नमो सिद्धाणं नमो आयर्याणं नमो उवज्झायाणं नमो लोये सवसाहुणम्। जय बोलो 24 तीर्थंकर पंच परमेष्ठी भगवान की जय। जय बोलो वर्तमान शासन नायक वर्धमान तीर्थंकर भगवान की जय। जय बोलो आचार्य नेमित चंद सिद्धांत चक्रवर्ती मुनि महाराज की जय। जय बोलो आचार्य श्री विद्यासागर जी मुनि महाराज की जय। जय बोलो आचार्य श्री विशुद्ध सागर जी मुनि महाराज की जय। जय बोलो मुनि श्री नियम सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ। ಸೊ ಎಲ್ಲರಿಗೂ ಒಂದು ಶುಭ ಸೂಚನೆ, ಈಗಾಗಲೇ ನಾನು ಗ್ರೂಪ್ ನಲ್ಲಿ ಹಾಕಿದ್ದೀನಿ. ನಮ್ಮ ಏನು ಈ ಒಂದು ಕರ್ಣಾನ್ ಯೋಗ ದೀಪಿಕದ ನಾವು ಸ್ವಾಧ್ಯಾಯ ಮಾಡ್ತಿದ್ದೇವೆ, ಅದು ಕನ್ನಡ ಅನುವಾದ ಪುಸ್ತಕವು ನಮ್ಗೆ ಲಬ್ಧ ಇವತ್ತು ಸಿಕ್ತು ನಮಗೆ. ಸೊ ಅದು ನಮ್ಗೆ ಇನ್ನು ಪುಸ್ತಕ ರೂಪದಲ್ಲಿ ಪ್ರಾಪ್ತ ಆಗಿಲ್ಲ, ಯಾಕಂದ್ರೆ ಇನ್ನೂ ಪ್ರಿಂಟ್ ಆಗಿಲ್ಲ. ಅದನ್ನ ಅವರು DTP ಮಾಡಿಸಿದಾರೆ ಅಷ್ಟೇ. DTP ಮಾಡಿಸಿ ಒಂದು ಪ್ರಿಂಟ್ಔಟ್ ಮಾಡಿ ಇಟ್ಕೊಂಡಿದ್ರು. ಸುಮಾರು ದಿನ ಆಗಿದೆ ಅವ್ರು ಟ್ರಾನ್ಸ್ಲೇಟ್ ಮಾಡಿ. ಬಟ್ ನನಗೆ ನಂತರ ಗೊತ್ತಾಯ್ತು ವಿಷಯ. ಮತ್ತೆ ಅವರಲ್ಲಿ ಕೇಳಿದ್ಮೇಲೆ ಅವರು ಪಾಪ ಸಂತೋಷದಿಂದ ಒಪ್ಕೊಂಡು ಕೊಟ್ರು. ಇನ್ನೂ ಬುಕ್ ರಿಲೀಸೇ ಆಗಿಲ್ಲ, ಆದ್ರೂ ಸಹ ನಮ್ಮ ಸ್ವಾಧ್ಯಾಯ ನಡೀತಾ ಇರೋ ಉದ್ದೇಶದಿಂದ ಅವರು ಸಹ ತುಂಬಾ ಸಂತೋಷದಿಂದ ಈ ಒಂದು ಪ್ರತಿನ ನಮಗೆ ಕೊಟ್ರು. ಸೊ ಅದನ್ನೇ ನಾನು ಕೆಲವೊಂದು ಅಂದ್ರೆ ಇವತ್ತಿನ ಏನು ಕ್ಲಾಸ್ ವಿಷಯಗಳಿದೆ, ಇನ್ನು 2-3 ದಿವಸದ ಕ್ಲಾಸ್ ವಿಷಯಗಳನ್ನ ಈಗಲೇ ನಾನು ಸ್ಕ್ಯಾನ್ ಮಾಡಿ ನಿಮ್ಗೆ ಫೋಟೋ ಹಾಕಿದ್ದೇನೆ PDF ನಲ್ಲಿ, ಗ್ರೂಪ್ ನಲ್ಲಿ. ಸೊ ಎಲ್ಲರೂ ಆ PDF ಓಪನ್ ಮಾಡ್ಕೊಳ್ಳಿ. ರತ್ರಂಗ ಶಾವಕಾಚಾರ ವಾಟ್ಸಪ್ ಗ್ರೂಪ್ ನೆಲ್ಲ ಹಾಕಿದ್ದೀನಿ PDF, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಗ್ರೂಪ್ ನಲ್ಲಿ ನಾನು ನಿಮಗೆ ಒಬ್ಬೊಬ್ಬರದ ಹೆಸರು ಹೇಳ್ತೀನಿ, ನೀವೇ ಓದಿ, ಆಗ ನಿಮ್ಗೂ ಕ್ಲೀನಾಗಿ ಅರ್ಥ ಆಗುತ್ತೆ, ಆಯ್ತಾ? ಸೊ ಆ PDF ಎಲ್ಲರೂ ಓಪನ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಹೇಳ್ತೀನಿ. ನೀವೇ ಅದನ್ನ ಡೆಫಿನೇಷನ್ ಅದ್ರ ಭಾವಾರ್ಥ ಓದಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇನ್ನು ಈ ಪುಸ್ತಕದ ಬಗ್ಗೆ ನಾನು ಮಾಹಿತಿ ಹಾಕಿದ್ದೇನೆ ಗ್ರೂಪ್ ಅಲ್ಲಿ. ಒಂದು ನಿಮಿಷ ನೋಡಿ. ಈ ಕರ್ಣಾನ ಯೋಗ ದೀಪಿಕನ ಪ್ರಪ್ರಥಮ ಬಾರಿಗೆ ಈ ನಮ್ಮ ಬೆಂಗಳೂರ ನಿವಾಸಿ ಶ್ರೀಮತಿ ಅನಿತಾ ದೇವರ ಪ್ರೇರಣೆ ಮೇರೆಗೆ ಇದು ಕನ್ನಡ ಅನುವಾದವನ್ನು ಮಾಡಲಾಗಿದೆ. ಈ ಕನ್ನಡ ಅನುವಾದವನ್ನು ಮಾಡಿದವರು ಯಾರು ಅಂತಂದ್ರೆ ಡಾಕ್ಟರ್ ಸುರೇಶ್ ಕುಮಾರ್ ಹಾಗೂ ಅವರ ಶ್ರೀಮತಿಯಾದಂತಹ ಶ್ರೀಮತಿ ಜ್ವಾಲಾ ಸುರೇಶ್ ರವರು. ಇವರು ಮೈಸೂರು ನಿವಾಸಿ. ಸೊ ಇವರು ಈ ಒಂದು ಕರ್ಣಾನ ಯೋಗ ದೀಪಿಕಾನ ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮತ್ತೆ ಇವರು ಏನ್ ಟ್ರಾನ್ಸ್ಲೇಟ್ ಮಾಡಿದರೆ 1 to 1 ಹೇಗಿದೆಯೋ ಹಾಗೆ ಮಾಡಿದ್ದಾರೆ. ಕಿಂಚಿತ್ ಅದ್ರಲ್ಲಿ ಎಕ್ಸ್ಟ್ರಾ ಸೇರಿಸೋದಾಗ್ಲಿ ಅಥವಾ ಅದರಿಂದ ಏನಾದ್ರು ತಮ್ಮದೇ ಆದ ಶಬ್ದಗಳು ಸೇರಿಸೋದಾಗ್ಲಿ ತೆಗಿಯೋದಾಗ್ಲಿ ಅದೇ ಈ ರೀತಿ ಏನೂ ಮಾಡಿಲ್ಲ. 1 to 1 ಹೇಗಿದೆಯೋ ಹಾಗೆ ಡಿಟ್ಟು ತುಂಬಾ ಸುಂದರವಾಗಿ ನಾನು ಓದಿದೆ. ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೇಗೆ ಹಿಂದಿಲಿ ಇದೆಯೋ ಹಾಗೆ ಡಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತುಂಬಾ ಸುಂದರವಾಗಿ ಅನುವಾದ ಮಾಡಿದ್ದಾರೆ. ಓಕೆ, ಇನ್ನು ಅವರಿಗೆ ನಮ್ಮ ಗಣದ ವತಿಯಿಂದ ನಾನು ಧನ್ಯವಾದ ಹೇಳಲು ಬಯಸ್ತೇನೆ. ಇನ್ನು ಈ ಒಂದು ಏನು ಅವರು ಕನ್ನಡ ಅನುವಾದ ಮಾಡಿದ್ದಾರೆ, ಸೊ ಬಹು ಬೇಗ ಇದನ್ನು ನಾವು ಪುಸ್ತಕ ರೂಪದಲ್ಲಿ ಇದನ್ನ ಪ್ರಿಂಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಈ ಸದ್ಯಕ್ಕೆ ನಾವೀಗ ಸಾಫ್ಟ್ ಕಾಪಿನ ಯೂಸ್ ಮಾಡ್ಕೊಳ್ಳೋಣ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಾವು ಇದನ್ನು ಪುಸ್ತಕ ರೂಪದಲ್ಲಿ ಪ್ರಿಂಟ್ ಮಾಡಿ ಇದನ್ನ ನಾವು ಈ ಪುಸ್ತಕನ ಉದ್ಘಾಟನೆ ಮಾಡೋಣ ಅಂತಿದ್ದೀವಿ. ಆಗ ಎಲ್ಲರಿಗೂ ನಾವು ತಲುಪಿಸ್ತೇವೆ ಈ ಒಂದು ಪ್ರತಿನ. ಓಕೆ, ಸೊ ಇವತ್ತಿಂದ ನಾವು ಈ ಒಂದು ನಮ್ಮ ಕರ್ಣಾನ ಯೋಗ ದೀಪಿಕನ ಕನ್ನಡದಲ್ಲೇ ಸ್ವಾಧ್ಯಾಯ ಮಾಡೋಣ. ಓಕೆ, ಸರಿ. ಇವರು ಸುಮಾರಾಣಿ ಮೇಡಮ್, ನಿಮ್ಮಲ್ಲಿ ಆ PDF ಇದ್ರೆ ನೀವು ಅದನ್ನ ಸ್ಕ್ರೀನ್ ಶೇರ್ ಮಾಡಕ್ಕಾಗತ್ತಾ? ಯಾಕಂತಂದ್ರೆ ಎಲ್ಲರ ಹತ್ರನು ತುಂಬಾ ಜನ ಹತ್ರ ಬಹುಶಃ ಅದು PDF ಸಿಕ್ಕಿದೆಯೋ ಗೊತ್ತಿಲ್ಲ ತುಂಬಾ ಜನಕ್ಕೆ. ಸೊ ನೀವು ಸ್ಕ್ರೀನ್ ಶೇರ್ ಮಾಡಿದ್ರೆ ತುಂಬಾ ಜನ ಅದರಲ್ಲೇ ಓದ್ಬೋದು. ಸರಿ ಸರ್. ಸರ್ 16th ಪೇಜ್ ಇಂದ ಪೇಜ್ ನಂಬರ್ 16 ಬೇಡ, 16th ಅಲ್ಲಿ ಒಂದು ನಿಮಿಷ ತಡೀರಿ. ಪೇಜ್ ನಂಬರ್ 16th ಇಂದ ಮಾಡಿ ಮೇಡಮ್. ಕರೆಕ್ಟ್. ಸರಿ. ಓಕೆ, ಓಕೆ. ಕಾಣಿಸ್ತಿದೆಯಲ್ಲ ಸರ್? ಈಗ ಕಾಣಿಸ್ತಾ ಇದೆಯಮ್ಮ.
34ನೇ ಪ್ರಶ್ನೆ ಅಲ್ವಾ? ಓಕೆ, ಹೌದು 34ನೇ ಪ್ರಶ್ನೆ 15ನೇ ಪೇಜ್ ಇದೆ. ನೀವು 16ನೇ ಪೇಜ್ ಓಪನ್ ಮಾಡಿ, ಯಾಕಂತಂದ್ರೆ ಇದು ಮುಗ್ದಿದೆ ಆಲ್ಮೋಸ್ಟ್. ಓಕೆ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಸೊ ಮೊದಲಿಗೆ ನೀವೇ ಒಂದ್ ನಿಮಿಷ, ನಾಗರತ್ನ ಅನ್ನೋರು ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಏನಾದ್ರು ಹೇಳೋದಿದ್ಯಾ ನಾಗರತ್ನ ಅವರೇ? ನಾಗರತ್ನ ಎಸ್ ಅನ್ನೋರು ಏನೋ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ. ಓಕೆ ಫೈನ್ ಮೇಡಮ್, ಇವತ್ತಿಂದ ಓಕೆ, ನಾನು ಒಬ್ಬೊಬ್ಬರ ಹತ್ರನೇ ಓದಿಸ್ತೇನೆ ಒಂದೊಂದು ಕ್ವಶನು. ಸುಮಾರಾಣಿ ಅವರೇ, ಮೊದಲಿಗೆ ನೀವೇ ಪ್ರಾರಂಭ ಮಾಡಿ. ಎಲ್ಲಿಂದ ಪ್ರಾರಂಭ ಮಾಡಿ ಅಂತಂದ್ರೆ, ನಿನ್ನೆ ಈ ಕ್ವಶನ್ ತನಕ ಆಗೈತಿ. ಎಲ್ಲಿ ಅಂತಂದ್ರೆ, ಚತುರ್ಥ ಗುಣಸ್ಥಾನವರ್ತಿ ಜೀವ. ನಿಮಿಷ, ಹಿಂದಿನಲ್ಲಿ ಹಾ ಓಕೆ, ಚತುರ್ಥ ಗುಣಸ್ಥಾನದಿಂದ ಪ್ರಾರಂಭ ಮಾಡಿ ಇನ್ನೊಂದ್ಸಲಿ. ಚತುರ್ಥ ಗುಣಸ್ಥಾನವರ್ತಿ ಜೀವಗಳು ಅಪ್ರತ್ಯಾಖ್ಯಾನ ವರ್ಣಿ ಚತುಷ್ಟ ಅಂತ ಇದೆಯಲ್ವಾ, ಅಲ್ಲಿಂದ ಒಂದ್ಸಲಿ ಓದಿ ಮೇಡಮ್. ಚತುರ್ಥ ಗುಣಸ್ಥಾನವರ್ತಿ ಜೀವಗಳು ಅಪ್ರತ್ಯಾಖ್ಯಾನ ವರ್ಣ ಚತುಷ್ಟಯದ ಅನುದಯದಿಂದ ಪಂಚಮ ಗುಣಸ್ಥಾನವನ್ನು ಪಡೆಯುತ್ತವೆ. ಚತುರ್ಥ ಗುಣಸ್ಥಾನ ಸಾಕು ಅಷ್ಟೇ. ಈಗ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ, ಚತುರ್ಥ ಗುಣಸ್ಥಾನವರ್ತಿ ಅಂದ್ರೆ, ಚತುರ್ಥ ಗುಣಸ್ಥಾನವರ್ತಿ ಅಂದ್ರೆ ಅವಿವೃತ್ತಿಗಳು. ಈ ಅವಿವೃತ್ತಿ ಗುಣಸ್ಥಾನದಲ್ಲಿರುವಂತಹ ಚತುರ್ಥ ಗುಣಸ್ಥಾನವರ್ತಿ ಜೀವ ಅಪ್ರತ್ಯಾಖ್ಯಾನ ವರ್ಣ ಕ್ರೋಧ ಮಾನ ಮಾಯಾ ಲೋಭ ಈ 4 ಕಷಾಯಗಳ ಅನುದಯದಿಂದ ಅವನು 5ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ನಿನ್ನೆ ಹೇಳಿದಾಗೆ ಇಲ್ಲಿ 5ನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಅವನಲ್ಲಿ ಮೊದಲು ದ್ರವ್ಯ ಚಾರಿತ್ರ ಇರಬೇಕು, ದ್ರವ್ಯ ಏಕದೇಶ ಚಾರಿತ್ರ. ಯಾಕಂತಂದ್ರೆ ಇವನು ಅನುವೃತ್ತಿ ಇದ್ದಾನೆ, ಅನುವೃತ್ತಿ ಇರುವ ಕಾರಣದಿಂದ ಅವನಲ್ಲಿ ಏಕದೇಶ ಚಾರಿತ್ರ ಇರುತ್ತೆ ಅಲ್ವಾ. ಸೊ ಬಾಹ್ಯದಲ್ಲಿ ದ್ರವ್ಯ ಚಾರಿತ್ರ ಅಂದ್ರೆ, ಬಾಹ್ಯದಲ್ಲಿ ಅವನ್ ಏನ್ ಮಾಡ್ಬೇಕು, ಈ ಒಂದು ತ್ರಸ ಹಿಂಸೆಯನ್ನು ಸಂಕಲ್ಪ ಪೂರ್ವಕ ಸಂಪೂರ್ಣವಾಗಿ ಅವನು ತ್ಯಾಗ ಮಾಡಿರ್ಬೇಕು. ಸ್ಥೂಲ ಹಿಂಸೆನ ಅವನು ತ್ಯಾಗ ಮಾಡಿರ್ಬೇಕು. ಅದಲ್ಲದೆ ಅವನೇನ್ ಮಾಡ್ಬೇಕು, ಮರ್ಯಾದಿತವಾದಂತಹ ಭೋಜನ ಮಾಡ್ಬೇಕು, ನೀರನ್ನು ಸೋಸಿ ಕುಡಿಯುವುದು, ಸಾಮಾಯಿಕ ಪ್ರತಿಕ್ರಮಣ, ಇವೆಲ್ಲ ಏನಿದೆ ಅನುವೃತ್ತಿ ಮಾಡುವಂತ ಕ್ರಿಯೆಗಳು. ಬಾಹ್ಯದಲ್ಲಿ ಈ ಕ್ರಿಯೆಗಳೊಂದಿಗೆ ಅವನ ಅಂತರಂಗದಲ್ಲೂ ಸಹ ಆ ಕ್ರಿಯೆಗಳ ಪ್ರತಿ ಆತ್ಮ ಕಲ್ಯಾಣದ ಭಾವ ಇದ್ರೆ, ಅವನ ಆ ಕ್ರಿಯೆಗಳೊಂದಿಗೆ ಅವನ ಆತ್ಮನಲ್ಲಿ ಅಂತ ಒಂದು ವಿಶುದ್ಧಿ ಭಾವ ಇದ್ದರೆ, ಆ ವಿಶುದ್ಧಿಯ ಕಾರಣದಿಂದ ಅವನ ಯಾವ ಒಂದು ಅಪ್ರತ್ಯಾಖ್ಯಾನ ವರ್ಣ ಕಷಾಯ ಉದಯಕ್ಕಿತ್ತು, ಆ ಕಷಾಯ ಏನಾಗುತ್ತೆ, ಅನುದಯ ಆಗಿ ಆ ಜೀವ 4ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. 5ನೇ ಗುಣಸ್ಥಾನಕ್ಕೆ ಬರ್ಬೇಕಾದ್ರೆ ಬಾಹ್ಯದಲ್ಲಿ ಚಾರಿತ್ರನೂ ಇರಬೇಕು, ಚಾರಿತ್ರದೊಂದಿಗೆ ಅವನ ಅಂತರಂಗದಲ್ಲಿ ಆ ಪರಿಣಾಮ ತದ್ರೂಪ 5ನೇ ಗುಣಸ್ಥಾನಕ್ಕೆ ಬೇಕಾದಂತಹ ಯಾವ ಒಂದು ವಿಶುದ್ಧಿ ಭಾವ ಇದೆ, ಆ ತದ್ರೂಪವಾದಂತಹ ಅವನ ಪರಿಣಾಮ ಆತ್ಮನಲ್ಲಿ ಇರಬೇಕು. ಅದರೊಟ್ಟಿಗೆ ಅವನ ಈ 2 ಇದ್ದಾಗ ಏನಾಗುತ್ತೆ, ಅವನ ಏನು ಒಂದು ಕರ್ಮದ ಒಂದು ಅವಸ್ಥೆ ಇದೆ, ಆ ಅವಸ್ಥೆ ಬದಲಾಗತ್ತೆ. ಅಂದ್ರೆ ಯಾವ ಒಂದು ಅಪ್ರತ್ಯಾಖ್ಯಾನ ವರ್ಣ ಕರ್ಮದ ಉದಯ ಇತ್ತು, ಆ ಕರ್ಮ ಏನಾಗತ್ತೆ, ಅನುದಯ ಆಗತ್ತೆ. ಕಾರಣ ಅವನಲ್ಲಿರುವಂತಹ ಆತ್ಮನ ತದ್ರೂಪ ಪರಿಣಾಮ ಹಾಗೂ ಬಾಹ್ಯದಲ್ಲಿ ಅವನು ಅಂಗೀಕಾರ ಮಾಡಿರುವಂತಹ ಚಾರಿತ್ರ. ಓಕೆ, ಸೊ ನೆಕ್ಸ್ಟ್ ಓದಿಮಾ. ಚತುರ್ಥ ಗುಣಸ್ಥಾನವರ್ತಿ ಜೀವಗಳು ಪ್ರತ್ಯಾಖ್ಯಾನ ವರ್ಣ ಚತುಷ್ಟಯದ ಅನುದಯದಿಂದ ಸಪ್ತಮ ಗುಣಸ್ಥಾನವನ್ನು ಪಡೆಯುತ್ತವೆ. ಈಗ ಒಬ್ಬ ಶ್ರಾವಕ ಇದ್ದಾನೆ 4ನೇ ಗುಣಸ್ಥಾನದಲ್ಲಿ, ಅವಿವೃತ್ತಿ ಶ್ರಾವಕ ಒಬ್ಬ ಇದ್ದಾನೆ. ಆ ಜೀವ ಇನ್ನೇನು ಮುನಿ ದೀಕ್ಷೆ ತಗೊಳ್ಳೋನಿದ್ದಾನೆ. ಆಗ ಅವನೇನ್ ಮಾಡ್ತಾನೆ, ಬಾಹ್ಯದಲ್ಲಿ ಮೊದಲು ಸಮಸ್ತ ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡ್ತಾನೆ ಅಲ್ವಾ. ತ್ಯಾಗ ಮಾಡ್ತಾ ಅವನ ಅಂತರಂಗಲ್ಲೂ ತದ್ರೂಪ ಯಾವ ಒಂದು ಸಕಲ ಚಾರಿತ್ರಕ್ಕೆ ಯಾವ ಒಂದು ಪರಿಣಾಮ, ಯಾವ ಒಂದು ವಿಶುದ್ಧಿ ಅವನಲ್ಲಿ ಬೇಕಿತ್ತು, ಆ ವಿಶುದ್ಧಿ ಪರಿಣಾಮ ಅವನ ಆತ್ಮನಲ್ಲಿ ಉಂಟಾದಾಗ ಅವನು ಏನಾಗುತ್ತೆ, ಬಾಹ್ಯದಲ್ಲಿ ಅವನು ದ್ರವ್ಯ ಚಾರಿತ್ರವನ್ನು ಅವನು ಧಾರಣೆ ಮಾಡಿದ್ದಾನೆ. ದ್ರವ್ಯ ಚಾರಿತ್ರ ಅಂದ್ರೆ ಏನು, ಇಲ್ಲಿ ಏನು ಒಂದು 7ನೇ ಗುಣಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವನು ಮೊದಲು ದಿಗಂಬರ ದೀಕ್ಷೆಯನ್ನು ತಗೊಳ್ಬೇಕು ಅಲ್ವಾ. ಅಂದ್ರೆ 5 ಮಹಾವ್ರತಗಳನ್ನು ತಗೊಳ್ಬೇಕು. ಅದರೊಂದಿಗೆ ಅವನು ಈ ಒಂದು 5 ಸಮಿತಿ ಮತ್ತು 3 ಗುಪ್ತಿಗಳನ್ನು ಅವನು ಅಂಗೀಕಾರ ಮಾಡಬೇಕು. ಈ 13 ಏನು ಒಂದು ಬಾಹ್ಯದಲ್ಲಿ ಈ ದ್ರವ್ಯ ಚಾರಿತ್ರ ಅಂತ ಹೇಳಿದರೆ, ಇದನ್ನು ಅವನು ಮೊದಲು ಧಾರಣೆ ಮಾಡಿ, ಅದರೊಟ್ಟಿಗೆ ಅವನ ಆತ್ಮನಲ್ಲಿ ತದ್ರೂಪ ಅಂತ ಒಂದು ಪರಿಣಾಮ, ವಿಶುದ್ಧಿ ಪರಿಣಾಮ ಅವನಲ್ಲಿ ಉತ್ಪನ್ನ ಆದಾಗ ಏನಾಗತ್ತೆ, ಈ ದ್ರವ್ಯ ಚಾರಿತ್ರದೊಂದಿಗೆ ಭಾವಚಾರಿತ್ರವು ಅವನಿಗೆ ಉತ್ಪನ್ನ ಆಗತ್ತೆ. ಯಾವಾಗ ಉತ್ಪನ್ನ ಆಗತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ, ಯಾವಾಗ ಅವನ ಅಂತರಂಗದಲ್ಲಿ ಕರ್ಮದ ಸ್ಥಿತಿ ಬದಲಾವಣೆ ಆಗ್ಬೇಕು. ಅಂದ್ರೆ ಏನು ಪ್ರತ್ಯಾಖ್ಯಾನ ವರ್ಣದ ಕ್ರೋಧಮಾನ ಮಾಯಲೋಭ ಏನು ಉದಯಕ್ಕಿತ್ತು,
ಅದು ಏನಾಗುತ್ತೆ, ಅನುದಯ ಆಗುತ್ತೆ. ಬಾಹ್ಯದಲ್ಲಿ ದ್ರವ್ಯ ಚಾರಿತ್ರದೊಂದಿಗೆ ಅವನಲ್ಲಿ ಆಗುವಂತಹ ತದ್ರೂಪ ಆತ್ಮನ ಪರಿಣಾಮದಿಂದಾಗಿ ಅವನ ಒಂದು ಪ್ರತ್ಯಾಖ್ಯಾನ ಕಷಾಯವು ಅನುದಯ ಆಗುವುದರಿಂದ ಅವನು ಏನಾಗ್ತಾನೆ, 4ನೇ ಗುಣಸ್ಥಾನದಿಂದ ಸೀದಾ ಅವನು 7ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ನೋಡಿ, 6ನೇ ಗುಣಸ್ಥಾನಕ್ಕೆ ಯಾರು ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ ಕೆಳಗಿಂದ. 6ನೇ ಗುಣಸ್ಥಾನ ಯಾವತ್ತು ಮೇಲಿಂದ ಕೆಳಗಡೆ ಬರ್ಬೇಕಾದ್ರೇನೆ ಆಗೋದು. ಹಾಗಾಗಿ ಎಲ್ಲಾ ಜೀವಿಗಳು ಮಹಾ ಮುನಿಗಳಾಗ್ಬೇಕಾದ್ರೆ ಮೊದಲು ಅವನು 7ನೇ ಗುಣಸ್ಥಾನಕ್ಕೆ ಹೋಗಿ 7ರಿಂದ ನಂತರ 6ಕ್ಕೆ ಬರ್ತಾನೆ. ಓಕೆ, ಸರಿ, ನೆಕ್ಸ್ಟ್ ಓದಿಮ್ಮ. ಚತುರ್ಥ ಗುಣಸ್ಥಾನಾವರ್ತಿ ಜೀವಗಳು ಮಿಶ್ರ ಪ್ರಕೃತಿಯ ಉದಯದಿಂದ 3ನೇ ಗುಣಸ್ಥಾನವನ್ನು, ಅನಂತಾನುಬಂಧಿಯ ಉದಯದಿಂದ 2ನೇ ಗುಣಸ್ಥಾನವನ್ನು ಮತ್ತು ಮಿಥ್ಯಾತ್ವದ ಉದಯದಿಂದ ಪ್ರಥಮ ಗುಣಸ್ಥಾನವನ್ನು ಹೊಂದುತ್ತವೆ. ಎಲ್ಲಿ ಹೋಯ್ತಲ್ವಾ ಮೇಡಮ್ ಅದು? ಮೇಡಮ್ ಸ್ಕ್ರೀನ್ ಓಕೆ, ಸರಿ, ನಾನು ಬುಕ್ ಓಪನ್ ಮಾಡ್ತೀನಿ. ಈಗ ಓಕೆ, ಓಪನ್ ಆಯ್ತು ಮೇಡಮ್. ಓಕೆ, ಒಂದು ನಿಮಿಷ. ಇಲ್ಲೇನ್ ಹೇಳ್ತಿದ್ದಾರೆ, ಚತುರ್ಥ ಗುಣಸ್ಥಾನವರ್ತಿ ಜೀವ, ಈಗ ಒಬ್ಬ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ, ಅವಿವ್ರತಿ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ. ಅವನಿಗೆ ಏನಾಗುತ್ತೆ, ಸತ್ತದಲ್ಲಿ ಏನು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ, ಮಿಶ್ರ ಪ್ರಕೃತಿ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ. ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಏನಾಗಿತ್ತು, ಅನುದಯದಲ್ಲಿತ್ತು ಅಲ್ವಾ. ಈಗ ಏನಾಗತ್ತೆ, ಅವನ ಒಂದು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಏನಾಗುತ್ತೆ, ಉದಯಕ್ಕೆ ಬರುತ್ತೆ. ಉದಯಕ್ಕೆ ಬಂದಾಗ ಏನಾಗ್ತಾನೆ, ಅವನು 4ನೇ ಗುಣಸ್ಥಾನದಲ್ಲಿ ಅವನಿಗೆ ಮಿಶ್ರ ರೂಪ ಪರಿಣಾಮ ಆಗತ್ತೆ. ಅಂದ್ರೆ ಸ್ವಲ್ಪ ಸಮ್ಯಕ್ತ್ವ, ಸ್ವಲ್ಪ ಮಿಥ್ಯಾತ್ವ. ಈ ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಎರಡು ಮಿಶ್ರ ರೂಪ ಪರಿಣಾಮ ಯಾವಾಗ ಆಗತ್ತೆ, ಈ ಒಂದು ಸಮ್ಯಕ್ ಪ್ರಕೃತಿಯ ಸಮ್ಯಕ್ ಮಿಥ್ಯಾತ್ವದ ಉದಯದಿಂದ ಆಗತ್ತೆ. ಓಕೆ, ಆಗ ಆ ಜೀವ ಏನಾಗ್ತಾನೆ, 4ರಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಅವನ ಪರಿಣಾಮ ಹೇಗಿರುತ್ತೆ ಅಂತಂದ್ರೆ, ಈಗ ಮೊಸರಿನಲ್ಲಿ ಬೆಲ್ಲವನ್ನು ಬೆರೆಸಿ ನಾವು ಸೇವನೆ ಮಾಡಿದಾಗ ಹೇಗಿರುತ್ತೆ, ಅದರ ರುಚಿ ಹೇಗಿರುತ್ತೆ, ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ ಅಲ್ವಾ. ಸೊ ಇಂಥ ಒಂದು ಏನು ಈ ಮಿಶ್ರ ಪ್ರಕೃತಿ ಇದೆ ಅಥವಾ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಇದೆ, ಅದರ ಉದಯದಿಂದ ಜೀವ 4ನೇ ಗುಣಸ್ಥಾನದಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ನೋಡಿ, ಬರೀ ಹೆಂಗಾಗತ್ತಂದ್ರೆ, ಕೆಲವೊಮ್ಮೆ ಕರ್ಮ ಉದಯಕ್ಕೆ ಬಂದಾಗ ನೋಡಿ ನಮ್ಮ ಕ್ರಿಯೆಯಿಂದನೂ ಆಗತ್ತೆ. ಈಗ ಏನ್ ಗೊತ್ತಾ, ಒಮ್ಮೊಮ್ಮೆ ನಾವು ಅಜ್ಞಾನದಿಂದ ಏನ್ ಮಾಡ್ತೇವೆ ನಾವು ಅಂದ್ರೆ, ನೋಡಿ ಇವಾಗ ನಾವು ಸಮ್ಯಕ್ತ್ವನ ಕಾಪಾಡ್ಕೊಬೇಕಾದ್ರೆ, ಸಮ್ಯಕ್ತ್ವ ಆಗ್ಲಿ ಆದ್ರೆ ಚಾರಿತ್ರ ಆಗ್ಲಿ, ಸಮ್ಯಕ್ತ್ವ ಮತ್ತು ಚಾರಿತ್ರ ಈ ಎರಡನ್ನು ನಾವು ದೀರ್ಘ ಸಮಯ ಕಾಪಾಡ್ಕೊಳ್ಬೇಕಾದ್ರೆ ಜ್ಞಾನ ಬಹಳ ಅತ್ಯವಶ್ಯಕ ಇದೆ. ಅದಕ್ಕೆ ಸದಾ ನಾವೇನ್ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಜ್ಞಾನ ಅರ್ಜನೆ ಮಾಡ್ತಾನೆ ಇರ್ಬೇಕು. ಜ್ಞಾನವಿಲ್ಲದ ಸಮ್ಯಕ್ತ್ವ ಮತ್ತು ಚಾರಿತ್ರ ಹೆಚ್ಚು ದಿನ ಉಳಿಯೋದಿಲ್ಲ. ಬೇಗ ಅವನು ವಿಚಲಿತನಾಗ್ಬಿಡ್ತಾನೆ, ಅದರಿಂದ ಚ್ಯುತನಾಗ್ಬಿಡ್ತಾನೆ. ಹಾಗಾಗಿ ಸಮ್ಯಕ್ತ್ವ ಮತ್ತು ಚಾರಿತ್ರವನ್ನು ನಾವು ದೃಢವಾಗಿ ಉಳಿಸ್ಕೊಬೇಕಾದ್ರೆ ಜ್ಞಾನಾರ್ಜನೆ ಬಹಳ ಅತ್ಯವಶ್ಯಕ ಇದೆ. ಹಾಗಾಗಿ ಅಜ್ಞಾನದಿಂದ ಆ 4ನೇ ಗುಣಸ್ಥಾನವರ್ತಿ ಜೀವ ಕ್ವಚಿತ್ ಕದಾಚಿತ್ ಯಾವ್ದಾದ್ರು ಒಂದು ದೊಡ್ಡ ಮಹೋತ್ಸವ ನೋಡಿ, ಯಾವ್ದಾದ್ರು ಒಂದು ಸುಂದರವಾದಂತಹ ಮೂರ್ತಿ ನೋಡಿ, ಎಕ್ಸಾಂಪಲ್ ಇಸ್ಕಾನ್ ಟೆಂಪಲ್ಗೆ ಹೋದಾಗ ಕೃಷ್ಣನ್ ಮೂರ್ತಿ ಎಷ್ಟು ಸುಂದರವಾಗಿರುತ್ತೆ, ಅಲ್ಲಿರೋ ವಾತಾವರಣ, ಅಲ್ಲಿರೋ ಭಕ್ತಿ, ಅಲ್ಲಿರೋ ಜನಗಳು ನೋಡಿ, ಓ ಇವರು ದೇವ್ರೇನಪ್ಪ ಅಂತ ಅವನ ಮನ್ಸಲ್ಲಿ ಏನೋ ಆ ಕೃಷ್ಣನ್ ಮೂರ್ತಿ ಬಗ್ಗೆ ಅವನಿಗೇನೋ ಶ್ರದ್ಧಾಭಾವ ಬಂದ್ರೆ ಆಗೇನಾಗತ್ತೆ, ಅವನ ಒಂದು ಆ ಸಮ್ಯಕ್ತ್ವ ಕಲುಷಿತ ಆಗತ್ತೆ. ಆ ಸಮ್ಯಕ್ತದಲ್ಲಿ ಈ ಒಂದು ಏನು ಮಿಥ್ಯಾತ್ವ ಪರಿಣಾಮ ಇದೆ ಅದು ಸಹ ಅದ್ರ ಜೊತೆ ಬೆರ್ತೋಗುತ್ತೆ. ಆಗ ಅವನು ಅದರೊಟ್ಟಿಗೆ ಅವನಿಗೆ ಈ ಮಿಶ್ರ ಪ್ರಕೃತಿ ಅಂದ್ರೆ ಈ ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕೂ ಬಂದು ಅವನು 3ನೇ ಗುಣಸ್ಥಾನ ಅಂತ ಅನ್ಸ್ಕೊಳ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಅನಂತಾನುಬಂಧಿಯ ಉದಯದಿಂದ 2ನೇ ಗುಣಸ್ಥಾನವನ್ನು ಮತ್ತು ಮಿಥ್ಯಾತ್ವದ ಉದಯದಿಂದ ಪ್ರಥಮ ಗುಣಸ್ಥಾನವನ್ನು ಹೊಂದುತ್ತಾನೆ. ಈಗ 4ನೇ ಗುಣಸ್ಥಾನವರ್ತಿಗೆ ಅನಂತಾನುಬಂಧಿಯ ಕಷಾಯ ಉದಯಕ್ಕೆ ಬಂದಾಗ ಏನಾಗುತ್ತೆ, ಅದು ಸಮ್ಯಕ್ತ್ವವನ್ನು ಘಾತ ಮಾಡುತ್ತೆ. ಅಂದ್ರೆ ಸಮ್ಯಕ್ತದಿಂದ ಅವನನ್ನು ಬೀಳ್ಸ್ಬಿಡುತ್ತೆ. ಅದು ಸಮ್ಯಕ್ತವನ್ನು ಘಾತ ಮಾಡಿದಾಗ ಏನಾಗುತ್ತೆ, ಅವನು ಅಲ್ಲಿಂದ ಸೀದಾ 2ನೇ ಗುಣಸ್ಥಾನ ಅಂದ್ರೆ ಸಾಸಾಧಾರಣ ಗುಣಸ್ಥಾನಕ್ಕೆ ಅವನು ಬರ್ತಾನೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೆಕ್ಸ್ಟ್ ಇನ್ನು ಈ ಒಂದು 4ನೇ ಗುಣಸ್ಥಾನದಲ್ಲಿ ನೇರವಾಗಿ ಮಿಥ್ಯಾತ್ವದ ಉದಯಕ್ಕೆ ಬಂದ್ರೆ, ಮಿಥ್ಯಾತ್ವ ಪ್ರಕೃತಿ ಉದಯಕ್ಕೆ ಬಂದ್ರೆ ಅವನು ಸೀದಾ 4ರಿಂದ ಎಲ್ಲೋಗ್ತಾನೆ, ಸೀದಾ 1ನೇ ಗುಣಸ್ಥಾನಕ್ಕೆ ಅವನು ಬರ್ತಾನೆ. 4ರಿಂದ ಸೀದಾ 1ಕ್ಕೆ ಪತನ ಆಗ್ತಾನೆ. ಪ್ರಥಮ ಗುಣಸ್ಥಾನವನ್ನು ಅವನು ಹೊಂದುತ್ತಾನೆ. ಯಾವುದರ ಉದಯದಿಂದ, ಮಿಥ್ಯಾತ್ವದ ಉದಯದಿಂದ 4ರಿಂದ ಸೀದಾ ಪ್ರಥಮ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ನೆಕ್ಸ್ಟ್ ಓದಿಮ್ಮ. ಪಂಚಮ ಗುಣಸ್ಥಾನವರ್ತಿ ಜೀವಗಳು ಪ್ರತ್ಯಾಖ್ಯಾನಾವರಣ ಚತುಷ್ಕದ ಅನುದಯದಿಂದ
ಸಪ್ತಮ ಗುಣಸ್ಥಾನವನ್ನು ಹೊಂದುತ್ತವೆ. ಹಾ ನೋಡಿ, ಈಗ ಪಂಚಮ ಗುಣಸ್ಥಾನವರ್ತಿ ಅಂದ್ರೆ ಅನುವೃತ್ತಿ ಜೀವ ಇದ್ದಾನೆ. ಆ ಜೀವ ಏನ್ ಮಾಡ್ತಾನೆ, ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡುತ್ತಾ ಅದರೊಟ್ಟಿಗೆ ತದ್ರೂಪ ಪರಿಣಾಮ, ಆತ್ಮನ ವಿಶುದ್ಧಿ ಪರಿಣಾಮ ಆಗುವ ಕಾರಣದಿಂದ ಅವನಲ್ಲಿ ಏನು ಈ ಪ್ರತ್ಯಾಖ್ಯಾನ ವರ್ಣದ ಉದಯ ಇತ್ತು, ಅದರಿಂದ ಅವನು 7ನೇ ಗುಣಸ್ಥಾನಕ್ಕೆ ಅವನು ಹೋಗ್ತಿರ್ಲಿಲ್ಲ. ಸೊ ಬಾಹ್ಯದಲ್ಲಿ ಚಾರಿತ್ರವನ್ನು ಧಾರಣೆ ಮಾಡಿದ, ಅದರೊಟ್ಟಿಗೆ ಅಂತರಂಗದಲ್ಲಿ ತದ್ರೂಪ ಪರಿಣಾಮ ಪ್ರಾಪ್ತಿ ಮಾಡ್ಕೊಂಡಿರುವ ಕಾರಣದಿಂದ ಅವನ ಏನು ಒಂದು ಈ ಪ್ರತ್ಯಾಖ್ಯಾನ ವರ್ಣ ಉದಯಕ್ಕಿತ್ತು, ಆ ಕರ್ಮವು ಏನಾಗುತ್ತೆ, ಅನುದಯ ಆಗುತ್ತೆ. ಆಗ ಅವನು 5ನೇ ಗುಣಸ್ಥಾನದಿಂದ ಅಂದ್ರೆ ಅನುವೃತ್ತಿ ಗುಣಸ್ಥಾನದಿಂದ ಸೀದಾ ಅವನು ಏನಾಗ್ತಾನೆ, 7ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಯಾರು ಓದ್ತೀರಾ? ಇವ್ರಿದಾರ, ಶ್ಯಾಮಲಾ ಲೆಂಗಡೆ ಬೆಳಗಾಂ ಅವ್ರು ಓದ್ತೀರಾ? ನೆಕ್ಸ್ಟ್ ಶ್ಯಾಮಲಾ ಲೆಂಗಡೆ ಅವ್ರು ಇದ್ದೀರಾ? ಓಕೆ, ನೆಕ್ಸ್ಟ್ ಭಾರತ್. ಓಕೆ, ಶ್ಯಾಮಲಾ ಲೆಂಗಡೆ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿಮ್ಮ. ಹಲೋ, ಎಲ್ಲರೂ ಜೈ ಜಿನೇಂದ್ರ. ಯಾವ್ದು ಅದೇ ಓದ್ಲಿ ಸರ್, ಬೇರೆ ಓದ್ಲಿ? ಅದನ್ನೇ ಓದಿ, ಫುಲ್ ಸ್ಟಾಪ್ ಓದಿಮ್ಮ. ಈ 1 ನಿಮಿಷ ತಡೀರಿ. ಅದು ಮೇಲೆ ಹೋಗಿದೆ ಸ್ಕ್ರೀನ್. ಇಲ್ಲಿಂದ ಓದಿ. ಈ ಕೆಳಗಿನ 4 ಗುಣಸ್ಥಾನಗಳನ್ನು ಕೂಡ ಪ್ರಾಪ್ತ ಮಾಡಬಲ್ಲವು ಅಂತ ಇದೆ ನೋಡಿ. 1 ನಿಮಿಷ. ಗುಣಸ್ಥಾನಗಳನ್ನು ಕೂಡ ಪ್ರಾಪ್ತ ಮಾಡಬಲ್ಲವು. ಷಷ್ಠಮವು ಗುಣಸ್ಥಾನವರ್ತಿ ಜೀವಗಳು ಕೆಳಗಿನ 5 ಗುಣಸ್ಥಾನಗಳು. 1 ನಿಮಿಷ. ಅವರು ಇಲ್ಲಿ ಇದು ಗ್ಯಾಪ್ ಕೊಟ್ಟಿಲ್ಲ, ಕಂಟಿನ್ಯೂ ಮಾಡ್ಬಿಟ್ಟಿದ್ದಾರೆ, ಕನ್ಫ್ಯೂಸ್ ಆಗುತ್ತೆ. 1 ನಿಮಿಷ. ಇವು ಕೆಳಗಿನ 4 ಗುಣಸ್ಥಾನಗಳನ್ನು ಕೂಡ ಪ್ರಾಪ್ತಿ ಮಾಡಬಲ್ಲದು. ಇದು ಪಂಚಮ ಗುಣಸ್ಥಾನವರೆಗೆ ಮುಕ್ತಾಯ ಆಯ್ತು. ಅಂದ್ರೆ 5ನೇ ಗುಣಸ್ಥಾನವರ್ತಿ ಪ್ರತ್ಯಾಖ್ಯಾನ ವರ್ಣ ಚತುಷ್ಕದ ಅನುದಯದಿಂದ ಸಪ್ತಮ ಗುಣಸ್ಥಾನವನ್ನು ಹೊಂದುತ್ತಾನೆ. ಇವು ಕೆಳಗಿನ 4 ಗುಣಸ್ಥಾನಗಳನ್ನು ಕೂಡ ಪ್ರಾಪ್ತಿ ಮಾಡಬಲ್ಲವು ಅಂತ ಕೊಟ್ಟಿದ್ದಾರೆ. ಅಂದ್ರೆ 5ನೇ ಗುಣಸ್ಥಾನವರ್ತಿ ಈಗ 4ನೇ ಗುಣಸ್ಥಾನವರ್ತಿಗೆ ನಾವೇ ಹೇಗೆ ಈಗ ಮೇಲೆ ತಿಳ್ಕೊಂಡ್ವಲ್ಲ, ಏನ್ ತಿಳ್ಕೊಂಡ್ವಿ? 4ನೇ ಗುಣಸ್ಥಾನವರ್ತಿಗೆ ಸಮ್ಯಕ್ ಮಿಥ್ಯಾತ್ವದ ಪ್ರಾಪ್ತಿ ಆಗೋದ್ರಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅನಂತಾನುಬಂಧಿಯ ಪ್ರಾಪ್ತಿ ಆಗೋದ್ರಿಂದ ಅವನು 2ನೇ ಗುಣಸ್ಥಾನಕ್ಕೆ ಬರ್ತಾನೆ. ಮಿಥ್ಯಾತ್ವದ ಪ್ರಾಪ್ತಿ ಆಗೋದ್ರಿಂದ ಅವನು 1ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅದೇ ಪ್ರಕಾರ ಇಲ್ಲಿ ಏನ್ ಹೇಳ್ತಿದ್ರೆ, ಪಂಚಮ ಗುಣಸ್ಥಾನವರ್ತಿ ಪ್ರತ್ಯಾಖ್ಯಾನ ವರ್ಣದ ಚತುಷ್ಕದ ಅನುದಯದಿಂದ ಸಪ್ತಮ ಗುಣಸ್ಥಾನ ಹೋಗ್ತಾನೆ ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಏನ್ ಹೇಳಿದರೆ, ಇವು ಅಂದ್ರೆ ಇಲ್ಲಿ ಇವರು ಅಂದ್ರೆ ಈ 5ನೇ ಗುಣಸ್ಥಾನವರ್ತಿ ಜೀವಿಗಳು ಕೆಳಗಿನ 4 ಗುಣಸ್ಥಾನಗಳನ್ನು ಕೂಡ ಪ್ರಾಪ್ತ ಮಾಡಬಲ್ಲವು. ಅಂದ್ರೆ ಈ 5ನೇ ಗುಣಸ್ಥಾನದಲ್ಲಿ ಇರುವಂತಹ ಅನುವೃತ್ತಿ ಜೀವಿಗೆ ಆ ಒಂದು ಪುನಃ ಅವನಿಗೇನಾದ್ರು ಅಪ್ರತ್ಯಾಖ್ಯಾನದ ಉದಯಕ್ಕೆ ಬಂದ್ರೆ ಮತ್ತೆ ಅವನೇನು 5ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ ಸೀದಾ ಸೇಮ್ 4ನೇ ಗುಣಸ್ಥಾನಕ್ಕೆ ಹೆಂಗ್ ಅಪ್ಲೈ ಮಾಡುದು ಅದೇ ತರ ಇದಕ್ಕೂ ಅಪ್ಲೈ ಮಾಡ್ಬೇಕು. 5ನೇ ಗುಣಸ್ಥಾನವರ್ತಿಗೆ ಮಿಥ್ಯಾತ್ವದ ಉದಯಕ್ಕೆ ಬಂದ್ರೆ ಸೀದಾ 1ಕ್ಕೆ ಬರ್ತಾನೆ. ಅನಂತಾನುಬಂಧಿ ಉದಯಕ್ಕೆ ಬಂದ್ರೆ ಸೀದಾ 2ಕ್ಕೆ ಬರ್ತಾನೆ. ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕೆ ಬಂದ್ರೆ ಸೀದಾ ಅವನು 3ನೇ ಗುಣಸ್ಥಾನಕ್ಕೆ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ 5ನೇ ಗುಣಸ್ಥಾನದ ಜೀವನು ಸಹ ಕೆಳಗಿನ 4 ಗುಣಸ್ಥಾನಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ 6ನೇ ಗುಣಸ್ಥಾನ ಅದು ಓದಿಮ್ಮ. ಷಷ್ಠಮ ಗುಣಸ್ಥಾನವರ್ತಿ ಜೀವಗಳು ಕೆಳಗಿನ 5 ಗುಣಸ್ಥಾನಗಳನ್ನು ಪಡೆಯುತ್ತವೆ. ಆದರೆ ಮೇಲಿನ ಪ್ರಮತ್ತ ವಿತರತ ಗುಣಸ್ಥಾನದವರೆಗೆ ಹೋಗುತ್ತದೆ, ಇದಕ್ಕಿಂತ ಮುಂದೆ ಹೋಗುವುದಿಲ್ಲ. ಸಪ್ತಮ ಗುಣಸ್ಥಾನವರ್ತಿ ಜೀವಗಳು ಸಾಕು. ಅಲ್ಲಿ ಮತ್ತೆ ಅವರು ಅಲ್ಲಿ ಒಂದು ಸ್ಪೇಸ್ ಕೊಡ್ಬೇಕಾಯ್ತು, ಅವ್ರು ನೆಕ್ಸ್ಟ್ ಲೈನ್ಗೆ ಬರ್ಬೇಕಾಯ್ತು, ಅವ್ರು ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಇಲ್ಲಿ? ಷಷ್ಠಮ ಗುಣಸ್ಥಾನವರ್ತಿ ಜೀವಗಳು ಕೆಳಗಿನ 5 ಗುಣಸ್ಥಾನಗಳನ್ನು ಪಡೆಯುತ್ತವೆ. ನೋಡಿ, ಕೆಳಗಿನ 5 ಅಂತಂದ್ರೆ ಸೇಮ್ ಇದೇ ತರ ಈಗ ಹೆಂಗೆ ನಾವು ಅನುವೃತ್ತಿಗೆ ನಾವು ಅನ್ವಯ ಮಾಡಿದ್ವಲ್ಲ, ಅದೇ ರೀತಿ ಇವ್ರಿಗೂ ಅನ್ವಯಿಸುತ್ತೆ. 6ನೇ ಗುಣಸ್ಥಾನದಲ್ಲಿ ಇರುವಂತ ಜೀವಿಗೆ ಪುನಃ ಏನಾದ್ರೂ ಪ್ರತ್ಯಾಖ್ಯಾನ ವರ್ಣಿ ಕರ್ಮದ ಉದಯಕ್ಕೆ ಬಂದ್ರೆ ಅವನು 6ರಿಂದ 5ಕ್ಕೆ ಬರ್ತಾನೆ. ಅಪ್ರತ್ಯಾಖ್ಯಾನದ ಉದಯಕ್ಕೆ ಬಂದ್ರೆ 6ರಿಂದ 4ಕ್ಕೆ ಬರ್ತಾನೆ. ಇನ್ನು ಸಮ್ಯಕ್ ಮಿಥ್ಯಾದ ಉದಯಕ್ಕೆ ಬಂದ್ರೆ 6ರಿಂದ 3ಕ್ಕೆ ಬರ್ತಾರೆ. ಅನಂತಾನುಬಂಧಿ ಉದಯಕ್ಕೆ ಬಂದ್ರೆ 6ರಿಂದ 2ಕ್ಕೆ ಬರ್ತಾರೆ. ಮಿಥ್ಯಾತ್ವದ ಉದಯಕ್ಕೆ ಬಂದ್ರೆ 6ರಿಂದ ಸೀದಾ 1ಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಷಷ್ಠಮ ಗುಣಸ್ಥಾನವರ್ತಿ ಜೀವಿಗಳು ಕೆಳಗಿನ 5 ಗುಣಸ್ಥಾನಗಳನ್ನು ಪಡೆಯುತ್ತಾರೆ. 5 ಗುಣಸ್ಥಾನಗಳು ಅಂದ್ರೆ ಯಾವುದು? 5, 4, 3, 2, 1. ಈ 5 ಗುಣಸ್ಥಾನಗಳನ್ನು ಕೆಳಗಿನ 5 ಗುಣಸ್ಥಾನಗಳನ್ನು ಷಷ್ಠಮ ಗುಣಸ್ಥಾನವರ್ತಿ ಜೀವಿಗಳು ಪ್ರಾಪ್ತ ಮಾಡ್ಕೊಳ್ಬಹುದು ಅಂತ ಕೊಡ್ತಿದ್ದಾರೆ. ಆದ್ರೆ ಮೇಲಿನ ಪ್ರಮತ ವಿರಕ್ತ ಗುಣಸ್ಥಾನದವರೆಗೆ ಹೋಗುತ್ತವೆ.
ಇದಕ್ಕಿಂತ ಮುಂದೆ ಹೋಗೋದಿಲ್ಲ. ಅಂದ್ರೆ ಈಗ ಆರನೇ ಗುಣಸ್ಥಾನದಿಂದ ನಾವು ಮೇಲೆ ಹೋಗ್ಬೇಕಾದ್ರೆ 1/1 ಹೋಗಕ್ಕಾಗೋದು. ಅರ್ಥ ಆಯ್ತಲ್ವಾ? 6ರಿಂದ 7ಕ್ಕೆ ಹೋಗ್ಬೋದು, ಮತ್ತೆ 7ರಿಂದ 8, 8ರಿಂದ 9 ಹಿಂಗೆ ಹೋಗ್ಬೇಕು, ಕ್ರಮದಿಂದಲೇ ಹೋಗ್ಬೇಕು. 6ರಿಂದ ಸೀದಾ 8ಕ್ಕೆ ಹೋಗಕ್ಕಾಗಲ್ಲ, 6ರಿಂದ ಸೀದಾ 9ಕ್ಕೂ ಹೋಗಕ್ಕಾಗಲ್ಲ. 6ನೇ ಗುಣಸ್ಥಾನದ ಮೇಲಿನ ಎಲ್ಲಾ ಗುಣಸ್ಥಾನಗಳು 1/1 ಹೋಗ್ಬೇಕು. ಅರ್ಥ ಆಗ್ತಿದ್ಯಲ್ವಾ? 6 ಆದ್ಮೇಲೆ 7, ತಿರ್ಗಿ 8ನೇ ಗುಣಸ್ಥಾನ ಹೋಗ್ಬೇಕಾದ್ರೆ 7ರಿಂದಾನೇ ಹೋಗ್ಬೇಕು 8ಕ್ಕೆ, ಈ ರೀತಿ. ಸೊ 6ನೇ ಗುಣಸ್ಥಾನದವನು ಮೇಲೆ ಹೋಗ್ಬೇಕಂದ್ರೆ ಬರೀ ಒಂದೇ ಗುಣಸ್ಥಾನಕ್ಕೆ ಹೋಗೋದು. ಯಾವ್ದು ಅಂತಂದ್ರೆ 6ರಿಂದ 7ನೇ ಗುಣಸ್ಥಾನಕ್ಕೆ ಮಾತ್ರನೇ ಹೋಗೋದು. ಕೆಳಗಡೆ ಅಂದ್ರೆ ಕೆಳಗಿನ 5 ಗುಣಸ್ಥಾನಗಳನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓದಿಮಾ, ಸಪ್ತಮ ಗುಣಸ್ಥಾನವರ್ತಿ. ಸಪ್ತಮ ಗುಣಸ್ಥಾನವರ್ತಿ ಜೀವಗಳು ಅಪೂರ್ವಕರಣವನ್ನು 6ನೇ ಗುಣಸ್ಥಾನವನ್ನು ಮತ್ತು ಮರಣದ ಅಪೇಕ್ಷೆಯಿಂದ ದೇವಗತಿ ಸಂಬಂಧಿಯಾದ ಚತುರ್ಥ ಗುಣಸ್ಥಾನವನ್ನು ಪಡೆಯುತ್ತದೆ. ಸಾಕು ಒಂದ್ ನಿಮಿಷ. ಏನ್ ಹೇಳ್ತಿದ್ದಾರೆ ಇಲ್ಲಿ? ಸಪ್ತಮ ಗುಣಸ್ಥಾನವರ್ತಿ ಜೀವಿಗಳು ಅಪೂರ್ವಕರಣವನ್ನು ಹಾಗೂ 6ನೇ ಗುಣಸ್ಥಾನವನ್ನು ಮತ್ತು ಮರಣದ ಅಪೇಕ್ಷೆಯಿಂದ ದೇವಗತಿ ಸಂಬಂಧ ಚತುರ್ಥ ಗುಣಸ್ಥಾನವನ್ನು ಪಡೆಯುತ್ತಾರೆ. ಅಂದ್ರೆ 7ನೇ ಗುಣಸ್ಥಾನದಲ್ಲಿ ಇರುವಂತಹ ಅಪ್ರಮತ್ತ ವಿರತ ಗುಣಸ್ಥಾನವರ್ತಿ ಮುನಿ ಅವರು ಕೆಳಗಡೆ ಬಂದ್ರೆ ಎಷ್ಟನೇ ಗುಣಸ್ಥಾನಕ್ಕೆ ಬರ್ತಾರೆ? 7ರಿಂದ 6ಕ್ಕೆ ಬರ್ತಾರೆ. ಓಕೆ, ನೋಡಿ 7ರಿಂದ ಜೀವ ಸೀದಾ ನೋಡಿ, 7ರಿಂದ ಜೀವ 1ಕ್ಕೂ ಬರಕ್ಕಾಗಲ್ಲ, 2ಕ್ಕೂ ಬರಕ್ಕಾಗಲ್ಲ, 3ಕ್ಕೂ ಬರಕ್ಕಾಗಲ್ಲ, 5ಕ್ಕೂ ಬರಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? 7ನೇ ಗುಣಸ್ಥಾನದಿಂದ ಜೀವ ಕೆಳಗಡೆ ಅಂತಂದ್ರೆ 6ನೇ ಗುಣಸ್ಥಾನಕ್ಕೆ ಮಾತ್ರ ಬರಕ್ಕಾಗೋದು, ತಿಳ್ಕೊಳ್ಳಿ, ಸರಿನಾ? ಇನ್ನು 7ನೇ ಗುಣಸ್ಥಾನದಿಂದ ಮೇಲೆ ಹೋಗೋದಂತಂದ್ರೆ 7ರಿಂದ ಅವನು 8ಕ್ಕೆ ಮಾತ್ರ ಹೋಗಕ್ಕಾಗೋದು. ನಾನು ಆಗ್ಲಷ್ಟೇ ಹೇಳ್ದೆ, 6ನೇ ಗುಣಸ್ಥಾನ ಮೇಲೆ ನಾವು 1/1 ಹೋಗೋಕ್ಕಾಗೋದು. ಡೈರೆಕ್ಟ್ ಆಗಿ 7ರಿಂದ 10ಕ್ಕೆ ಹೋಗಕ್ಕಾಗಲ್ಲ, ಅಥವಾ 7ರಿಂದ 9ಕ್ಕೆ ಹೋಗಕ್ಕಾಗಲ್ಲ. ಅದೇ ಪ್ರಕಾರ 6ರಿಂದ ಒಂದೇ ಸಲ ಡೈರೆಕ್ಟ್ ಆಗಿ 8ಕ್ಕೆ ಹೋಗಕ್ಕಾಗಲ್ಲ. 6ನೇ ಗುಣಸ್ಥಾನ ಮೇಲಿನ ಗುಣಸ್ಥಾನಗಳು ನಾವು 1/1 ಹೋಗಕ್ಕಾಗೋದು. ಹಾಗಾಗಿ ಇಲ್ಲೂ ಸಹ ಅದೇ ಅನ್ವಯಿಸುತ್ತೆ. 7ನೇ ಗುಣಸ್ಥಾನವರ್ತಿ ಮೇಲೆ ಹೋದ್ರೆ, ಮೇಲಿನ ಗುಣಸ್ಥಾನಗಳಿಗೆ ಹೋದ್ರೆ 7 ಆದ್ಮೇಲೆ ನೆಕ್ಸ್ಟ್ 8ಕ್ಕೆ ಅವನು ಹೋಗೋದು. ಅರ್ಥ ಆಗ್ತಿದೆಯಲ್ವಾ? ಇನ್ನು ಕೆಳಗಡೆ ಅಂತಂದ್ರೆ ಅವನು 7ನೇ ಗುಣಸ್ಥಾನವರ್ತಿ ಕೆಳಗಿನ ಗುಣಸ್ಥಾನಗಳಿಗೆ ನೇರವಾಗಿ ಬರ್ತಾನೆ ಅಂತಂದ್ರೆ 7ರಿಂದ 6ಕ್ಕೆ ಮಾತ್ರ ಬರಕ್ಕಾಗೋದು. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಮರಣದ ಅಪೇಕ್ಷೆಯಿಂದ ದೇವಗತಿ ಸಂಬಂಧಿಯಾದ ಚತುರ್ಥ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಂದ್ರೆ ಈಗ 7ನೇ ಗುಣಸ್ಥಾನವರ್ತಿ ಜೀವ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅಪ್ರಮತ್ತ ವಿರತ ಗುಣಸ್ಥಾನ. ಆ ಜೀವಕ್ಕೆ ಏನಾದ್ರು 7ನೇ ಗುಣಸ್ಥಾನದಲ್ಲಿ ಮರಣವು ಸಂಭವಿಸಿದರೆ, ಮರಣ ಸಂಭವಿಸಿದ ನೆಕ್ಸ್ಟ್ ಸಮಯಕ್ಕೆ ಅವನ್ ಏನಾಗುತ್ತೆ? ಅವನ ಗುಣಸ್ಥಾನ 4ನೇ ಗುಣಸ್ಥಾನ. ಅರ್ಥ ಮಾಡ್ಕೊಳ್ಳಿ. ಈಗ 7ನೇ ಗುಣಸ್ಥಾನವರ್ತಿ 7ನೇ ಗುಣಸ್ಥಾನದಲ್ಲಿ ಇದ್ದಾನೆ, ಅವನ ಆಯು ಇನ್ನೇನು ಮುಗ್ದೋಯ್ತು, ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಅದ್ರ ನೆಕ್ಸ್ಟ್ ಸಮಯನೇ ಇಮಿಡಿಯೇಟ್ ಎಷ್ಟನೇ ಗುಣಸ್ಥಾನಕ್ಕೆ ಹೋಗ್ತಾನೆ? ಅವನು 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಕಾರಣ 7ನೇ ಗುಣಸ್ಥಾನವರ್ತಿ ನಿಯಮದಿಂದ ದೇವಗತಿಯಲ್ಲೇ ಅವನು ಹೋಗಿ ಜನ್ಮ ಪಡೆಯೋದು. ಸೊ ಈ ದೇವಗತಿ ಅಪೇಕ್ಷೆಯಿಂದ ಅವನು ಇಮಿಡಿಯೇಟ್ 4ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಹೇಳಿಮ್ಮ. ಉಪಸಮ ಶ್ರೇಣಿಯಲ್ಲಿರುವ 8ನೇ 9ನೇ ಹಾಗೂ 10ನೇ ಗುಣಸ್ಥಾನವರ್ತಿ ಜೀವಗಳು ಏರುವ ಅಪೇಕ್ಷೆಯಿಂದ ಅನಂತರದ ಮೇಲಿನ ಗುಣಸ್ಥಾನವನ್ನು ಪಡೆಯುತ್ತದೆ. ಓಕೆ, ಏನ್ ಹೇಳಿದ್ದಾರೆ? ಉಪಶಮ ಶ್ರೇಣಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಶ್ಯಾಮಲಾ ಮೇಡಮ್ ಅವರೇ? 6ನೇ ಚತುರ್ಥ ಗುಣಸ್ಥಾನದಿಂದ ಅಲ್ವಾ? ಇಲ್ಲಮ್ಮ, ಉಪಶಮ ಶ್ರೇಣಿ ಏರೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪ್ರಥಮ ಗುಣಸ್ಥಾನದಿಂದ. ಅಲ್ಲಮ್ಮ, ಓಕೆ ಫೈನ್. ನೋಡಿ, ಉಪಶಮ ಶ್ರೇಣಿ 8ನೇ ಗುಣಸ್ಥಾನದಿಂದ ಪ್ರಾರಂಭ ಆಗೋದು ಅಲ್ವಾ? 7ನೇ ಗುಣಸ್ಥಾನದ ಅಂತಿಮದಲ್ಲಿ ಅವನ್ ಏನ್ ಮಾಡ್ತಾನೆ? ಮೊದಲನೇ ಕರ್ಣ ಲಬ್ಧಿ ಮಾಡ್ತಾನೆ ಅಲ್ವಾ? ಅಂದ್ರೆ 7ನೇ ಗುಣಸ್ಥಾನದ ಅಂತಿಮದಲ್ಲಿ ಏನು ಅಧಕರಣ ಮಾಡ್ತಾನೆ ಅಲ್ವಾ? ಆ ಅಧಕರಣ ಮಾಡಿ ನೆಕ್ಸ್ಟ್ ಅವನ್ ಏನ್ ಮಾಡ್ತಾನೆ? ಅಲ್ಲಿಂದ ಅವನು 8ನೇ ಗುಣಸ್ಥಾನಕ್ಕೆ ಗಮನ ಮಾಡ್ತಾನೆ. ಆಗ ಏನಾಗುತ್ತೆ? 8ನೇ ಗುಣಸ್ಥಾನದಲ್ಲಿ 7ನೇ ಗುಣಸ್ಥಾನದಲ್ಲಿ ಉಪಶಮ ಸಮ್ಯಕ್ತದೊಂದಿಗೆ ಅವನೇನಾದ್ರೂ ಶ್ರೇಣಿ ಪ್ರಾರಂಭ ಮಾಡಿದ್ರೆ ಉಪಶಮ ಶ್ರೇಣಿಯಲ್ಲಿ ಹೋಗ್ತಾನೆ ಅಲ್ವಾ? ಸೊ ಇಲ್ಲಿ ಏನ್ ಹೇಳ್ತಿದ್ರೆ, ಉಪಶಮ ಶ್ರೇಣಿ ಏರುವಂತಹ ಮುನಿಗಳು 8, 9, 10ನೇ ಗುಣಸ್ಥಾನವರ್ತಿ ಜೀವಿಗಳು ಏರುವ ಅಪೇಕ್ಷೆಯಿಂದ ಅನಂತರದ ಮೇಲಿನ ಗುಣಸ್ಥಾನಗಳನ್ನು ಪಡೆಯುತ್ತವೆ. ಅಂದ್ರೆ ಉಪಶಮ ಶ್ರೇಣಿ 8ನೇ ಗುಣಸ್ಥಾನದಿಂದ ಶ್ರೇಣಿ ಪ್ರಾರಂಭ ಆಗೋದು 8ನೇ ಗುಣಸ್ಥಾನದಿಂದ. 8ನೇ ಗುಣಸ್ಥಾನದಲ್ಲಿ ಶ್ರೇಣಿ ಇರುವಂತಹ ಜೀವಿಗಳು
ಏರುವಾಗ ಅನಂತರದ ಮೇಲಿನ ಗುಣಸ್ಥಾನಗಳನ್ನೇ ಪಡೆಯುತ್ತೆ ಅಂತಂದ್ರೆ, ಈಗ 8ನೇ ಗುಣಸ್ಥಾನದಲ್ಲಿರೋನು ಮತ್ತೆ ಮೇಲೆ ಹೋದ್ರೆ ಎಷ್ಟನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಳ್ತಾನೆ? 9ನೇ ಗುಣಸ್ಥಾನ. 8ರಿಂದ ಡೈರೆಕ್ಟ್ 10 ಹೋಗಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಇನ್ನು 9ನೇ ಗುಣಸ್ಥಾನದವನು ಮತ್ತೆ ಮೇಲಿನ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಅದರ ನಂತರದ ಗುಣಸ್ಥಾನ ಯಾವ್ದಿದೆ? 9ರ ನಂತರ ಗುಣಸ್ಥಾನ 10. 9ರಿಂದ ಅವನು 10ಕ್ಕೆ ಹೋಗೋದು, ಡೈರೆಕ್ಟ್ 11ಕ್ಕೆ ಹೋಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ 9, 8, 9, 10ನೇ ಗುಣಸ್ಥಾನವರ್ತಿ ಜೀವಿಗಳು, ಉಪಶಮ ಶ್ರೇಣಿಯಲ್ಲಿ ಇರುವಂತಹ ಜೀವಿಗಳು ನಂತರದ ಗುಣಸ್ಥಾನಗಳನ್ನೇ ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ. ಇನ್ನು ಉಪಶಮ ಶ್ರೇಣಿಯಲ್ಲಿ ಇರುವಂತಹ 10ನೇ ಗುಣಸ್ಥಾನವರ್ತಿ ಜೀವ ಎಷ್ಟನೇ ಗುಣಸ್ಥಾನಕ್ಕೆ ಹೋಗ್ತಾನೆ? 11ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಓದಿ. ಪತನದ ಅಪೇಕ್ಷೆಯಿಂದ ಅನಂತರ ಕೆಳಮುಖವಾಗಿ ಮರಣದ ಅಪೇಕ್ಷೆಯಿಂದ ದೇವಗತಿ ಸಂಬಂಧಿಯಾದ ಚತುರ್ಥ ಗುಣಸ್ಥಾನವನ್ನು ಪಡೆಯುತ್ತದೆ. ಸಾಕು. ಏನ್ ಹೇಳ್ತಿದ್ದಾರೆ? ಪತನದ ಅಪೇಕ್ಷೆಯಿಂದ ಈಗ ಏನ್ ಹೇಳಿದ್ರು? ಈಗ ಹತ್ತುವ ಅಪೇಕ್ಷೆಯಿಂದ ಹೇಳಿದ್ರು, ಏರುವ ಅಪೇಕ್ಷೆಯಿಂದ ಹೇಳಿದ್ರು. ಇನ್ನು ಇಳಿಯುವ ಅಪೇಕ್ಷೆಯಿಂದ 8ನೇ ಯಾವುದೇ ಜೀವ ಇರಲಿ, ಶ್ರೇಣಿ ಉಪಶಮ ಶ್ರೇಣಿಯಲ್ಲಿ ಇರುವಂತಹ ಜೀವಗಳು ಅಂದ್ರೆ 8ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನವರೆಗೂ ಯಾವ ಒಂದು ಉಪಶಮ ಶ್ರೇಣಿ ಇದೆ, ಆ ಶ್ರೇಣಿಯಲ್ಲಿರುವಂತಹ ಜೀವಿಗಳಿಗೆ ತಮ್ಮ ಆಯು ಏನಾದ್ರೂ ಮುಕ್ತಾಯ ಆದ್ರೆ ಆ ಜೀವ ನಿಯಮದಿಂದ ಎಲ್ಲಿಗೆ ಬರ್ತಾನೆ? 4ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಂದ್ರೆ ದೇವಗತಿ ಸಂಬಂಧ 4ನೇ ಗುಣಸ್ಥಾನಕ್ಕೆ ಅವನು ಬರ್ತಾನೆ. ಯಾಕೆ? ಶ್ರೇಣಿ ಏರುವಂತ ಮನಿಗಳು ನಿಯಮದಿಂದ ದೇವಗತಿಗೆ ಹೋಗ್ತಾರೆ. ಯಾವ್ದಾದ್ರು ಜೀವ ಯಾವ್ದಾದ್ರು ಜೀವ ಶ್ರೇಣಿ ಏರೋ ಮುಂಚೆ ನರಕಾಯು, ಮನುಷ್ಯಾಯು, ತಿರಂಚಾಯು ಬಂಧ ಮಾಡ್ಕೊಂಡಿದ್ರೆ ಆ ಜೀವ ಶ್ರೇಣಿ ಏರಕ್ಕೆ ಆಗೋದೇ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ದೇವಾಯು ಮುಂಚೆನೆ ಬಂಧ ಮಾಡ್ಕೊಂಡಿರುವಂತ ಜೀವ ಈ ಶ್ರೇಣಿಯನ್ನು ಏರಲು ಸಾಧ್ಯ. ಹಾಗಾಗಿ ಆ ಜೀವ ಶ್ರೇಣಿ ಏರ್ಬೇಕಾದ್ರೆ ಅವನೇನಾದ್ರು ಆಯುಸ್ ಒಂದು ಮುಕ್ತಾಯ ಆದ್ರೆ, ಆಯುಸ್ ಮುಕ್ತಾಯ ಆಗಿರುವ ಕಾರಣದಿಂದ ಆ ಜೀವ ಇನ್ನೇನು ಇಲ್ಲಿಂದ ಮರಣ ಹೊಂದಿ ನೆಕ್ಸ್ಟ್ ಸಮಯಕ್ಕೆ ಆ ಜೀವ 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಇನ್ನು ನಿಯಮದಿಂದ ಅವನು ದೇವಗತಿಯಲ್ಲಿ ಜನ್ಮ ಪಡಿತಾನೆ. ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಅವನ ಒಂದು ಯಾವ ಉಪಶಮ ಸಮ್ಯಕ್ತ್ವ ಇತ್ತಲ್ವಾ, ಆ ಉಪಶಮ ಸಮ್ಯಕ್ತ್ವ ದೇವಗತಿಯ ಅಪರ್ಯಾಪ್ತಕ ಅವಸ್ಥೆ ತನಕ ಮಾತ್ರ ಇರುತ್ತೆ. ಒಮ್ಮೆ ಪರ್ಯಾಪ್ತಕ ಆದ್ಮೇಲೆ ಆ ಒಂದು ಉಪಶಮ ಸಮ್ಯಕ್ತ್ವ, ದ್ವಿತೀಯೋಪಶಮ ಸಮ್ಯಕ್ತ್ವ ಏನಿತ್ತಲ್ವ ಅದು ಬಿಟ್ಟು ಹೋಗುತ್ತೆ. ಪುನಃ ಬೇಕಾದ್ರೆ ಅಲ್ಲಿ ಅವನು ಕ್ಷಯೋಪಶಮ ಸಮ್ಯಕ್ತ್ವವನ್ನು ಅಲ್ಲಿ ಅವನು ಪ್ರಾಪ್ತಿ ಮಾಡ್ಕೊಳ್ಬಹುದು ಆ ಜೀವ. ಅರ್ಥ ಆಗ್ತಿದೆಯಲ್ವಾ? ತುಂಬಾ ಅದು ಒಂದೇ ಸಲ ಅರ್ಥ ಆಗಲ್ಲ. ಬಾರ್ ನೀವು ಮನೇಲಿ ಹೋಮ್ ವರ್ಕ್ ಮಾಡ್ಬೇಕು. ನಾನು ಪ್ರತಿನಿತ್ಯ ಈಗ ಚತುರ್ಥ ಗುಣಸ್ಥಾನ ಅಂದ್ರೆ ದೇವಗತಿಯನ್ನು ಪಡೆಯುತ್ತದಲ್ಲ, ಈಗ ಮನುಷ್ಯ ಗತಿ ಅಥವಾ ಈಗ ತಿರ್ಯಂಚ ಗತಿಯನ್ನು ಯಾಕೆ ಪಡಿಬಾರ್ದು? ಸಾಧ್ಯನೇ ಇಲ್ಲ. ನಿಯಮನೇ ಹಾಗೆ ಇದೆ ನಿರಂಜನ್ ಸರ್. ಶ್ರೇಣಿ ಏರುವಂತ ಜೀವ ಮುಂಚೆನೆ ಅವನು 3 ಆಯು ಬಂಧ ಮಾಡ್ಕೊಂಡಿದ್ರೆ ಶ್ರೇಣಿ ಏರಕ್ ಆಗೋದೇ ಇಲ್ಲ. ದೇವಗತಿ ಬಂಧ ಮಾಡ್ಕೊಂಡವನು ಮಾತ್ರ ಶ್ರೇಣಿ ಏರಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಇದು ಬೀಳುವ ಅಪೇಕ್ಷೆಯಿಂದ, ಪತನದ ಅಪೇಕ್ಷೆಯಿಂದ ಹೇಳಿದಲ್ವಾ, ಕೆಳಮುಖವಾಗಿ ಮರಣದ ಅಪೇಕ್ಷೆಯಿಂದ ದೇವಗತಿ ಸಂಬಂಧಿತ ಚತುರ್ಥ ಗುಣಸ್ಥಾನವನ್ನು ಪಡೆಯುತ್ತದೆ. ಕರೆಕ್ಟ್. ಪತನದ ಅಪೇಕ್ಷೆ, ಹೌದು. ಅಂದ್ರೆ ಪತನ ಅಂತಂದ್ರೆ ಏನ್ ಗೊತ್ತಾ? ಈಗ ಏರುವ ಗುಣಸ್ಥಾನ ಅಂದ್ರೆ ಏನು? 8, 9, 10, 11 ಇದು ಏರುವ ಅಪೇಕ್ಷೆ. ಪತನ ಅಂತಂದ್ರೆ ಕೆಳಗಿನ ಗುಣಸ್ಥಾನ ಮಾಡ್ಕೊಳ್ಳೋದು ಅಂತ. ಅಂದ್ರೆ ಈಗ 9, 8, 7 ಹೀಗೆ ಬೀಳ್ತದೆ. ಅದರಲ್ಲಿ ಮರಣ ಆದ್ರೆ ಅದು 4ನೇ ಗುಣ ಸ್ಥಾನವರ್ತಿ ಅಂದ್ರೆ ದೇವಗತಿಯನ್ನು ಪಡೆಯುತ್ತದೆ. ಮನುಷ್ಯಗತಿಯನ್ನು ಪಡೆಯುವುದಿಲ್ಲ 4ನೇ ಗುಣಸ್ಥಾನದಲ್ಲಿ ಅಲ್ವಾ? ಮನುಷ್ಯನ ಗತಿಗೆ ಅವ್ರು ಹೋಗೋದೇ ಇಲ್ಲ, ದೇವಗತಿಗೆ ಹೋಗ್ತಾರೆ ನಿಯಮದಿಂದ. ಆಮೇಲೆ ಅಲ್ಲೂ ನಿಮ್ಗೆ ಹೊಸ ಆಯು ಬಂಧನೂ ಆಗೋದಿಲ್ಲ. ಯಾಕಂದ್ರೆ 7ನೇ ಗುಣಸ್ಥಾನದ ಮೇಲೆ ನಿಮ್ಗೆ ಆಯು ಬಂಧ ಆಗೋದಿಲ್ಲ. ಕಾರಣ ನಿಮ್ಗೆ ಹೇಳಿದ್ದೆ, ಆಯು ಬಂಧ ಆಗ್ಬೇಕಾದ್ರೆ ಮಧ್ಯಮ ಪರಿಣಾಮ ಬೇಕು. ತೀವ್ರ ವಿಶುದ್ಧಿ ಪರಿಣಾಮದಲ್ಲೂ ಆಯು ಬಂಧ ಆಗೋದಿಲ್ಲ, ತೀವ್ರ ಕಷಾಯ ಭಾವದಲ್ಲೂ ಆಯು ಬಂಧ ಆಗೋದಿಲ್ಲ. ಅದಕ್ಕೊಂದು ಮೀಡಿಯಂ ಲೆವೆಲ್ ನ ಒಂದು ಪರಿಣಾಮ ಬೇಕು, ಆಗ ಮಾತ್ರ ಆಯು ಬಂಧ ಆಗೋದು. ನಾವು ಅಪಕರ್ಷ ಕಾಲ ಅಂತ ಹೇಳ್ತೀವಲ್ಲ, 8 ಅಪಕರ್ಷ ಕಾಲ. ಅಪಕರ್ಷ ಕಾಲ ಯಾಕೆ ಪೋಸ್ಟ್ಪೋನ್ ಆಗತ್ತೆ ಹೇಳಿ? ಕಾರಣ ಅದಕ್ಕೆ ಯೋಗ್ಯವಾದಂತ ಪರಿಣಾಮ ಸಿಗೋದಿಲ್ಲ, ಅದಕ್ಕೆ ಅಲ್ವಾ ಅದು ಪೋಸ್ಟ್ಪೋನ್ ಆಗೋದು. ಸುಮ್ನೆ ಯಾಕೆ ಪೋಸ್ಟ್ಪೋನ್ ಆಗುತ್ತೆ ಅಲ್ವಾ? ಅರ್ಥ ಆಯ್ತಲ್ಲ ನಿರಂಜನ್ ಸರ್? ಆಯು ಬಂದಾಗ 8 ಅಪಕರ್ಷ ಕಾಲ ಅಂತ ಹೇಳ್ತಾರಲ್ವಾ. ಈಗ 1ನೇ ಅಪಕರ್ಷ ಕಾಲದಲ್ಲಿ ಆಗಿಲ್ಲ ಅಂದ್ರೆ 2ನೇ ಅಪಕರ್ಷ ಕಾಲಕ್ಕೆ ಹೋಗುತ್ತೆ. ಕಾರಣ ಅದಕ್ಕೆ ಆಯು ಬಂಧದ ಯೋಗ್ಯ ಪರಿಣಾಮ ಅದಕ್ಕೆ ಸಿಕ್ಕಿಲ್ಲ. 7ನೇ ಗುಣಸ್ಥಾನದ ಮೇಲೆ ಆಯು ಬಂಧ ಆಗಲ್ಲ. ಕಾರಣ ಏನಂತಂದ್ರೆ ಅಲ್ಲಿ ತುಂಬಾ ವಿಶುದ್ಧಿ ಪರಿಣಾಮ ಇದೆ, ಉತ್ಕೃಷ್ಟ. ಅಂದ್ರೆ ಅದೇ ಹೇಳಿದ್ನಲ್ವಾ, ತುಂಬಾ ಹೆಚ್ಚು ವಿಶುದ್ಧಿ ಪರಿಣಾಮದಲ್ಲೂ ಆಯು ಬಂಧ ಆಗೋದಿಲ್ಲ.
ಅದಕ್ಕೆ ಹೌದು, ಹೌದು. ಉಪಶಮ ಸಂಯುಕ್ತ ಪ್ರಥಮೋಪಶಮ ಸಂಯುಕ್ತದ ಕಾಲದಲ್ಲೂ ಆಯು ಬಂದ ಆಗೋದಿಲ್ಲ. ಯಾಕಂತಂದ್ರೆ ಅದ್ರಲ್ಲಿ ಪ್ರಥಮೋಪಶಮ ದ್ವಿತೀಯೋಪಶಮ ಸಂಯುಕ್ತದಲ್ಲಿ ಮಾತ್ರ. ತುಂಬಾ ವಿಶುದ್ಧಿ ಭಾವ ದ್ವಿತೀಯೋಪಶಮ. ಹೊಂದಿರ್ತಾನೆ ಅವನು. ದ್ವಿತೀಯೋಪಶಮದಲ್ಲಿ ಇದಾಗುತ್ತೆ. ದ್ವಿತೀಯೋಪಶಮದಲ್ಲೂ ಆಯು ಬಂದಾಗಲ್ಲ, ಪ್ರಥಮೋಪಶಮದಲ್ಲೂ ಆಯು ಬಂದಾಗೋದಿಲ್ಲ. ಯಾಕಂದ್ರೆ ಪರಿಣಾಮ ಉತ್ಕೃಷ್ಟ ಪರಿಣಾಮ ಇದೆ, ಅಲ್ಲಿ ತುಂಬಾ ವಿಶುದ್ಧಿ ಪರಿಣಾಮ ಇದೆ. ಓಕೆ, ಆಯು ಬಂದ ಆಗೋದಿಲ್ಲ ಅಲ್ಲಿ ಅಂತ. ಸರಿ ಸರಿ ಸರಿ. ಇನ್ನು ಓಕೆ, ಮತ್ತೊಂದು ಪ್ರಥಮೋಪಶಮದಲ್ಲಂತೂ ಮರಣ ಆಗೋದು, ದ್ವಿತೀಯೋಪಶಮದಲ್ಲಿ ಮರಣ ಆಗ್ಬೋದು, ಪ್ರಥಮೋಪಶಮದಲ್ಲಿ ಮರಣ ಆಗೋದಿಲ್ಲ. ಅಲ್ಲ, ಸ್ವಲ್ಪ ಇಲ್ಲಿ ಕೆಳಗೆ ಮಾಡಿ ಮೇಡಮ್, ಇದು ಮೇಲಿದ್ದು ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ. ಓಕೆ, ನೆಕ್ಸ್ಟ್ ಏನು, ಎಲ್ಲಿ ತನಕ ಓದಿ? ಪತನ ಬೀಳುವ ಅಪೇಕ್ಷೆಯಿಂದ ಶಪಥ ಶ್ರೇಣಿಯಿಂದ ಹಾ ಓದಿ. 8ನೇ ಮತ್ತು 9ನೇ ಗುಣಸ್ಥಾನವರ್ತಿ ಜೀವಗಳು ಏರುವ ಅಪೇಕ್ಷೆಯಿಂದ ಅನಂತರ ಮೇಲಿನ ಗುಣಸ್ಥಾನವನ್ನು ಪಡೆಯುತ್ತದೆ. ಪೂರ್ತಿ ಅದ್ ಮುಗಿಸ್ಬಿಡಿ. ಹೌದಾ, ಅದಷ್ಟೇ ಇದೆ. ಆಮೇಲೆ ಕೆಳಗೆ ಬೇರೆ ಇದೆ. ಶಪಥ ಶ್ರೇಣಿಯಲ್ಲಿರುವ 10ನೇ ಗುಣಸ್ಥಾನವರ್ತಿ ಜೀವಗಳು ನಿಯಮದಿಂದ 12ನೇ ಗುಣಸ್ಥಾನವನ್ನು ಪಡೆಯುತ್ತದೆ ಮತ್ತು ಅಲ್ಲಿಂದ ಕ್ರಮದಿಂದ ಮುಂದಿನ ಗುಣಸ್ಥಾನಗಳನ್ನು ಹೊಂದುತ್ತಾ ಮೋಕ್ಷವನ್ನು ಪಡೆಯುತ್ತದೆ. ಓಕೆ, ಇಲ್ಲಿ ಏನೇ ಸುಗುಣಕ್ಕ ಅವರೇ, ಇದನ್ನ ಫಸ್ಟ್ ಹೇಳ್ತೀನಿ, ನಂತರ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಇದನ್ನ ಫಸ್ಟ್ ಹೇಳ್ಬಿಡ್ತೇನೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಕ್ಷಪಕ ಶ್ರೇಣಿಯಲ್ಲಿ ಏರುವ 8ನೇ ಮತ್ತು 9ನೇ ಗುಣಸ್ಥಾನವರ್ತಿ ಜೀವಿಗಳು ಏರುವ ಅಪೇಕ್ಷೆಯಿಂದ ಅನಂತರ ಮೇಲಿನ ಗುಣಸ್ಥಾನಗಳನ್ನೇ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೇವಲ 8 ಮತ್ತು 9ನೇ ಗುಣಸ್ಥಾನ ಮಾತ್ರ ಯಾಕೆ ತಗೊಂಡಿದ್ದಾರೆ? ಕ್ಷಪಕ ಶ್ರೇಣಿ ಏರುವವನು, ಕ್ಷಪಕ ಶ್ರೇಣಿ ಅಂದ್ರೆ ಈ ಒಂದು ಕರ್ಮಗಳು ಏನು ಮೋಹಿನಿಯ ಕರ್ಮದ 21 ಪ್ರಕೃತಿಗಳಿತ್ತು, ಆ ಪ್ರಕೃತಿಗಳನ್ನು ಅವನು ಏನ್ ಮಾಡ್ತಿದ್ದಾನೆ, ಕ್ಷಯ ಮಾಡ್ತಾ ಹೋಗ್ತಿದ್ದಾನೆ. ಅದಕ್ಕೆ ಏನ್ ಹೇಳ್ತಾರೆ, ನಾವು ಕ್ಷಪಕ ಶ್ರೇಣಿ ಅಂತ ನಾವು ಕರಿತೇವೆ ಅಲ್ವಾ? ಸೊ ಈ ಕ್ಷಪಕ ಶ್ರೇಣಿ ಏರುವನು ಅವನು ಏರ್ತಾನೆ ಹೊರತಾಗಿ ಅವನ್ ಕೆಳಗಡೆ ಬರೋದೇ ಇಲ್ಲ, ಅದೊಂದು ತಿಳ್ಕೊಳ್ಳಿ. ಕ್ಷಪಕ ಶ್ರೇಣಿ ಒಮ್ಮೆ ಏರಿದಾಗ ಕೇವಲ ಅವನು ಮೇಲ್ಮುಖವಾಗಿ ಇರ್ತಾನೆ ಹೊರತಾಗಿ ಕೆಳಮುಖವಾಗಿ ಅವನು ಬರೋದಿಲ್ಲ. ಯಾಕಂದ್ರೆ ಕ್ಷಪಕ ಶ್ರೇಣಿ ಏರುವನು ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಅರ್ಥ ಆಗ್ತಿದ್ಯಲ್ವಾ? ಆದ್ರಿಂದ ಕ್ಷಪಕ ಶ್ರೇಣಿ ಏರುವವನು ಯಾವಾಗ್ಲೂ ಅಷ್ಟೇ ಏರ್ಮುಖವಾಗಿ ಹೋಗ್ತಾನೆ, ಮತ್ತೆ ಇಳಿಮುಖವಾಗಿ ಅವನು ಪುನಃ ಬರೋದಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳಿದ್ದಾರೆ, ಕ್ಷಪಕ ಶ್ರೇಣಿ ಜೀವ 8 ಮತ್ತು 9ನೇ ಗುಣಸ್ಥಾನವರ್ತಿ ಜೀವಿಗಳು ಏರುವ ಅಪೇಕ್ಷೆಯಿಂದ ಅನಂತರ ಮೇಲಿನ ಗುಣಸ್ಥಾನಗಳನ್ನೇ ಪ್ರಾಪ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಏರುವ ಅಪೇಕ್ಷೆ ಅಂತ ನಾವು ಸೇರ್ಸೋದೇ ಬೇಡ, ಯಾಕಂದ್ರೆ ಇಲ್ಲಿ ಬರೀ ಏರಕ್ ಮಾತ್ರನೇ ಆಗೋದು, ಇಳಿಯಕ್ ಆಗೋದಿಲ್ಲ. ಓಕೆ, ಈಗ ಕ್ಷಪಕ ಶ್ರೇಣಿ ಏರ್ಬೇಕಾದ್ರೆ ಆ ಜೀವಿ 8ನೇ ಗುಣಸ್ಥಾನಕ್ಕೆ ಮೊದಲು ಬರ್ತಾನೆ ಅಂತ ತಿಳ್ಕೊಳ್ಳಿ. ಶ್ರೇಣಿ ಪ್ರಾರಂಭ ಆಗೋದು 8ನೇ ಗುಣಸ್ಥಾನ. ಸೊ ಕ್ಷಪಕ ಶ್ರೇಣಿ ಏರೋನು 8ರಿಂದ ಎಷ್ಟಕ್ಕೆ ಹೋಗ್ತಾನೆ? 9ಕ್ಕೆ ಹೋಗ್ತಾನೆ. ಇನ್ನು 9ರಿಂದ ಎಷ್ಟಕ್ಕೆ ಹೋಗ್ತಾನೆ? 10ಕ್ಕೆ ಹೋಗ್ತಾನೆ. ಅರ್ಥ ಆಗ್ತಿದಿಲ್ವಾ? ಇನ್ನು 10 ನೋಡಿ, 10ಕ್ಕೆ ಬಂದ್ಮೇಲೆ ಅವನು ನೆಕ್ಸ್ಟ್ 11ಕ್ಕೆ ಹೋಗಲ್ಲ. ಕ್ಷಪಕ ಶ್ರೇಣಿ ಏರೋನು 10ರಿಂದ ಸೀದಾ 12ಕ್ಕೆ ಹೋಗ್ತಾನೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಷಪಕ ಶ್ರೇಣಿಯಲ್ಲಿ 10ನೇ ಗುಣಸ್ಥಾನವರ್ತಿ ಜೀವಿಗಳು ನಿಯಮದಿಂದ 12ನೇ ಗುಣಸ್ಥಾನವನ್ನೇ ಪ್ರಾಪ್ತಿ ಮಾಡ್ಕೊಳ್ತಾರೆ ಮತ್ತು ಅಲ್ಲಿಂದ ಕ್ರಮದಿಂದ ಮತ್ತೆ ಮುಂದಿನ ಗುಣಸ್ಥಾನಗಳನ್ನು ಹೊಂದುತ್ತಾ ಮೋಕ್ಷ ಹೊಂದುತ್ತಾರೆ. ಅಂದ್ರೆ ಈಗ ಕ್ಷಪಕ ಶ್ರೇಣಿ ಏರುವಂತ ಜೀವ 8ರಿಂದ 9ಕ್ಕೆ ಹೋಗ್ತಾನೆ, ಮತ್ತೆ 9 ಆದ್ಮೇಲೆ 10ಕ್ಕೆ ಹೋಗ್ತಾನೆ, ಹಿಂಗೆ ಕ್ರಮದಿಂದ ಹೋಗ್ತಾನೆ. ಇನ್ನು 10 ಆದ್ಮೇಲೆ 11ಕ್ಕೆ ಹೋಗೋದಿಲ್ಲ. ಕಾರಣ ಅವನು ಇಲ್ಲಿ ಕ್ಷಪಕ ಶ್ರೇಣಿ ಏರ್ತಾ ಇದ್ದಾನೆ. ಈ 11ನೇ ಗುಣಸ್ಥಾನ ಏನಿದೆ, 11ನೇ ಗುಣಸ್ಥಾನ ಉಪಶಾಂತ ಮೋಹ ಗುಣಸ್ಥಾನ ಇದೆ. ಉಪಶಾಂತ ಮೋಹ ಅಂತಂದ್ರೆ ಏನು? ಯಾರು ಉಪಶಮ ಶ್ರೇಣಿ ಏರ್ತಿದ್ದಾರೆ ಅವರು ಕಷಾಯಗಳನ್ನ ಉಪಶಮ ಮಾಡ್ತಾ 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 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಎಲ್ಲಾ ಕಷಾಯಗಳನ್ನ ಉಪಶಮ ಮಾಡ್ಬಿಡ್ತಾರೆ. ಆಗ ಅವರು 11ನೇ ಗುಣಸ್ಥಾನದ ಉಪಶಾಂತ ಮೋಹ ಗುಣಸ್ಥಾನವನ್ನು ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಎಲ್ಲಾ ಮೋಹನೀಯ ಕರ್ಮಗಳು ಉಪಶಮ ಆಗಿದೆ. ಆದ್ರೆ ಕ್ಷಪಕ ಶ್ರೇಣಿ ಇರೋನು ಏನ್ ಮಾಡ್ತಾನೆ? ಕ್ಷಪಕ ಶ್ರೇಣಿ ಇರೋನು 8ನೇ ಗುಣಸ್ಥಾನದಿಂದ ಎಲ್ಲಾ ಮೋಹನೀಯ ಕರ್ಮದ ಪ್ರಕೃತಿಗಳನ್ನು ಕ್ಷಯ ಮಾಡ್ತಾ ಹೋಗ್ತಾನೆ. 10ನೇ ಗುಣಸ್ಥಾನದ ಅಂತಿಮದಲ್ಲಿ ಬಂದಾಗ ಏನ್ ಮಾಡ್ತಾನೆ ಅವನು? ಎಲ್ಲಾ ಮೋಹನೀಯ ಕರ್ಮಗಳನ್ನು 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ನಾಶ ಮಾಡ್ಬಿಡ್ತಾನೆ. ನಾಶ ಮಾಡಿದ್ಮೇಲೆ 11ನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. 11ನೇ ಗುಣಸ್ಥಾನದಲ್ಲಿ ಎಲ್ಲಾ ಮೋಹನೀಯ ಕರ್ಮ ಉಪಶಮ ಆಗಿರುವಂತ ಅವಸ್ಥೆ ಇರುತ್ತೆ. ಈಗ ಇವನು ಎಲ್ಲಾ ಮೋಹನೀಯ ಕರ್ಮ ನಾಶ ಮಾಡಿದ್ಮೇಲೆ ಎಲ್ಲಾ ಮೋಹನೀಯ ಕರ್ಮಗಳು ಉಪಶಮ ಆಗಿರುವಂತ ಅವಸ್ಥೆ ಪ್ರಾಪ್ತಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಆ ಮಾತೇ ಬರೋದಿಲ್ಲ. ಹಾಗಾಗಿ ಅವನು ಏನಾಗ್ತಾನೆ? 10ನೇ ಗುಣಸ್ಥಾನದ ಅಂತಿಮದಲ್ಲಿ ಎಲ್ಲಾ ಮೋಹನೀಯ ಕರ್ಮಗಳನ್ನು ನಾಶ ಮಾಡಿ ಸೀದಾ ಅಲ್ಲಿಂದ ಕ್ಷೀಣ ಮೋಹ ಗುಣಸ್ಥಾನ ಅಂದ್ರೆ 12ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ, 10ರಿಂದ ಸೀದಾ 12ಕ್ಕೆ ಕ್ಷೀಣ ಮೋಹ ಗುಣಸ್ಥಾನಕ್ಕೆ ಬರ್ತಾನೆ.
ಕ್ಷೀಣ ಮೋಹ ಗುಣಸ್ಥಾನ ಅಂತ ಯಾಕೆ ಕರಿತೇವೆ ಅಂದ್ರೆ 10ನೇ ಗುಣಸ್ಥಾನದ ಅಂತಿಮದಲ್ಲಿ ಎಲ್ಲಾ ಮೋಹಿನಿಯ ಕರ್ಮಗಳನ್ನು ನಾಶ ಮಾಡಿದ ತಕ್ಷಣ ಅವನ ಅವಸ್ಥೆ ಹೇಗಿರುತ್ತೆ? ಕ್ಷೀಣ ಮೋಹ ಅವಸ್ಥೆ ಇರುತ್ತೆ. ಅಂದ್ರೆ ಎಲ್ಲಾ ಮೋಹವನ್ನು ಕ್ಷೀಣ ಮಾಡಿದಾನೆ, ಹಾಗಾಗಿ 12ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಆ ಒಂದು ಅವಸ್ಥೆಗೆ ನಾವು ಕ್ಷೀಣ ಮೋಹ ಗುಣಸ್ಥಾನ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ 12 ಆದ್ಮೇಲೆ ಇನ್ನು ಮತ್ತೆ ಕ್ರಮದಿಂದಲೇ ಹೋಗ್ಬೇಕು. ನೋಡಿ, 12ನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಮುಂದಿನ ಗುಣಸ್ಥಾನಕ್ಕೆ ಅವನು ಕ್ರಮದಿಂದಲೇ ಹೋಗ್ತಾನೆ. ಅಂದ್ರೆ 12 ಆದ್ಮೇಲೆ ಮತ್ತೆ 13ನೇ ಗುಣಸ್ಥಾನ ಅಂದ್ರೆ ಅರಿಯಂತ ಕೇವಲಿ, ಅಲ್ಲಿಂದ ಮತ್ತೆ ಅಯೋಗ ಕೇವಲಿಗೆ ಹಾಕ್ತಾರೆ. ಅರಿಯಂತ ಕೇವಲಿ ಅಂದ್ರೆ ಸಯೋಗ ಕೇವಲಿ, ಸಯೋಗ ಕೇವಲಿ ಆದ್ಮೇಲೆ 14ನೇ ಗುಣಸ್ಥಾನದಲ್ಲಿ ಅಯೋಗ ಕೇವಲಿ ಆಗ್ತಾರೆ. ಹೀಗೆ 12 ಆದ್ಮೇಲೆ 13, 13 ಆದ್ಮೇಲೆ 14, 14 ಆದ್ಮೇಲೆ ಸೀದಾ ಗುಣಸ್ಥಾನದಿಂದ ರಹಿತವಾದಂತಹ ಸಿದ್ಧ ಪರಮೇಶ್ವರಿ ಭಗವಾನರು ಆಗ್ತಾರೆ. ಓಕೆ, ಅಷ್ಟೇ ಸಿಂಪಲ್ ಇದೆ. ಸುಗುಣಕ್ಕ ಕೇಳಿ, ಏನೋ ಪ್ರಶ್ನೆ ಕೇಳ್ಬೇಕು ಅಂತ ಇದ್ರಲ್ಲ. ಸುಗುಣಕ್ಕ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಗುಣಕ್ಕ ಲೈನ್ ಅಲ್ಲಿ ಇದ್ದೀರಾ? ಸುಗುಣ ಶೆಟ್ಟಿ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಓಕೆ, ಫೈನ್. ಮ್ಯೂಟ್ ಆಗಿದೆ. ಬಂದ್ ಸಿಕ್ಕಿತ್ತು. ಅದೇ ಕ್ಷಕ ಶ್ರೇಣಿ ಇರೋರು ಚಂದೇಹಿಗಳೇ ಕ್ಷಕ ಶ್ರೇಣಿ ಇರ್ತಾರಲ್ವಾ? ಏನ್ ಇನ್ನೊಂದ್ಸಲ ಹೇಳಿ, ವಾಯ್ಸ್ ಬ್ರೇಕ್ ಆಗ್ತಿದೆ ಅಮ್ಮ, ಇನ್ನೊಂದ್ಸಲ ಹೇಳಿ. ಕೇಳುದ? ಈಗ ಕೇಳಿಸ್ತಾ ಉಂಟು, ಹೇಳಿ. ಹಲೋ ಕೇಳ್ತಾ ಇಲ್ಲ. ಹಲೋ, ಮತ್ತೆ ಉಪಶ್ರಮ ಶ್ರೇಣಿಯವರಿಗೆ 11ನೇ ಸ್ಥಾನದಲ್ಲಿ ಮರಣ ಆದ್ರೆ ನಿಯಮದಿಂದ 4ನೇ ಗುಣಸ್ಥಾನವನ್ನು ದೇವಗತಿಯನ್ನು ಪಡೆಯುತ್ತಾರೆ. ಯಾಕೆಂದ್ರೆ ಆ ಮನುಷ್ಯರಲ್ಲಿ 4 ಗುಣಸ್ಥಾನದಲ್ಲಿ ತೀರ್ಥಂಕರ ಯಾರು ಹುಟ್ಟುದಲ್ಲ. ಇಲ್ಲಮ್ಮ, ಈಗ ಮನುಷ್ಯರಲ್ಲೂ 4ನೇ ಗುಣಸ್ಥಾನ ಇದೆ, ತಿರಂಚಲು 4ನೇ ಗುಣಸ್ಥಾನ ಇದೆ, ನಾರ್ಕಿಯಲ್ಲೂ 4ನೇ ಗುಣಸ್ಥಾನ ಇದೆ, ಆಯ್ತಾ? ಆದ್ರೆ ಮನುಷ್ಯಗತಿಯಲ್ಲಿ ಹುಟ್ಟುದಿಲ್ಲಲ್ಲ 4ನೇ ಗುಣದಲ್ಲಿ. ಇಲ್ಲ ಹುಟ್ಟೋದಿಲ್ಲ, ದೇವಗತಿಯಲ್ಲೇ ನಿಯಮದಿಂದ ಹುಟ್ಟೋದು. ಇಲ್ಲ, ಕೇಳ್ತಾ ಇಲ್ಲ. ಸುಗುಣಕ್ಕ, ನಾನ್ ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಸುಗುಣಕ್ಕ, ಅಲ್ಲಿ ನಿಯಮನೇ ಹಾಗಿದೆ. ಕೇಳ್ತಾ ಇಲ್ಲ. ಅವರದ ಅಪೇಕ್ಷೆ ಏನ್ ಹೇಳಿದ್ರು ಗೊತ್ತಾ? 4ನೇ ಗುಣಸ್ಥಾನ ಅಂದ್ರೆ ಅದು ದೇವಗತಿ. 4ನೇ ಗುಣ ಮನುಷ್ಯನಾಗಿ ಹುಟ್ಟಿದ್ರೆ ಅದು 4ನೇ ಇದು ಗುಣಸ್ಥಾನದಲ್ಲಿ ಹುಟ್ಟುದಿಲ್ಲ ಅಂತ ಹೇಳಿದವರು. ಅದಕ್ಕಾಗಿ ಹುಟ್ಟುದಿಲ್ಲ. ಓಕೆ ಓಕೆ ಓಕೆ, 4ನೇ ಗುಣಸ್ಥಾನದಲ್ಲಿ ಹಂಗೆ ಹುಟ್ಟೋದಿಲ್ಲ ಸುಗುಣಕ್ಕ. ಇಲ್ಲ, ಈಗ ನೋಡಿ, ಈಗ ಒಂದ್ ನಿಮಿಷ ಕೇಳಿ. ಈಗ ನಾವು ಸಾಮಾನ್ಯವಾಗಿ ಈಗ ನಾವೇ ಅಂತ ತಿಳ್ಕೊಳ್ಳಿ, ನಾವು ಸಮ್ಯಕ್ತದೊಂದಿಗೆ ಕ್ಷಯೋಕ್ಷಮ ಸಮ್ಯಕ್ತದೊಂದಿಗೆ ಮರಣ ಹೊಂದಿದ್ರೆ, ಓಕೆ, ಪುನಃ ನಾವು ದೇವಗತಿಲಿ ಜನ್ಮ ಪಡಿಬೇಕಾದ್ರೆ 4ನೇ ಗುಣಸ್ಥಾನದೊಂದಿಗೆ ಜನ್ಮ ಪಡಿಬಹುದಲ್ವಾ? ಯಾಕಂದ್ರೆ ಕ್ಷಯೋಕ್ಷಮ ನೋಡಿ, ಕ್ಷಯೋಕ್ಷಮ ಸಮ್ಯಕ್ತ ಉತ್ಕೃಷ್ಟ ಕಾಲ ಎಷ್ಟಿದೆ? 66 ಸಾಗರೋಪಮ ಕಾಲ. ಅಲ್ಲಿವರೆಗೂ ಕ್ಷಯೋಕ್ಷಮ ಸಮ್ಯಕ್ತ ಇರುತ್ತೆ. ಸೊ ಅವನು ಇಲ್ಲಿ ಮರಣ ಹೊಂದಿದ್ರೇನು ಅವನು ಮುಂದಿನ ಗತಿನಲ್ಲೂ ಈ ಒಂದು 4ನೇ ಗುಣಸ್ಥಾನ ಜನ್ಮ ಪಡಿತಾ ಇದ್ದಂಗೆ ಪ್ರಾಪ್ತಿ ಮಾಡ್ಕೊಳ್ಬಹುದು. ಅಲ್ಲ, 4ನೇ ಗುಣಸ್ಥಾನ ಅಂದ್ರೆ ಅದು ದೇವಗತಿ ಅಲ್ವಾ? ಈಗ ಮನುಷ್ಯ ಗತಿಯಲ್ಲಿ ಹುಟ್ಟೋದಾದ್ರೆ 4ನೇ ಗತಿ ಸಾಧ್ಯ ಇಲ್ಲಲ್ಲ, ಅದು ಹುಟ್ಟುವಾಗಲೇ ಅವನಿಗೆ 4ನೇ ಇದು ಗುಣಸ್ಥಾನ ಹಾಗೆಲ್ಲ ಹೇಳಿದ್ದು. ಅರ್ಥ ಆಯ್ತು. ಓಕೆ, ಮನುಷ್ಯ ಗತಿಯಲ್ಲಿ ಹುಟ್ಟಬೇಕಾದ್ರೆ ಆ ಜೀವ ಮಿಥ್ಯಾತ್ವದೊಂದಿಗೆ ಹುಟ್ಟೋದು ಅಂತ ಅಲ್ವಾ? ಹೌದು. ಈಗ ನಾರಕಿಗಳು ಹಾಗೆ, ತೀರಂಚಗಳು ಕೂಡ ಹಾಗೆ, ಅದು 4ನೇ ಗುಣಸ್ಥಾನದಲ್ಲಿ ಜನ್ಮ ತಾಳುದಿಲ್ಲ. ಆದ್ರೆ ದೇವಗತಿಯವರು ಮಾತ್ರ 4ನೇ ಗುಣಸ್ಥಾನದಲ್ಲಿ ಜನ್ಮ ತಾಳುತ್ತಾರೆ. ಓಕೆ, ಮ್ಯೂಟ್ ಮಾಡಿ ಬಾಕಿದವರು. ನಿರಂಜನ್ ಸರ್, ಅರ್ಥ ಆಯ್ತು ಅವ್ರ ಪ್ರಶ್ನೆ. ನೋಡಿ, ಯಾರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದ್ರೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಎಕ್ಸಾಂಪಲ್ ತಿಳ್ಕೊಳ್ಳಿ. ಒಬ್ಬ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಒಬ್ಬ ದೇವಲೋಕದಿಂದ ಮನುಷ್ಯನಾಗಿ ಜನ್ಮ ಪಡಿತಾನೆ ಅಂತ ತಿಳ್ಕೊಳ್ಳಿ. ಇನ್ನೊಬ್ಬ ನರಕದಿಂದ ಬಂದು ಮನುಷ್ಯನಾಗ್ತಿದ್ದಾನೆ ಅಂತ ತಿಳ್ಕೊಳ್ಳಿ, ಸರಿನಾ? ನರಕದಿಂದಾದ್ರೂ ಬರ್ಲಿ, ಸ್ವರ್ಗದಿಂದಾದ್ರೂ ಬರ್ಲಿ, ಆ ಜೀವ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಜನ್ಮತಃ ಅವನಿಗೆ ಸಮ್ಯಕ್ತ ಇದ್ದೇ ಇರುತ್ತೆ. ಆದ್ರೆ ಕ್ಷಯೋಕ್ಷಮ ಸಮ್ಯಕ್ತ ಉಳ್ಳಂತಹ ಜೀವ ನರಕದಿಂದಾದ್ರೂ ಬರ್ಲಿ, ದೇವಗತಿಯಿಂದಾದ್ರೂ ಬರ್ಲಿ, ತಿರಂಚ್ ಗತಿಯಿಂದಾದ್ರೂ ಬಂದು ಮನುಷ್ಯನಾಗಿ ಜನ್ಮ ಪಡೆದ್ರೆ ಅವನು ನಿಯಮದಿಂದ ಮಿಥ್ಯಾತ್ವದೊಂದಿಗೆ ಜನ್ಮ ಪಡೆಯೋದು. ಪುನಃ ಅವನು ಅದು ಸಮ್ಯಕ್ತನ ಯಾವಾಗ ಒಂದ್ ನಿಮಿಷ ಹೇಳ್ತೇನೆ. ನೋಡಿ, ಸಮ್ಯಕ್ತವನ್ನು ಕಾಪಾಡ್ಕೊಂಡ್ ಸುಗುಣಕ್ಕ, ಸಮ್ಯಕ್ತವನ್ನು ಕಾಪಾಡ್ಕೊಂಡ್ ಬಂದ್ರೆ ಆ ಜೀವ, ಹಲೋ ಸುಗುಣಕ್ಕ, ಆ ಜೀವ ಸಮ್ಯಕ್ತ ನೋಡಿ, ಈಗ ಒಬ್ಬ ಒಂದು ಜೀವ ದೇವಗತಿಯಿಂದ, ತಿರಂಜ್ ಗತಿಯಿಂದ ಮತ್ತು ನರಕ ಗತಿಯಿಂದ ಮನುಷ್ಯನಾಗಿ ಜನ್ಮ ಪಡಿತೇನೆ ಅಂತ ತಿಳ್ಕೊಳ್ಳಿ.
ಅವರು ಮರಣದ ಅಂತಿಮ ಸಮಯದಲ್ಲಿ ಸಮ್ಯಕ್ತವನ್ನು ಕಾಪಾಡ್ಕೊಂಡು ಬಂದ್ರೆ ಜನ್ಮತ ಸಮ್ಯಕ್ತ್ವ ಇರುತ್ತೆ. ಓಕೆ, ಜನ್ಮತ ಸಮ್ಯಕ್ತ್ವ ಇರುತ್ತೆ. ತಿರಂಚಗತಿಯಿಂದ ಅಲ್ಲ, ಕ್ಷಮಿಸಿ ತಿರಂಚಗತಿಯಿಂದ ಸಮ್ಯಕ್ತ್ವ ಇರೋದಿಲ್ಲ. ನೋಡಿ ಸುಗುಣಕ, ನನ್ಗೆ ಕನ್ಫ್ಯೂಸ್ ಆಯ್ತು, ಕ್ಷಮಿಸಿ. ನೋಡಿ, ದೇವಗತಿಯಿಂದ ಬರುವಂತ ಜೀವ ಏನಿದೆ ಅಲ್ವಾ, ದೇವಗತಿಯಿಂದ ಒಂದ್ ನಿಮಿಷ, ತಿರಂಚಗತಿಯಿಂದ, ಓಕೆ, ಹಾ, ನರಕಗತಿಯಿಂದ ಮತ್ತೆ ದೇವಗತಿಯಿಂದ ಬರುವಂತ ಸಮ್ಯಕ್ ದೃಷ್ಟಿ ಜೀವ ಜನ್ಮತ ಸಮ್ಯಕ್ತ್ವ ಅದಕ್ಕೆ ಇರ್ಬೋದು. ಅರೆ ಮನುಷ್ಯನಿಂದ ಮನುಷ್ಯ ಮತ್ತು ತಿರಂಚನಿಂದ ಮನುಷ್ಯ ಆಗುವಂತ ಜೀವ ಜನ್ಮತ ಅದಕ್ಕೆ ಸಮ್ಯಕ್ತ್ವ ಇರೋದಿಲ್ಲ. 8 ವರ್ಷ ಅಂತರ್ಮೂರ್ತ ಆದ್ಮೇಲೆ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ತಾನೆ. ಸರಿ ಇದೆಯಾ ಸುಗುಣಕ್ಕ? ಸುಗುಣಕ್ಕ ಅವ್ರೆ, ದೇವಗತಿಯಿಂದ ಬರುವಂತ ಜೀವ ಅಂತಿಮ ಸಮಯದಲ್ಲಿ ಸಮ್ಯಕ್ತದೊಂದಿಗೆ ಮರಣ ಹೊಂದಿದ್ರೆ ಮನುಷ್ಯನಾಗ್ಬೇಕಾದ್ರೆ ಬೇಕಾದ್ರೆ ಅವನು ಸಮ್ಯಕ್ತದೊಂದಿಗೆ ಜನ್ಮ ಪಡಿಬಹುದು. ಓಕೆ, ಆದರೆ ಈ ತಿರಂಚಗತಿ ಮನುಷ್ಯಗತಿಯಿಂದ ಪುನಃ ಅವನು ಮನುಷ್ಯನಾಗ್ಬೇಕಾದ್ರೆ ಜನ್ಮತ ಅವನಿಗೆ ಸಮ್ಯಕ್ತ್ವ ಇರೋದಿಲ್ಲ. ಯಾಕಂತಂದ್ರೆ ತಿರಂಚಗತಿ ಮತ್ತೆ ಮನುಷ್ಯಗತಿ ಪ್ರಾಪ್ತಿಯಾಗೋದೇ ಮಿಥ್ಯಾತ್ವದಿಂದ. ಕರ್ಮಭೂಮಿ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಆ ಜೀವ ನೋಡಿ, ಕರ್ಮಭೂಮಿ ಅಪೇಕ್ಷೆಯಿಂದ ಇದೆ, ಮತ್ತೆ ಭೋಗ್ ಭೂಮಿ ಅಪೇಕ್ಷೆಯಿಂದ ಮತ್ತೆ ಬದಲಾವಣೆ ಆಗುತ್ತೆ. ಹೇಳಿ ಸುಗುಣಕ್ಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ ಹೇಳಿದ್ ನಾನು. ಮನುಷ್ಯನಾಗಿ ತೀರ್ಥಂಕರ ಹೊರತು ಬೇರೆ ಯಾರಿಗೂ ಸಮ್ಯಕ್ತದಲ್ಲಿ ಹುಟ್ಟುದಿಲ್ಲ ಅಲ್ಲ. ತೀರ್ಥಂಕರು ಮಾತ್ರ 4ನೇ ಗುಣಸ್ಥಾನದಲ್ಲಿ ಜನ್ಮದಲ್ಲಿ ಇರ್ತಾರೆ ಅಲ್ವಾ? ಸುಗುಣಕ್ಕ, ಈಗ ಕೇಳಿ ಸುಗುಣಕ್ಕ, ಈ ಕ್ಷೋಕ್ಷಮ ಸಮ್ಯಕ್ತ ಉತ್ಕೃಷ್ಟ ಕಾಲ ನಾವು 66 ಸಾಗರೋಪಮ ಕಾಲ ಅಂತ ನಾವ್ ಹೇಳ್ತೇವಲ್ವಾ, ಹಾ, ಅದು ತೀರ್ಥಂಕರಿಗೆ ಅಂತಲ್ಲ, ಅದು ಸಾಮಾನ್ಯ ಎಲ್ಲಾ ಜೀವಿಗೂ ಇರ್ಬೋದಲ್ವಾ ಸುಗುಣಕ್ಕ? ಓಕೆ, ಇನ್ನು 66 ಸಾಗರೋಪಮ ಕಾಲ ಉತ್ಕೃಷ್ಟ ಕ್ಷೋಕ್ಷಮ ಸಮ್ಯತ್ವದ ಕಾಲ ಹೊಂದಿರುವಂತ ಜೀವ ನಿಯಮದಿಂದ ಮನುಷ್ಯ ಸ್ವರ್ಗದಲ್ಲೇ ಅವನು ಮೇಲೆ ಕೆಳಗಡೆ ಹೋಗ್ತಿರ್ತಾನೆ. ಅಂದ್ರೆ ಬೇರೆ ಗತಿಗಳಿಗೆ ಹೋಗೋದಿಲ್ಲ. ನಿಯಮದಿಂದ ಮನುಷ್ಯ ಸ್ವರ್ಗ. ಯಾರು 66 ಸಾಗರೋಪಮ ಕಾಲದಷ್ಟು ಕ್ಷೋಕ್ಷಮ ಸಮ್ಯಕ್ತ ಉತ್ಕೃಷ್ಟ ಕಾಲವನ್ನು ಯಾರು ಅನುಭವಿಸ್ತಾನೆ ಅವನು ದೇವ ಮನುಷ್ಯ. ಮತ್ತೆ ಇಲ್ಲಿ ಸಮ್ಯಕ್ತ ಎಲ್ಲಿ ಬಿಟ್ಟೋಗೋದಿಲ್ಲ. ಸಾಮಾನ್ಯ ಮನುಷ್ಯ ಅದೇ ಹೇಳಿದ್ ನಾನು. ಮನುಷ್ಯಗತಿಯಿಂದ ಮನುಷ್ಯಗತಿಯಲ್ಲಿ ಹುಟ್ಟುವಾಗ ಅವನು ಮಿಥ್ಯಾತ್ವದಲ್ಲಿ ಹುಡ್ತಾನೆ ಅಂತ ಹೇಳಿದ್ ನಾನು ಅಲ್ವಾ? ಕರೆಕ್ಟ್, ಇದು ಪಕ್ಕ. ಮನುಷ್ಯನಿಂದ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಅವ್ನು ಮಿಥ್ಯಾತ್ವದೊಂದಿಗೆ ಜನ್ಮ ಪಡೆಯೋದು. ತಿರಂಚೆಯಿಂದ ಮನುಷ್ಯನಾಗ್ಬೇಕಾದ್ರೂ ಮಿಥ್ಯಾತ್ವದೊಂದಿಗೆ ಆಗೋದು. ಹೌದದೇ ಅಲ್ಲ, ನಿರಂಜನರು ಕೇಳಿದ್ರಲ್ಲ ಮನುಷ್ಯಗತಿಯಲ್ಲಿ ಅಥವಾ ತಿರಿಯಂಚದಲ್ಲಿ ಯಾಕೆ ಹುಟ್ಟುದಿಲ್ಲ ಅಂತ. ಅಂದ್ರೆ ಮನುಷ್ಯಗತಿಯಿಂದ ಮನುಷ್ಯಗತಿಯಲ್ಲಿ ಹುಟ್ಟಿದ್ರೆ ಅದು ಮಿಥ್ಯಾತ್ವದಲ್ಲಿ ಹುಡ್ತಾರೆ ಅಂತ. ಹಾ, ಸರಿ ಇದೆ, ಹೌದು. ಅಂದ್ರೆ ಮರಣದ ಸಮಯದಲ್ಲಿ ಮಿಥ್ಯಾತ್ವ ಇದ್ರೆ ಅವನು ಮನುಷ್ಯನಾಗಿ ಹುಡ್ತಾನೆ. ಅಥವಾ ಅದೇ ತಿರಂಚಗತಿ ಮನುಷ್ಯಗತಿ ಹುಟ್ಟಬೇಕಾದ್ರೆ ಮರಣದ ಸಮಯದಲ್ಲಿ ಅವನಲ್ಲಿ ಮಿಥ್ಯಾತ್ವ ಇರ್ಬೇಕು ಅಂತ ಅಲ್ವಾ? ಇನ್ನು ಶ್ರೇಣಿಲಿ ಇರುವಂತವರಂತೂ ನಿಯಮದಿಂದ ಈಗ ಇಲ್ಲಿ ಇದ್ದವನು ಈಗ ಇದು ವಿದೇಶ ಕ್ಷೇತ್ರದಲ್ಲಿ 4ನೇ ಗುಣಸ್ಥಾನದಲ್ಲಿ ಜನ್ಮ ಪಡಿಬೋದ ಮನುಷ್ಯ? ಇಲ್ಲಿರುವಂತ ಇಲ್ಲ, ಸಾಧ್ಯ ಇಲ್ಲ ನಿರಂಜನ್ ಅವರೇ. ಮನುಷ್ಯನಾಗ್ಬೇಕಾದ್ರೆ ಮಿಥ್ಯಾತ್ವದೊಂದಿಗೆ ಜನ್ಮ ಪಡೆಯೋದು. ನಿರಂಜನ್ ಸರ್, ನಿಯಮದಿಂದ ಮನುಷ್ಯನಾಗಿ ಮಿಥ್ಯಾತ್ವದೊಂದಿಗೆ ಅವನು ಜನ್ಮ ಪಡೆಯೋದು. ಓಕೆ. ಬಟ್ ಶಾಯಿಕ ಸಮ್ಯಕ್ ದೃಷ್ಟಿ ಇದ್ರೆ ತೀರ್ಥಂಕರ ಇರ್ಲಿ ಬೇರೆಯವರು ಇರ್ಲಿ ಅವ್ರು 4ನೇ ಗುಣಸ್ಥಾನ ಇರ್ತದೆ. ಅದು ಎಲ್ಲೇ ಹೋಗ್ಲಿ, ಅವ್ನು ತಿರಂಚ ಆಗ್ಲಿ, ಶಾಯಿಕ ಸಮ್ಯಕ್ ದೃಷ್ಟಿ ತಿರಂಚ ಆದ್ರೇನು ಸಮ್ಯಕ್ತ ಇರುತ್ತೆ ಅದಕ್ಕೆ. ಶಾಯಿಕ ಸಮ್ಯಕ್ ದೃಷ್ಟಿ ತಿರಂಚ ಆಗೋದಿಲ್ಲ ಅಲ್ಲ? ಆಗ್ತೇನೆ ಜಿನೇಂದ್ರಣ್ಣ, ಈಗ ಮುಂದೆ ಅದೇ ವಿಷಯ ಬರುತ್ತೆ. ಇವಾಗ ನೆಕ್ಸ್ಟ್ ಬರುತ್ತೆ ನೋಡಿ ಅದೇ. ಆದ್ರೆ ಇನ್ನೂ ಟ್ವಿಸ್ಟ್ ಇದೆ. ತಿರಂಚನು ಹೆಂಗ ಆಗ್ತಾನೆ ಇನ್ನೂ ಟ್ವಿಸ್ಟ್ ಇದೆ ನೋಡಿ. ಜಿನೇಂದ್ರಣ್ಣ, ತಿರಂಚ ಅವಸ್ಥೆಯಲ್ಲಿ ಕ್ಷಾಯಿಕ ಸಮ್ಯಕ್ತ ಹೆಂಗ್ ಪ್ರಾಪ್ತಿ ಆಗುತ್ತೆ ಅನ್ನೋದು ಬರುತ್ತೆ ನೋಡಿ ಇವಾಗ. ಆಯು ಬಂದ ಆಗಿದ್ರೆ ಆಯು ಬಂದ ಅನ್ನೋದಿಲ್ಲ ಅದಕ್ಕೆ. ಅದ್ ಪ್ರೋಸೆಸ್ ಹೆಂಗೆ ಇದೆ ಅಂತ ನಾನು ನಂತರ ತಿಳ್ಕೊಳ್ಳೋಣ, ಆಯ್ತಾ? ಸರಿ, ಈಗ ನೆಕ್ಸ್ಟ್ ಓದಿ. ಉಪಶಮ ಶ್ರೇಣಿ ಅಂದ್ರೇನು? ಯಾರು ಓದ್ತೀರಾ? ಬೇರೆ ಯಾರಾದ್ರೂ? ನಿರಂಜನ್ ಸರ್ ನೀವೇ ಓದಿ. ಓದ್ತೇನೆ. ಉಪಶಮ ಶ್ರೇಣಿ ಎಂದರೇನು ಮತ್ತು ಅದನ್ನು ಯಾರು ಪಡೆಯುತ್ತಾರೆ? ಓದಿ ಸರ್ ನೆಕ್ಸ್ಟ್. ಚಾರಿತ್ರ ಮೋಹನೀಯದ ಉಪಶಮ ಮಾಡಲು ಯಾವ ಶ್ರೇಣಿಯನ್ನು ಆಶ್ರಯಿಸಲಾಗುತ್ತದೋ ಅದನ್ನು ಉಪಶಮ ಶ್ರೇಣಿ ಎನ್ನುತ್ತಾರೆ. ಇದನ್ನು ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಹಾಗೂ ಶಾಯಿಕ ಸಮ್ಯಕ್ ದೃಷ್ಟಿ ಇಬ್ಬರೂ ಆಶ್ರಯಿಸಬಹುದು. ಅಧಕರಣ ಪರಿಣಾಮಗಳಿಂದ ಶ್ರೇಣಿಯು ಪ್ರಾರಂಭವಾಗುತ್ತದೆ.
ಓಕೆ, ಸಾಕು, ಇಷ್ಟು ನೋಡೋಣ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ, ಉಪಶಮ ಶ್ರೇಣಿ ಅಂದ್ರೆ ಏನು ಅಂತ ನೋಡಿ. ಮೊದಲು ಶ್ರೇಣಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶ್ರೇಣಿ ಅಂದ್ರೆ ಏನು ನೋಡಿ. ಶ್ರೇಣಿ ಅಂತಂದ್ರೆ ನೋಡಿ, ಮೊದಲು ಶ್ರೇಣಿ ಅಂದ್ರೆ ಏನ್ ಗೊತ್ತಾ? ಈ 21 ಮೋಹನೀಯ ಕರ್ಮದ 21 ಪ್ರಕೃತಿಗಳನ್ನು ಉಪಶಮ ಮತ್ತು ಕ್ಷಯ ಮಾಡಲು ಯಾವ ಒಂದು ಶ್ರೇಣಿಯನ್ನು ಹತ್ತಲಾಗುತ್ತದೆಯೋ ಅದಕ್ಕೆ ಶ್ರೇಣಿ ಅಂತ ನಾವು ಏರ್ತೇವೆ ಅಂತ ನಾವು ಕರಿತೇವೆ. ಅಂದ್ರೆ ಚಾರಿತ್ರ ಮೋಹನೀಯದ 21 ಪ್ರಕೃತಿಗಳನ್ನು ಉಪಶಮ ಅಥವಾ ಕ್ಷಯ ಮಾಡಲು ಯಾವ ಒಂದು ನಾವೊಂದು ಮೆಟ್ಟಿಲನ್ನು ಹತ್ತುತ್ತೇವೆಯೋ, ಆ ಏನು ಒಂದು ಮೆಟ್ಟಿಲನ್ನ ಹತ್ತುತ್ತೇವಲ್ವಾ, ಅದಕ್ಕೆ ನಾವ್ ಏನ್ ಹೇಳ್ತೇವೆ, ಶ್ರೇಣಿ ಅಂತ ನಾವು ಕರಿತೇವೆ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ, ಚಾರಿತ್ರ ಮೋಹನೀಯದ ಉಪಶಮ ಮಾಡಲು ಯಾವ ಶ್ರೇಣಿಯನ್ನು ಆಶ್ರಯಿಸಲಾಗುತ್ತದೆ ಅದನ್ನು ಉಪಶಮ ಶ್ರೇಣಿ ಅಂತ ಹೇಳ್ತಾರೆ. ಅಂದ್ರೆ ಚಾರಿತ್ರ ಮೋಹನೀಯದ, ಹೇಳಿ ಸರ್. ಇಲ್ಲಿ ನೀವು ಚಾರಿತ್ರ ಮೋಹನೀಯ ಅಂತ ಹೇಳಿದ್ರೆ ಅನಂತಾನುಬಂಧಿನ ಬಂದ್ಬಿಡುತ್ತದೆ. ಇಲ್ಲಿ ಚಾರಿತ್ರ 21 ಪ್ರಕೃತಿ ಅಂತಿದ್ದೀನಲ್ಲ. ಹಾ, ಅದು ಬಹಳ ಮುಖ್ಯ. ಚಾರಿತ್ರ ಮೋಹನೀಯದ ಅಂತ ಹೇಳಿದ್ರೆ ಬರೀ ಚಾರಿತ್ರ ಮೋಹನೀಯದ ಕರ್ಮಗಳನ್ನು ಎಲ್ಲಿ ಉಪಶಮ ಮತ್ತು ಕ್ಷಯ ಮಾಡೋದು ಅದು ಶ್ರೇಣಿ ಆಗೋದಿಲ್ಲ. ಹಾ, ಹೌದು. ಅಂದ್ರೆ ಅದೇ ಈಗ ಪ್ರಕೃತಿಗಳನ್ನು ಮಾತ್ರ. ಅಂದ್ರೆ ಸಮ್ಯಕ್ ದರ್ಶನ 28ರಲ್ಲಿ ಒಟ್ಟು ಮೋಹನೀಯ ಕರ್ಮದ 28 ಪ್ರಕೃತಿ ಇದೆ. ಅದರಲ್ಲಿ ದರ್ಶನದ ವಿರೋಧಿ ಪ್ರಕೃತಿ 7 ಇದೆ. ಈ 7 ಪ್ರಕೃತಿಗಳ ಉಪಶಮ ಅಥವಾ ಕ್ಷಯ ಮುಂಚೆನೆ ಆಗಿರ್ಬೇಕು. ಹೌದು, ಆಗ ಶ್ರೇಣಿ ಪ್ರಾರಂಭ ಆಗುತ್ತೆ. ಆಮೇಲೆ ಅನಂತಾನುಬಂಧಿನ ಆಗಿರ್ಬೇಕು. ಹೌದು, ಅನಂತಾನುಬಂಧಿ. ಅದೇ ದರ್ಶನ ವಿರೋಧಿ ಪ್ರಕೃತಿ 7 ಅಂತಂದ್ರೆ ಅನಂತಾನುಬಂಧಿ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಇಲ್ಲಿ ಚಾರಿತ್ರ ಮೋಹನೀಯದ 21 ಅಂದ್ರೆ ಯಾವ್ದು? ನಿರಂಜನೆ, ಅಪ್ರತ್ಯಾಖ್ಯಾನ. ನಿರಂಜನ್ ಸರ್, ನಿರಂಜನ ಎಕ್ಸ್ಪರ್ಟ್ ಇದಾರಲ್ಲ, ಅವ್ರನ್ನ ಕೇಳುವ. ಯಾವ್ದು 21 ಕರ್ಮ ಪ್ರಕೃತಿಗಳು? ನಿರಂಜನ್ ಕೇಳಿಸ್ತಾ ಇದೆಯಾ? ನೋಡ್ಬೇಕಷ್ಟೇ ಸರ್, ಪುಸ್ತಕ ನೋಡ್ಬೇಕಷ್ಟೇ. ಪಟಾಪಟಿ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದ್ರಲ್ಲಿ ಸೇಮ್ ಆಗುವಂತದ್ದು ಏನಿಲ್ಲ. ಸುಲಭ ಇದೆ ನಿರಂಜನ್ ಸರ್, ಅದನ್ನ ನೋಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಬರುತ್ತೆ, ಈಸಿ ಇದೆ ಆನ್ಸರ್. ನೆಕ್ಸ್ಟ್ ಯಾರು ಹೇಳ್ತೀರಿ? 12 + 9. ಅಪ್ರತ್ಯಾಖ್ಯಾನ 4, ಪ್ರತ್ಯಾಖ್ಯಾನ 4, ಸಂಜೋಲನ 4, ಮತ್ತೆ ನೌಕಾಶಾಯ 9. ಕರೆಕ್ಟ್ ಇದೆ. ಕರೆಕ್ಟ್. ಹೇಳಿ ಭೂಷಣ್. ಹಾ, ಈಗ ಏನ್ ಸುಗುಣಕ ಹೇಳಿದ್ರಲ್ವಾ, ಈ 21 ಪ್ರಕೃತಿ, ಆ 21 ಪ್ರಕೃತಿಗಳನ್ನ ಉಪಶಮ ಮಾಡಲು ಯಾವ ಒಂದು ಮೆಟ್ಟಿಲನ್ನು ಹತ್ತಲಾಗುತ್ತದೆಯೋ ಅದಕ್ಕೆ, ಅಥವಾ ಶ್ರೇಣಿಯನ್ನು ಹತ್ತಲಾಗುತ್ತದೆಯೋ ಅದಕ್ಕೆ ನಾವು ಏನ್ ಹೇಳ್ತೇವೆ, ಉಪಶಮ ಶ್ರೇಣಿ ಅಂತ ಕರಿತೇವೆ. ಮುಂದೆ ಏನ್ ಕೊಟ್ಟಿದ್ದಾರೆ, ಇದನ್ನು ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಹಾಗೂ ಶಾಯಿಕ ಸಮ್ಯಕ್ ದೃಷ್ಟಿ ಇಬ್ಬರು ಆಶ್ರಯಿಸಬಹುದು. ಅಂದ್ರೆ ನೋಡಿ, ಉಪಶಮ ಶ್ರೇಣಿ ಇರ್ಬೇಕಾದ್ರೆ 2 ಸಮ್ಯಕ್ತ್ವ ಬೇಕು. ಒಂದು ದ್ವಿತೀಯೋಪಶಮ ಸಮ್ಯಕ್ತ್ವ ಬೇಕು ಅಥವಾ ಕ್ಷಾಯಿಕ ಸಮ್ಯಕ್ತ್ವ ಬೇಕು. ಓಕೆ, ಇನ್ನು ದ್ವಿತೀಯೋಪಶಮ ಸಮ್ಯಕ್ತ್ವವನ್ನು ಹೊಂದಿರುವಂತ ಜೀವ ಶ್ರೇಣಿ ಏರ್ಬೇಕಾದ್ರೆ ಅವನು ಉಪಶಮ ಶ್ರೇಣಿ ಮಾತ್ರ ಏರಲು ಸಾಧ್ಯ. ಅರ್ಥ ಆಗ್ತಿದೆಯಲ್ವಾ? ದ್ವಿತೀಯೋಪಶಮ ಸಮ್ಯಕ್ತ್ವದಿಂದ ಶ್ರೇಣಿಯನ್ನು ಏರುವಂತ ಜೀವ ಕೇವಲ ಉಪಶಮ ಶ್ರೇಣಿ ಒಂದೇ ಏರಕ್ಕೆ ಸಾಧ್ಯ, ಕ್ಷಪಕ ಶ್ರೇಣಿ ಏರಲು ಸಾಧ್ಯ ಇಲ್ಲ. ಆದ್ರೆ ಯಾರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ, ಆ ಜೀವ 2 ಶ್ರೇಣಿಯನ್ನು ಇರ್ಬೋದು. ಉಪಶಮ ಶ್ರೇಣಿನೂ ಇರ್ಬೋದು, ಕ್ಷಪಕ ಶ್ರೇಣಿಯನ್ನು ಇರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಒಂದು ಉಪಶಮ ಶ್ರೇಣಿಯನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ ಹತ್ಬೋದು, ದ್ವಿತೀಯೋಪಶಮ ಸಮ್ಯಕ್ತ್ವ ಉಳ್ಳಂತ ಜೀವನು ಸಹ ಇದನ್ನು ಹತ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಅಧಃಕರಣ ಪರಿಣಾಮದಿಂದ ಶ್ರೇಣಿಯ ಪ್ರಾರಂಭವಾಗುತ್ತದೆ. ಅಧಃಕರಣ ಯಾವಾಗ ಅಧಃಕರಣ ಪ್ರಾಪ್ತಿ ಆಗತ್ತೆ? ಈ ಒಂದು 7ನೇ ಗುಣಸ್ಥಾನದ ಅಂತಿಮದಲ್ಲಿ ಏನವನು ಅಧಃಕರಣ ಪರಿಣಾಮ ಮಾಡ್ತಾನಲ್ವಾ, ಆ ಪರಿಣಾಮ ಆದ್ಮೇಲೆ ಅಲ್ಲಿಂದ ಅವನು ಸೀದಾ ಎಷ್ಟನೇ ಗುಣಸ್ಥಾನಕ್ಕೆ ಬರ್ತಾನೆ? ಆ 8ನೇ ಗುಣಸ್ಥಾನಕ್ಕೆ ಅವನು ಅಲ್ಲಿಂದ ಶ್ರೇಣಿ ಪ್ರಾರಂಭ ಆಗತ್ತೆ. ಈ ಅಧಃಕರಣ ಪ್ರಾರಂಭ ಆಗೋದು ಎಲ್ಲಿ ಅಂತಂದ್ರೆ 7ನೇ ಗುಣಸ್ಥಾನ ಅಂತಿಮದಲ್ಲಿ ಪ್ರಾರಂಭ ಆಗತ್ತೆ. ಅದ್ ಪ್ರಾರಂಭ ಆದ್ಮೇಲೆ ಅಲ್ಲಿಂದ ಮುಂದೆ 8ರಿಂದ ಅವನು ಶ್ರೇಣಿ ಏರಲು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಅಧಃಕರಣ ಪರಿಣಾಮದಿಂದ ಶ್ರೇಣಿ ಪ್ರಾರಂಭ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಮುಂದೆ ಓದ್ಬೋದಾ ಇವರು ನಿರಂಜನ್ ಸರ್? ಓಕೆ ಸರ್, ಓಕೆ. ಈ ಶ್ರೇಣಿಯ ಜೀವವು ಅಧಃಕರಣ, ಅಪೂರ್ವಕರಣ, ಅನಿವೃತ್ತೀಕರಣ ಮತ್ತು ಸೂಕ್ಷ್ಮ ಸಾಂಪ್ರಾಯ ಗುಣಸ್ಥಾನಗಳನ್ನು ಹೊಂದುತ್ತಾ ಅಂತ್ಯದಲ್ಲಿ ಚಾರಿತ್ರ ಮೋಹವನ್ನು ಪೂರ್ಣ ಉಪಶಮ ಮಾಡುತ್ತಾನೆ ಮತ್ತು ಅದರ ನಂತರ 11ನೇ ಉಪಶಾಂತ ಮೋಹ ಗುಣಸ್ಥಾನವನ್ನು ಪಡೆಯುತ್ತಾನೆ. ಅಲ್ಲಿಂದ ಕ್ರಮದಿಂದ ಇಳಿದು ಕೆಳಗೆ ಬರುತ್ತಾನೆ. ಓಕೆ, ಧನ್ಯವಾದ.
ಇಲ್ಲಿ ಏನ್ ಹೇಳ್ತಿದ್ದಾರೆ, ಈಗ ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಈಗ ನಾವು ಉಪಶಮ ಶ್ರೇಣಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಈಗ ಏನ್ ಮಾಡ್ತಾನೆ ಜೀವ, ಮೊದಲು 7ನೇ ಗುಣಸ್ಥಾನದ ಅಂತಿಮದಲ್ಲಿ ಅಧಃಕರಣ ಪರಿಣಾಮ ಮಾಡ್ತಾ ಅಲ್ಲಿಂದ 8ನೇ ಗುಣಸ್ಥಾನದಿಂದ ಅವನ ಶ್ರೇಣಿ ಪ್ರಾರಂಭ ಆಗುತ್ತೆ. ಇನ್ನು ಉಪಶಮ ಶ್ರೇಣಿ ಏರ್ತಿದ್ದಾನೆ ಅಂದಮೇಲೆ ಅವನು ಈ 21 ಪ್ರಕೃತಿಗಳನ್ನ ಉಪಶಮ ಅಂತಂದ್ರೆ ಅದನ್ನು ಒತ್ತುತ್ತಾ ಸಪ್ತದಲ್ಲಿ ಒತ್ತುತ್ತಾ ಏನು ಉದಯಕ್ಕೆ ಬಂದಿರುತ್ತಲ್ವಾ ಅದನ್ನ ಹಾಗೆ ಒಂದೊಂದೇ ಒತ್ತುತ್ತಾ ಹೋಗ್ತಾನೆ. ಅಂದ್ರೆ ಉದಯಕ್ಕೆ ಬರದ ಹಾಗೆ ಅದನ್ನು ಒತ್ತುತ್ತಾ ಹೋಗ್ತಾನೆ. ಅದಕ್ಕೆ ಉಪಶಮ ಶ್ರೇಣಿ ಅಂತ ನಾವು ಕರಿತೇವೆ. ಇವನ್ ಏನ್ ಮಾಡ್ತಾನೆ, ಮೊದಲು ಅಧಃಕರಣ ಪರಿಣಾಮ ಮಾಡ್ತಾನೆ, ಅದಾದ್ಮೇಲೆ ಅಪೂರ್ವಕರಣ ಮಾಡ್ತಾನೆ, ಅದಾದ್ಮೇಲೆ ಅನಿವೃತ್ತೀಕರಣ, ಅದಾದ್ಮೇಲೆ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನವನ್ನು ಹೊಂದುತ್ತಾ ಅಂದ್ರೆ 8ರಿಂದ 9, 9ರಿಂದ 10 ಗುಣಸ್ಥಾನವನ್ನು ಹೊಂದುತ್ತಾ 10ನೇ ಗುಣಸ್ಥಾನದ ಅಂತ್ಯದಲ್ಲಿ ಅಂದರೆ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದ ಅಂತ್ಯದಲ್ಲಿ ಚಾರಿತ್ರ ಮೋನಿಯದ ಪೂರ್ಣ ಉಪಶಮ ಮಾಡುತ್ತಾನೆ. ನೋಡಿ, 8ನೇ ಗುಣಸ್ಥಾನದಿಂದಲೇ 21 ಪ್ರಕೃತಿಗಳ ಉಪಶಮ ಪ್ರಾರಂಭ ಆಯ್ತು. ಇನ್ನು 9ನೇ ಗುಣಸ್ಥಾನದಲ್ಲಿ 21ರಲ್ಲಿ 20 ಪ್ರಕೃತಿಗಳನ್ನ ಸಂಪೂರ್ಣ ಉಪಶಮ ಮಾಡ್ಬಿಟ್ಟ. ಯಾವಾಗ? 9ನೇ ಗುಣಸ್ಥಾನದ ಅಂತಿಮದಲ್ಲಿ ಕೇವಲ ಒಂದು ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ತು. ಯಾವಾಗ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳುತ್ತೆ ಆಗ ಅವನ ಗುಣಸ್ಥಾನ ಏನು? 10ನೇ ಗುಣಸ್ಥಾನ. ಅದ್ರ ಹೆಸರು ಸೂಕ್ಷ್ಮ ಸಾಂಪ್ರದಾಯ. ಹೆಸರಲ್ಲೇ ಇದೆ ನೋಡಿ, ಸೂಕ್ಷ್ಮ ಸಾಂಪ್ರದಾಯ ಅಂದ್ರೆ ಎಲ್ಲಿ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಂಡಿದೆ ಅದು ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ, ಅದು 10ನೇ ಗುಣಸ್ಥಾನ. ಇನ್ನು ಈ 10ನೇ ಗುಣಸ್ಥಾನದ ಅಂತ್ಯದಲ್ಲಿ ಏನ್ ಕೊಟ್ಟಿದ್ದಾರೆ? ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನವನ್ನು ಹೊಂದುತ್ತಾ ಅಂತ್ಯದಲ್ಲಿ ಅಂದ್ರೆ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಆ ಏನು ಒಂದು ಸೂಕ್ಷ್ಮ ಲೋಭ ಇತ್ತಲ್ವಾ ಅದನ್ನೂ ಸಹ ಅವನು ಉಪಶಮ ಮಾಡ್ಬಿಡ್ತಾನೆ. ಆಗೇನಾಯ್ತು? 21 ಪ್ರಕೃತಿಗಳು ಉಪಶಮ ಆಗೋದ್ವು. ಆಗ ಅವನಲ್ಲಿ ಏನ್ ಪ್ರಾಪ್ತಿ ಆಯ್ತು? ಪೂರ್ತಿ ಎಲ್ಲಾ 21 ಪ್ರಕೃತಿಗಳು ಉಪಶಮ ಆದಾಗ ಅವನಿಗೆ ಉಪಶಾಂತ ಮೋಹ ಗುಣಸ್ಥಾನವು ಪ್ರಾಪ್ತಿ ಆಯ್ತು. ಹೆಸರಲ್ಲೇ ಇದೆ ನೋಡಿ, ಉಪಶಾಂತ ಮೋಹ ಗುಣಸ್ಥಾನ ಅಂದ್ರೆ ಎಲ್ಲಿ ಸಮಸ್ತ ಮೋಹನೀಯ ಕರ್ಮಗಳು ಉಪಶಮ ಆಗಿ ಹೋಗಿದೆ ಅಂತ ಒಂದು ಅವಸ್ಥೆಗೆ ಉಪಶಮ ಮೋಹ ಗುಣಸ್ಥಾನ ಅಂತ ನಾವು ಕರಿತೇವೆ. ಅದು ಯಾವುದು? ಅದು 11ನೇ ಗುಣಸ್ಥಾನ. ಹಾಗಾಗಿ ಇಲ್ಲಿ 10ರ ಅಂತಿಮ ಸಮಯದಲ್ಲಿ ಚಾರಿತ್ರ ಮೋಹನೀಯದ ಸಂಪೂರ್ಣ ಉಪಶಮ ಮಾಡುತ್ತಾನೆ ಮತ್ತು ಅದಾದ ನಂತರ 11ನೇ ಗುಣಸ್ಥಾನ ಅಂದ್ರೆ ಉಪಶಾಂತ ಮೋಹ ಗುಣಸ್ಥಾನವನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿಂದ ಕ್ರಮದಿಂದ ಇಳಿದು ಕೆಳಗೆ ಬರುತ್ತಾನೆ. ಇನ್ನು 11ನೇ ಗುಣಸ್ಥಾನದಿಂದ ಕ್ರಮದಿಂದ ಇಳಿದು ಕೆಳಗೆ ಬರುತ್ತಾನೆ ಅಂತ ಕೊಟ್ಟಿದ್ದಾರೆ. ಅವನು ಯಾಕೆ ಇಳಿತಾನೆ ಅಂತಂದ್ರೆ ನೋಡಿ, ಉಪಶಮ ಶ್ರೇಣಿ ಏರ್ಬೇಕಾದ್ರೆ ಅವನು ಉಪಶಮ ಸಮ್ಯಕ್ತದೊಂದಿಗೆ ಅವನು ಏರ್ತಾನೆ, ದ್ವಿತೀಯೋಪಶಮ ಸಮ್ಯಕ್ತದೊಂದಿಗೆ ಏರ್ತಾನೆ. ಈ ದ್ವಿತೀಯೋಪಶಮ ಸಮ್ಯಕ್ತದ ಉತ್ಕೃಷ್ಟ ಕಾಲ 1 ಅಂತರ್ಮೂರ್ತ. ಇನ್ನು 11ನೇ ಗುಣಸ್ಥಾನದಲ್ಲಿ ಅವನು ಇರ್ತಾನೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಆ ಒಂದು ಅಂತರ್ಮೂರ್ತದಷ್ಟು ಕಾಲ ಮುಕ್ತಾಯ ಆದ್ಮೇಲೆ ಅವನು ಪುನಃ 11ರಿಂದ 10, 9, 8, 7 ಹಿಂಗೆ ಇಳಿಮುಖ, ಕ್ರಮದಿಂದ ಇಳಿಮುಖನಾಗಿ ಬರ್ತಾನೆ. ಅರ್ಥ ಆಗ್ತಿದೆಯಲ್ಲೋ? ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸರಿ, ನೆಕ್ಸ್ಟ್ ಓದಿ ನಿರಂಜನ್ ಸರ್. ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಜೀವಗಳು 11ನೇ ಗುಣಸ್ಥಾನದಿಂದ ಬೀಳುತ್ತಾ ಪ್ರಥಮ ಗುಣಸ್ಥಾನದವರೆಗೆ ಬರಬಲ್ಲವು. ಆದರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಗಳು 4ಥ ಗುಣಸ್ಥಾನದಿಂದ ಕೆಳಗೆ ಬರುವುದಿಲ್ಲ. ಏನ್ ಹೇಳ್ತಿದ್ದಾರೆ? ಈಗ ಒಬ್ಬ ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಜೀವ ಅಂದ್ರೆ ದ್ವಿತೀಯೋಪಶಮ ಸಮ್ಯಕ್ತದೊಂದಿಗೆ ಯಾರು ಉಪಶಮ ಶ್ರೇಣಿ ಏರಿದ್ನಲ್ವಾ ಆ ಜೀವ 11ನೇ ಗುಣಸ್ಥಾನದಲ್ಲಿ ಕ್ರಮದಿಂದ ಬೀಳ್ತಾ ಅಲ್ಲಿಂದ ಬೇಕಾದ್ರೆ 1ನೇ ಗುಣಸ್ಥಾನವರೆಗೂ ಅಂದ್ರೆ ಮಿಥ್ಯಾತ್ವದ ಗುಣಸ್ಥಾನವರೆಗೂ ಅವನು ಆ ಜೀವ ಬರ್ಬೋದು ಅಂತ ಕೊಟ್ಟಿದ್ದಾರೆ. 11ರಿಂದ ಕ್ರಮೇಣ ಏನು 9, 8, 7, 6, 5, 4, 3, 2, 1 ಹಿಂಗೆ ಬರ್ಬೋದು ಆ ಜೀವ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಪ್ರಥಮ ಗುಣಸ್ಥಾನ ಬರಬಲು. ಆದರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಿಗಳು 4ಥ ಗುಣಸ್ಥಾನದಿಂದ ಕೆಳಗೆ ಬರುವುದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ಒಂದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಇದ್ದ ಅವನು ಏನೋ ಒಂದು ಉಪಶಮ ಶ್ರೇಣಿ ಏರಿದ್ನಲ್ವಾ, ಕ್ಷಪಕ ಶ್ರೇಣಿ ಅಲ್ಲ, ಇಲ್ಲಿ ಉಪಶಮ ಶ್ರೇಣಿ ಅಪೇಕ್ಷೆ ಅಂತ ಹೇಳ್ತಿದ್ದಾರೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕ್ಷಪಕ ಶ್ರೇಣಿ ಏರ್ದ ಅಂತಂದ್ರೆ ಅವ್ನು ನಿಯಮದಿಂದ ಮೋಕ್ಷಕ್ಕೆ ಹೋಗ್ಬಿಡ್ತಾನೆ, ಕೆಳಗಡೆ ಬರೋದೇ ಇಲ್ಲ ಅವನು. ಅದೇ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಉಪಶಮ ಶ್ರೇಣಿ ಏರಿದ್ರೆ ಅವನದು ಸಹ ಒಂದು ಉಪಶಮ ಶ್ರೇಣಿಯ ಕಾಲ ಅವಧಿ ಮುಗಿದ ಮೇಲೆ ಅವನು ಪುನಃ ಕೆಳಗಡೆ ಬರಲೇಬೇಕು. ಓಕೆ, ಯಾಕಂತಂದ್ರೆ ಈಗ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಉಪಶಮ ಶ್ರೇಣಿಗೂ ಕೂಡ ಇರ್ತಾನ. ಹೌದು, ಅವನು ಸಹ ಉಪಶಮ. ನೋಡಿ ಅಲ್ಲಿ ನೋಡಿ ಕ್ಷಾಯಿಕ ಸಮ್ಯಕ್ತ್ವ ಇದೆ, ಆದ್ರೆ ಅಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಇಲ್ಲ, ಕ್ಷಾಯಿಕ ಸಮ್ಯಕ್ತ್ವ ಇದೆ. ಆದ್ರೆ ಆ ಉಪಶಮ ಶ್ರೇಣಿಯ ಉತ್ಕೃಷ್ಟ ಕಾಲನೇನು?
ಒಂದು ಅಂತರ್ಮೂರ್ತನೇ ಇದೆ. ಅಲ್ಲಿ ಚಾರಿತ್ರ ಮೋನಿಯನ್ನು ಉಪಶಮ ಮಾಡ್ತಾ ಹೋಗ್ತಿದ್ದಾನೆ ಅವನು. ಚಾರಿತ್ರ ಮೋನಿಯ ಕರ್ಮಗಳು ಉಪಶಮ ಮಾಡ್ತಾ ಹೋಗ್ತಿದ್ದಾನಲ್ವಾ, ಸೊ ಅದು ಸಹ ಒಂದು ಅಂತರ್ಮೂರ್ತನೇ ಇದೆ. ಆಗ ಅಂತರ್ಮೂರ್ತ ನಂತರ ಪುನಃ ಅವನು ಕೆಳಗಡೆ ಬರ್ಲೇಬೇಕು. ಆದ್ರೆ ಚತುರ್ಥ ಗುಣಸ್ಥಾನದಿಂದ ಕೆಳಗೆ ಬರೋದಿಲ್ಲ ಅಲ್ವಾ? ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಚತುರ್ಥ ಗುಣಸ್ಥಾನಕ್ಕಿಂತ ಕೆಳಗಡೆ ಬರೋದಿಲ್ಲ. ಯಾವುದನ್ನು ಕ್ಷಯ ಮಾಡಿದ್ದಾನೆ? ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ದರ್ಶನ ಮೋಹನ 13 ಮಾತ್ರ ಪೂರ್ಣ ಕ್ಷಯ ಮಾಡಿದ್ದಾನೆ ಅಷ್ಟೇ. ಹಾಗಾಗಿ ಅವನು ಕೆಳಗಡೆ ಬರೋದೇ ಇಲ್ಲ ಅವನು. ಆಮೇಲೆ ಮತ್ತೊಂದು ಕೇಳಿ, ಚಾರಿತ್ರ ಮೋನಿಯ ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಮುನಿ ಆಗಿದ್ದ ಅಂತ ತಿಳ್ಕೊಳ್ಳಿ, ಆಯ್ತಾ? ಮುನಿಯಾಗಿ ಉಪಶಮ ಶ್ರೇಣಿ, ಮುನಿ ಆಗ್ಲೇಬೇಕು ಉಪಶಮ ಶ್ರೇಣಿ ಇರ್ಬೇಕಾದ್ರೆ. ಉಪಶಮ ಶ್ರೇಣಿ ಏರಿ ಅವ್ರ ಕ್ರಮದಿಂದ ಕೆಳಗಡೆ ಮತ್ತೆ 7ನೇ ಗುಣಸ್ಥಾನ ತನಕ ಬರ್ತಾರೆ. ಅಥವಾ ಅಲ್ಲಿಂದ ಮತ್ತೆ ಅವರು 7ನೇ ಗುಣಸ್ಥಾನವರೆಗೂ ಬರ್ತಾರೆ. ಆಮೇಲೆ ಮತ್ತೆ ಅಲ್ಲಿಂದ 6ನೇ ಗುಣಸ್ಥಾನಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳಿ. 6ನೇ ಗುಣಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿ ಏನಾದ್ರು ಅವನಿಗೆ ಏನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಕ್ಕೆ ಪ್ರತ್ಯಾಖ್ಯಾನ ಉದಯ ಅವನಿಗೂ ಬರ್ಬೋದು ತಿಳ್ಕೊಳ್ಳಿ. ಅಲ್ಲಿ ಅವನಿಗೆ ಅನಂತಾನುಬಂಧಿ ಇವೆಲ್ಲ ಬರೋದಿಲ್ಲ, ಯಾಕಂದ್ರೆ ಅದನ್ನೆಲ್ಲ ಸಂಪೂರ್ಣ ನಾಶ ಮಾಡ್ಬಿಟ್ಟಿದ್ದಾನೆ. ಆದ್ರೆ ಚಾರಿತ್ರ ಮೋಹನಕ್ಕೆ ಸಂಬಂಧಪಟ್ಟಂತ ಪ್ರತ್ಯಾಖ್ಯಾನ 6ನೇ ಗುಣಸ್ಥಾನ ಇರ್ಬೇಕಾದ್ರೆ ಇವನಿಗೂ ಉದಯಕ್ಕೆ ಬರ್ಬೋದು. ಆಗ ಅವನು ಅಲ್ಲಿಂದ ಪುನಃ 5 ಮತ್ತು 4ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಗೊತ್ತಾಯ್ತಾ ನಿರಂಜನೆ? ಗೊತ್ತಾಯ್ತು. ಆದ್ರೆ ಅವನದು ದ್ರವ್ಯದಲ್ಲಿ ಯಾವ್ದು ಇರ್ತದೆ? ಮುನಿ ಅವಸ್ಥೆ ಇರ್ತದೆ. ಸರಿ. ಆದ್ರೆ 4ನೇ ಗುಣಸ್ಥಾನ ಅಂತ ಹೇಳಿದ್ರೆ ಸಾವಕರಾಗಿ ಬಟ್ಟೆ ಹಾಕಿಕೊಂಡಿರ್ತಾರೆ ಅಂತಲ್ಲ. ಅದೇ ಗೊತ್ತಾಯ್ತು ಈಗ. ಅದು ಪಕ್ಕ ಮಾಡ್ಬೇಕು. ಈಗ ನೀವು ಹೇಳುವಾಗ ಏನಪ್ಪ ಇವರು ಮುನಿಗಳಿಗೆ ಹಿಂಗೆ ಹೇಳ್ತಾರೆ ಅಂತ, ಹಾಗಿಲ್ಲ. ದ್ರವ್ಯಲಿಂಗಿ ಭಾವಲಿಂಗಿ ಮುನಿ ಅಂದ್ರೆ ಯಾವ ಅಪೇಕ್ಷೆ ಅಂತ ಇಲ್ಲಿ ಕರುಣಾನಿಯೋಗದ ಸ್ವಾಧ್ಯಾಯ ಮಾಡಿದ್ರೆ ಪಕ್ಕ ಗೊತ್ತಾಗ್ತದೆ ನಿರಂಜನ್. ಆಮೇಲೆ ಜಿನೇಂದ್ರಣ್ಣ, ಈಗ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗಿದ್ರೇನು ಆ ಜೀವ 6ನೇ ಗುಣಸ್ಥಾನದಿಂದ ಅವನು ಮತ್ತೆ 4-5ಕ್ಕೆ ಬಂದ್ರೆ ಅವನು ದ್ರವ್ಯಲಿಂಗಿನೇ ಇದ್ದಾನೆ, ಭಾವಲಿಂಗಿ ಅನ್ಸ್ಕೊಳ್ಳೋದಿಲ್ಲ. ಹೌದೌದು, ದ್ರವ್ಯಲಿಂಗಿ ಇದ್ದಾನೆ. ಕರೆಕ್ಟ್, ಬರೀ ದ್ರವ್ಯಲಿಂಗಿ ಇದ್ದಾನೆ ಅವನು. ಆದ್ರೆ ಇಲ್ಲಿ ಜನ ಏನ್ ತಿಳ್ಕೊಂಡವ್ರೆ, ಕೆಲವರು ಸುಮ್ನೆ ಪರಿಗ್ರಹ ಇಟ್ಕೊಂಡ್ರೆ ದ್ರವ್ಯಲಿಂಗಿ. ಹಂಗಾಗೋದಿಲ್ಲ. ಅಂತರಂಗದ ಪರಿಣಾಮ ನಮ್ಗೆ ನೋಡಿ, ಇದು ಕರ್ಮ ಸಿದ್ಧಾಂತದ ಪ್ರಕಾರ ನಾವು ತಿಳ್ಕೋಬೇಕು. ನಮ್ಮ ದೃಷ್ಟಿಗೋಚರಕ್ಕೂ ಗೊತ್ತಾಗೋದಿಲ್ಲ. ಅವ್ರಿಗೆ 4ನೇ ಗುಣಸ್ಥಾನ ಇದೆಯಾ, 5ನೇ ಗುಣಸ್ಥಾನ ಇದೆಯಾ, 6ನೇ ಗುಣಸ್ಥಾನ ಇದೆ, ನಮ್ಗೆ ಗೊತ್ತಾಗೋದಿಲ್ಲ. ನಮ್ಗಂತಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಕೇವಲ ಹೇಳ್ಬೇಕಷ್ಟೇ. ನೆಕ್ಸ್ಟ್ ಹೇಳಿ ಭೂಷಣ್. ಇನ್ನೊಂದು ಕ್ವಶನ್ ಮಾಡ್ಬಿಡೋಣ, ಶಪಕ ಶ್ರೇಣಿ ಒಂದು. ಓಕೆ, ನಿರಂಜನ್ ಸರ್ ಓದಿ ಇನ್ನೊಂದು ಕ್ವಶನ್ ಮುಗಿಸೋಣ, ನಾಳೆ ಹೊಸ ವಿಷಯಕ್ಕೆ ಬರೋಣ. ಓಕೆ ಸರ್, ಸ್ವಲ್ಪ ಮೇಲೆ ಇದು ಮಾಡಿ ಮೇಡಮ್. ಉಪಶಮ ಶ್ರೇಣಿ ಹೆಚ್ಚೆಂದರೆ ಎಷ್ಟು ಬಾರಿ ಪಡೆಯಬಲ್ಲದು? ಒಂದು ಜೀವ ಉಪಶಮ ಶ್ರೇಣಿ ಹೆಚ್ಚೆಂದರೆ ಎಷ್ಟು ಬಾರಿ ಪಡೆಯಬಲ್ಲದು? ಒಂದು ಜೀವ ಉಪಶಮ ಶ್ರೇಣಿಯನ್ನು ಹೆಚ್ಚೆಂದರೆ 4 ಬಾರಿ ಪಡೆಯಬಹುದು. ಆದರೆ ಒಂದು ಭವದಲ್ಲಿ 2 ಬಾರಿ ಮಾತ್ರ ಪಡೆಯಬಹುದು. 5ನೇ ಬಾರಿ ನಿಯಮದಿಂದ ಕ್ಷಪಕ ಶ್ರೇಣಿಯನ್ನು ಪಡೆಯುತ್ತಾರೆ. ಇದಂತೂ ಸುಲಭವಾಗಿದೆ. ಇದನ್ನು ನಾವು ಡಾಕ್ಟರ್ ಸುಮಾರಣ್ಣವರೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದನ್ನ ಸುಲಭವಾಗಿದೆ, ಡೆಫಿನೇಷನ್ ಮೂಲಕನೇ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡಿ. ಆಗ ನಿಮ್ಗೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ಬರುತ್ತೋ ಅಷ್ಟು ಪ್ರಯತ್ನ ಮಾಡಿ. ಸುಮಾರಣ್ಣಿಯವರೇ ಅವರು ನಾಳೆ ಬಿಸಿ ಇದಾರಪ್ಪ. ಮಂಡಲ ಇದ್ರಲ್ಲ. ಓಕೆ ಸಾರಿ. ಓಕೆ, ನಾನು ಹೇಳ್ತೀನಿ ಬಿಡಿ. ನಮ್ಮ ಸುಗುಣ ಕೇಳಲಿ ನೋಡ, ಅವ್ರು ನೆಕ್ಸ್ಟ್. ಬೇಡ, ನೀವೇ ಹೇಳಿ. ಹೇಳಿ ಸುಗುಣಕ್ಕೆ, ಹಾಗೇನಿಲ್ಲ, ಹೇಳಿ. ಅಲ್ಲ, ನಂಗೆ ಇದ್ರಲ್ಲಿ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ, ಕನ್ನಡಕ ಇಟ್ಕೊಂಡು. ಓದೋದು ಬೇಡ, ಈಗ ಅವ್ರು ಓದಿ ಹೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡಿ ಸುಗುಣಕ್ಕ. ಅಲ್ಲ, ಇನ್ನೊಮ್ಮೆ ಬೇಕಾದ್ರೆ ಓದ್ತೇನೆ. ಬೇಕಾದ್ರೆ ಓದಿ ಹೇಳಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಜೀವ ಉಪಶಮ ಶ್ರೇಣಿಯನ್ನು ಹೆಚ್ಚೆಂದರೆ 4 ಬಾರಿ ಪಡೆಯಬಹುದು. ಆದರೆ ಒಂದು ಭವದಲ್ಲಿ 2 ಬಾರಿ ಮಾತ್ರ ಪಡೆಯಬಹುದು. ಹಾಗೆಯೇ 5ನೇ ಬಾರಿ ನಿಯಮದಿಂದ ಶಪಕ ಶ್ರೇಣಿಯನ್ನು ಪಡೆಯುತ್ತದೆ. ಹಲೋ. ಒಂದು ಭಾವದಲ್ಲಿ 2 ಬಾರಿ ಮಾತ್ರ ಪಡೆಯಬಹುದು ಉಪಶಮ ಶ್ರೇಣಿಯನ್ನು. ಅದಕ್ಕಿಂತ ಹೆಚ್ಚು ಪಡೆಯಲಿಕ್ಕೆ ಆಗುದಿಲ್ಲ. ಹಾಗೂ 5ನೇ ಬಾರಿ ನಿಯಮದಿಂದ ಶಪಕ ಶ್ರೇಣಿಯನ್ನು ಪಡೆಯುತ್ತಾನೆ. ಓಕೆ ಸರ್, ಇಷ್ಟೇ. ಏನು ಹೇಳಿ ಹೇಳಿ ಭೂಷಣ್.
ಅಷ್ಟೇ, ಏನಿಲ್ಲ, ಅದೇ ಸಿಂಪಲ್ ಆಗಿದೆ. ಏನಂತಂದ್ರೆ ನೋಡಿ, ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದೇ ಬೇಡ, ಸಿಂಪಲ್ ಆಗಿದೆ. ಅಂದ್ರೆ ಈಗ ಒಬ್ಬ ಮುನಿ ಮಹಾರಾಜರು ಉಪಶಮ ಶ್ರೇಣಿ ಏರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಈ ಭಾವದಲ್ಲಿ ಆ ಮುನಿ ಮಹಾರಾಜರು ಬರೀ 2 ಸಲ ಮಾತ್ರ ಉಪಶಮ ಶ್ರೇಣಿ ಏರಲು ಸಾಧ್ಯ, ಅದಕ್ಕಿಂತ ಹೆಚ್ಚು ಸಲ ಅವರು ಏರಲು ಸಾಧ್ಯ ಇಲ್ಲ. ಒಂದು ಭಾವದಲ್ಲಿ 2 ಸಲ ಮಾತ್ರ ಉಪಶಮ ಶ್ರೇಣಿ ಏರಲು ಸಾಧ್ಯ. ಓಕೆ, ಇನ್ನು ಆದರೆ ಒಂದು ಭಾವದಲ್ಲಿ 2 ಬಾರಿ ಮಾತ್ರ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಜೀವ ಉಪಶಮ ಶ್ರೇಣಿಯನ್ನು ಹೆಚ್ಚಂದ್ರೆ 4 ಬಾರಿ ಮಾತ್ರ ಏರಲು ಸಾಧ್ಯ. 4 ಬಾರಿ ಅಂತಂದ್ರೆ ಸಂಪೂರ್ಣ ಅವನ ಏನು ಜೀವನ ಕಾಲ ಇದೆ ಅಲ್ವಾ, ಸಂಪೂರ್ಣ ಏನೆಲ್ಲ ಎಷ್ಟೆಲ್ಲ ಜೀವನ ಕಾಲ ಇದೆ ಅಷ್ಟು ಜೀವನ ಕಾಲದಲ್ಲಿ ಬರೀ 4 ಬಾರಿ ಮಾತ್ರ ಏರಲು ಸಾಧ್ಯ. ಅಂದ್ರೆ ಎಕ್ಸಾಂಪಲ್, ಒಂದು ಭಾವದಲ್ಲಿ 2 ಸಲ, ಆಮೇಲೆ ಅವನು ಪತನ ಮರಣ ಹೊಂದಿದ್ರೆ 11ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ದೇವಗತಿಯಲ್ಲಿ ಹುಟ್ಟಾನಲ್ಲ, ಆಮೇಲೆ ಪುನಃ ಮನುಷ್ಯ ಭಾವದಲ್ಲಿ ಹುಟ್ಟಿದಾಗ ಪುನಃ 2 ಸಲ, ಹಾಗೆ ಅಲ್ವಾ 4 ಸಲ ಅಂದ್ರೆ? ಅರೆ ನಿಯಮ ಇಲ್ಲ. ಈಗ ನೋಡಿ, ಈ ಭಾವದಲ್ಲಿ 2 ಸಲ ಉಪಶಮ ಸಂಯುಕ್ತ ಮಾಡ್ದ ಅಂತ ತಿಳ್ಕೊಳ್ಳಿ ಆ ಜೀವ. ತಿರ್ಗಾ ಆ ಜೀವ ಮುಂದಿನ ಭಾವದಲ್ಲಿ 2 ಸಲನೇ ಮಾಡ್ಬೇಕಂತೇನಿಲ್ಲ. ಪುನಃ ಬೇಕಾದ್ರೆ ಆ ಮುಂದಿನ ಭಾವದಲ್ಲಿ ಬರೀ ಒಂದೇ ಸಲ ಮಾಡಿ ಪುನಃ ಮರಣ ಹೊಂದಬಹುದು. ನಾನು ಹೇಳ್ತಿದ್ದೇನೆ, 4 ಅಂದ್ರೆ ಒಂದೇ ಭಾವದಲ್ಲಿ 4 ಸಲ ಅಲ್ಲ, ಒಂದು ಭಾವದಲ್ಲಿ 2 ಭಾವ, ಒಂದು ಭಾವದಲ್ಲಿ 2 ಸಂಪೂರ್ಣ ಜೀವನ ಕಾಲ, ಸಂಪೂರ್ಣ ಜೀವನ ಕಾಲದಲ್ಲಿ ಅಂದ್ರೆ ಅವನ್ ಸಂಪೂರ್ಣ ಸಂಸಾರ ಕಾಲದಲ್ಲಿ ಅವನ್ ಎಷ್ಟು ಸಂಸಾರ ಕಾಲ ಇದೆಯೋ ಅಷ್ಟು ಸಂಸಾರ ಕಾಲದಲ್ಲಿ 4 ಸಲ ಹತ್ತಕ್ಕಾಗೋದು. ಒಂದು ಭಾವದಲ್ಲಿ 2 ಸಲಿನೇ ಮ್ಯಾಕ್ಸಿಮಮ್ ಹತ್ತಕ್ಕಾಗೋದು. 4 ಕಡ್ಡಾಯವೇ? 4 ಹಾ, 4 ಕಡ್ಡಾಯ ಇಲ್ಲ. ಕಡ್ಡಾಯ ಅಂದ್ರೆ ಕಡ್ಡಾಯ ಅಂತಂದ್ರೆ ಒಂದ್ಸಲಿಂದ ನಿಯಮ ಉಂಟಾ? 4 ಸಲ, ಈಗ 2 ಸಲ ಏರಿ ಮತ್ತೆ 3ನೇ ಸಲ ಇದಕ್ಕೆ ಕ್ಷಪಕ ಶ್ರೇಣಿಗೆ ಮಾಡ್ಬೋದು. ಅಗತ್ಯ ಇಲ್ವಾ? ಮಾಡ್ಬೋದು. ನಿರಂಜನ್ ಒಂದ್ಸಲ ಉಪಶಮ ಶ್ರೇಣಿ ಏರಿ ನೆಕ್ಸ್ಟ್ ಬಿದ್ದ ಅಂತ ತಿಳ್ಕೊಳ್ಳಿ. ಅವನು ಅದೇ ಭಾವದಲ್ಲಿ ಪುನಃ ನೆಕ್ಸ್ಟ್ ಎಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೆ ಕ್ಷಪಕ ಶ್ರೇಣಿಯಲ್ಲಿ ಹೋದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಈಗ ಉಪಶಮ ಶ್ರೇಣಿಯನ್ನು ಏರದೆ ಕ್ಷಪಕ ಶ್ರೇಣಿಯನ್ನು ಏರ್ಲಿಕ್ಕೆ ಸಾಧ್ಯ ಇದೆ? ಆಗತ್ತೆ, ಇದೆ. ಇನ್ನೂ ಒಂದು ಇದೆ. ಈಗ ಒಬ್ಬ ಮುನಿ ಉಪಶಮ ಶ್ರೇಣಿ ಏರಿದ್ರು ಅಂತ ತಿಳ್ಕೊಳ್ಳಿ, ತಿರ್ಗಾ ಕೆಳಗಡೆ ಬಂದ್ರು, ಉಪಶಮ ಶ್ರೇಣಿಯಿಂದ ಅಂತರ್ಮೂರ್ತ ಮುಗಿಸ್ಕೊಂಡು ತಿರ್ಗಾ ಕೆಳಗಡೆ ಬಂದ್ರು. ದ್ವಿತೀಯೋಪಶಮ ಸಂಯುಕ್ತದೊಂದಿಗೆ ಅವ್ರು ಉಪಶಮ ಶ್ರೇಣಿ ಏರಿದ್ರು ಅಂತ ತಿಳ್ಕೊಳ್ಳಿ. ಪುನಃ ಕೆಳಗಡೆ ಬಂದು ಪುನಃ ಅವರು 7ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಂಯುಕ್ತ ಪ್ರಾಪ್ತಿ ಮಾಡ್ಕೊಂಡು ಸೀದಾ ಕ್ಷಪಕ ಶ್ರೇಣಿ ಬೇಕಾದ್ರೆ ಏರ್ಬೋದು. ಸೀದಾ ಅಲ್ಲಿಂದ ಏರ್ಬಿಟ್ಟು ಹಂಗೆ ಮೋಕ್ಷ, ಅದೇ ಇನ್ನೇನು ಅವರು ಮೋಕ್ಷಕ್ಕೂ ಹೋಗ್ಬೋದು. ಇಲ್ಲ ಅಂದ್ರೆ ಅದೇ ಒಂದು ಭಾವದಲ್ಲಿ 2 ಸಲ ಮಾತ್ರ ಉಪಶಮ ಶ್ರೇಣಿ ಏರಕ್ ಸಾಧ್ಯ, ಅದಕ್ಕಿಂತ ಹೆಚ್ಚು ಏರಕ್ ಸಾಧ್ಯ ಇಲ್ಲ. ಈಗ 2 ಸಲ ಉಪಶಮ ಶ್ರೇಣಿ ಏರಿದ್ರು ಅಂತ ತಿಳ್ಕೊಳ್ಳಿ ನಿರಂಜನ್. ಅದೇ ಭಾವದಲ್ಲಿ ಪುನಃ ಕ್ಷಪಕ ಶ್ರೇಣಿ ಹೋಗುದಿಲ್ಲ, ಅವನದು ಭಾವ ಮುಗೀತು ಅಲ್ಲಿಗೆ. ಆಮೇಲೆ ಏನಾಗ್ತದೆ, ಅವನು ಶ್ರೇಣಿ ಏರುದೇ ಇಲ್ಲ ಆ ಭಾವದಲ್ಲಿ. ಪುನಃ ಹೋಗ್ತಾನೆ, ಪುನಃ ಬರ್ತಾನೆ, ಪುನಃ 2 ಸಲ ಉಪಶಮ ಶ್ರೇಣಿಯಲ್ಲಿ ಹೋಯ್ತ ಅಂತ ತಿಳ್ಕೊಳ್ಳಿ. ಆ ಪರ್ಯಾಯ ಹೋಯ್ತು. ಇನ್ನೊಂದು ಪರ್ಯಾಯ ಅಂದ್ರೆ 3 ಮನುಷ್ಯ ಪರ್ಯಾಯ ಸಿಗ್ಬೇಕು ಜಾಸ್ತಿ ಅಂದ್ರೆ. ಆಮೇಲೆ 1 ಸಲ ಉಪಶಮ ಶ್ರೇಣಿ ಏರಿ ಬಲೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ತಿಳ್ಕೊಳ್ಳಿ. ಅವನು ಫಸ್ಟ್ ಉಪಶಮ ಶ್ರೇಣಿ ಹೋದ ಅಂತ ತಿಳ್ಕೊಳ್ಳಿ. ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ದ, 6ಕ್ಕೆ ಬಂತು ಅಥವಾ 5ಕ್ಕೆ ಬಂತು, 4ಕ್ಕೆ ಬಂತು ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಏನಾಗ್ತದೆ, ಅವನು ಈ ಶ್ರೇಣಿಯನ್ನು ಚಾರಿತ್ರ ಮೋಹನೀಯದ 21 ಕರ್ಮ ಪ್ರಕೃತಿಗಳನ್ನು ಕ್ಷಯ ಮಾಡಕ್ಕೆ ಶುರು ಮಾಡಿದ ಅಂತ ತಿಳ್ಕೊಳ್ಳಿ. ಕ್ಷಪಕ ಶ್ರೇಣಿಯಲ್ಲಿ ಹೋಗಿ ಸೀದಾ ಮೋಕ್ಷಕ್ಕೆ ಹೋಗ್ಬೋದು. ಮೋಕ್ಷಕ್ಕೆ ಹೋಗುವಂತ ಜೀವ ಉಪಶಮ ಶ್ರೇಣಿ ಹೋಗ್ಲೇಬೇಕಂತ ನಿಯಮ ಇಲ್ಲ. ಸೀದಾ ಅವನು ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯ್ತು, ಮೋಕ್ಷಕ್ಕೆ ಹೋಗ್ಬೋದು. ಇದಕ್ಕೆ 2 ಸಲ ಏರಿನು ಉಪಶಮ ಶ್ರೇಣಿ ಮೋಕ್ಷಕ್ಕೆ ಹೋಗದೇ ಇದ್ದಂತ ಪುರಾಣಗಳಲ್ಲಿ ಏನಾದ್ರೂ ಉದಾಹರಣೆ ಸಿಗುತ್ತಾ ಸುಗುಣಕ್ಕೆ? ಅದೇ ವಜ್ರನಾಭಿಭವದಲ್ಲಿ ಆದಿನಾಥರು 2 ಸಲ ಉಪಶಮ ಶ್ರೇಣಿ ಹತ್ತಾರ ಅಂತ, ಮತ್ತೆ ಮರಣ ಹೊಂದಿ ಸರ್ವಾರ್ಥ ಸಿದ್ಧಿಯಲ್ಲಿ ಹುಟ್ಟಿದ್ದು ಅಂತ ಹಾಗೆ ನೆನಪು ಬರ್ತಾ ಇದೆ. ಪಕ್ಕ ಇದ್ದೀರಿ ನೀವು. ಹೌದು, ವಜ್ರನಾಮಿ ಆದಿನಾಥ ಸ್ವಾಮಿಯ ಪೂರ್ವಬೋಧ ಮಹಾಪುರಾಣ ಓದಿದ್ರೆ ಚೆನ್ನಾಗಿ ನಿಮಗೆ ಪಕ್ಕ ಆಗ್ತದೆ. ಕರ್ಣಾನಿಯೋಗ ನೋಡಿ, ಪ್ರಥಮ ನಿಯೋಗದಲ್ಲಿ 4 ಅನಿಯೋಗದ ಜ್ಞಾನ ಸಿಗ್ತದೆ.
ಚೆನ್ನಾಗಾಯ್ತು. ನೆಕ್ಸ್ಟ್ ಯಾವ್ದು ಭೂಷಣ ಮುಗಿತಾ ಇಲ್ಲಿಗೆ? ಏನು ಕಂಟಿನ್ಯೂ ಮಾಡೋಣ? ಶಪಕ ಶ್ರೇಣಿ ಒಂದು ಅಥವಾ ಹೆಂಗೆ ನಾಳೆ ಮಾಡೋಣ ಹೆಂಗೆ? ಈಗ ಗಂಟೆ 9 ಆಯ್ತಲ್ಲ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಯಾರಾದ್ರೂ? ಓಕೆ ಸರ್, ಇವತ್ತಿನ ಕ್ಲಾಸ್ ಅಲ್ಲಿ ಹಿಂದಿನ ಕ್ಲಾಸ್ಗಳಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ. ನಿರಂಜನ್, ಈಗ ನಿಮ್ಗೊಂದು ಪ್ರಶ್ನೆ ಕೇಳು. ಶ್ರೇಣಿ ಅಂದ್ರೆ ಏನು? ಒಂದು ಲೈನ್ ಅಲ್ಲಿ ಹೇಗೆ ಹೇಳ್ತೀರಿ? ಶ್ರೇಣಿ ಅಂತ ಹೇಳಿದ್ರೆ ಏನು? ಆರೋಹಣ. ಏನದು ಆರೋಹಣ? ಏರುವುದಂತ, ಮೆಟ್ಟಿಲು ಹತ್ತುವುದು. ಅಲ್ಲ, ನೀವು ಶಾಸ್ತ್ರೀಯ ಭಾಷೆಯಲ್ಲಿ ಹೇಳ್ರಿಪ್ಪ. ಶ್ರೇಣಿ ಅಂದ್ರೆ ಯಾವ್ದು ಕೇಳ್ತೇವೆ? ಈಗ ಯಾರೋ ಒಬ್ರು ಏನು ಗೊತ್ತಿಲ್ಲದವ್ರು ಕೇಳ್ತಾರೆ ಅಂತ ಹೇಳ್ತೀವಿ. ಶ್ರೇಣಿ ಅಂದ್ರೆ ಯಾವ್ದು? ಯಾವ್ದಕ್ಕೆ ಶ್ರೇಣಿ? ಅವನಿಗೆ ಕ್ಷಪಕ ಅಂದ್ರೆ ಏನು, ಉಪಶಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏರುದಂದ್ರೆ ನೀವು ಏನಾದ್ರು ಏಣಿ ಏರುದಂತ ತಿಳ್ಕೊಂಡವ್ರು ಯಾರಾದ್ರು? ಶ್ರೇಣಿ ಅಂದ್ರೆ ಯಾವ್ದಕ್ಕೆ ಹೇಳ್ತೇವೆ? ಒಂದು ಲೈನಲ್ಲಿ ಹೇಳಕ್ಕೆ ಕಲಿಬೇಕು. ಆಮೇಲೆ ಏನ್ ಮಾಡ್ಬೇಕು? ಅದನ್ನೇ 1 ಗಂಟೆ ಕ್ಲಾಸ್ ಮಾಡುವಾಗ ಇರ್ಬೇಕು. ಈಗ ಭೂಷಣ್ ಅರ್ಧ ಗಂಟೆಯಿಂದ ಹೇಳಿದ್ರಲ್ಲ ನಿರಂಜನ್, ಶ್ರೇಣಿ ಅಂದ್ರೆ ಏನು ಡೆಫಿನೇಷನ್? ಏರುವಿಕೆ. ಅವ್ರು ಹಾಗೆ ಹೇಳಿಲ್ಲ, ಹಾಗೆ ಹೇಳಿದ್ರ? ಚಾರಿತ್ರ ಮೋಹನೀಯದ ಉಳಿದ 21 ಪ್ರಕೃತಿಗಳನ್ನು ಕ್ರಮಪೂರ್ವಕವಾಗಿ ಉಪಶಮವನ್ನು ಅಥವಾ ಕ್ಷಯವನ್ನು ಹೊಂದುತ್ತವೆಯೋ ಅದಕ್ಕೆ ಶ್ರೇಣಿ. ವೆರಿ ಗುಡ್. ಆತ ಎಲ್ಲಿ ನೋಡಿ, ಎಲ್ಲಿ ಚಾರಿತ್ರ ಮೋಹನೀಯ ಕರ್ಮದ 21 ಪ್ರಕೃತಿಗಳನ್ನು ಉಪಶಮ ಮತ್ತು ಕ್ಷಯ ಮಾಡಲಾಗುವುದು, ಅದಕ್ಕೆ ಶ್ರೇಣಿ ಅಂತ ಹೇಳ್ತೀವಿ. ನೀವಲ್ಲಿ ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಅಪೂರ್ವಕರಣ, ಅನಿವೃತ್ತೀಕರಣ, ಸೂಕ್ಷ್ಮ ಸಾಂಪ್ರಾಯ ಇರ್ಬೋದು, ಉಪಶಾಂತ ಕಷಾಯ ಇರ್ಬೋದು, ಅದೆಲ್ಲ ಶ್ರೇಣಿಯಲ್ಲೇ ಬಂತು. ಒಂದು ಲೈನಲ್ಲಿ ಈ ರೀತಿಯಾಗಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಹೇಳಿ ಭೂಷಣ್, ಇನ್ಯಾರಿಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳಪ್ಪ. ಕ್ಲಾಸಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಭೂಷಣ್ ಇದ್ದಾರೆ, ಹೇಳಿ. ಯಾರಿಗೇನಾದ್ರೂ ಕೇಳುದಿದ್ಯಾ? ನೀವು ಏನು ಕೇಳಲಿಲ್ಲ ಅಂದ್ರೆ 2 ಅರ್ಥ ಬರ್ತದೆ. ಒಂದೇ, ನಾವು ಹೇಳಿದ್ದು ಯಾರಿಗೆ ಏನು ಅರ್ಥ ಆಗಿಲ್ಲ ಅಂತ ತಿಳ್ಕೊಳ್ತೇವೆ, ಇಲ್ಲ ಅಂದ್ರೆ ಎಲ್ಲ ಪಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋದು. ನಿರಂಜನ್, ಯಾವ್ದು ಇದ್ರಲ್ಲಿ? ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಪರವಾಗಿಲ್ಲ, ಸಂಕೋಚ ಪಡಬೇಡಿ. ಎಷ್ಟು ಸಿಲಿ ಕ್ವಶನ್ ಆದ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು. ನಮ್ಗೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಹಿಂದಿನ ಕ್ಲಾಸ್ಗಳ್ದು ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳಿದ್ರೇನೆ ಅರ್ಥ ಆಗೋದು. ನೀವು ಜಿಜ್ಞಾಸೆ ಮನ್ಸಲ್ಲೇ ಇಟ್ಕೊಂಡ್ರೆ ಅದು ಯಾವತ್ತೂ ಮತ್ತೆ ಅದಕ್ಕೆ ನಿಮ್ಗೆ ಸಮಾಧಾನ ಆಗೋದಿಲ್ಲ. ಸೊ ಏನೇನ್ ಜಿಜ್ಞಾಸೆ ಇದೆ ಕೇಳಿ ಅದಕ್ಕೆ ಉತ್ತರ ಪಡ್ಕೊಬೇಕು. ಈಗ ನಮ್ ಬೆರಣಜಿ ಇವ್ರದ್ದು ನಾವು ಶಿಬಿರ ನಡೆಸ್ಬೇಕಾದ್ರೆ ನಾನು ಎಷ್ಟು ಪ್ರಶ್ನೆ ಕೇಳ್ತಿದ್ದೆ ಗೊತ್ತಾ? ನಾನು ಹೊಳ್ದಿದ್ದೆಲ್ಲ ಪ್ರಶ್ನೆಗಳು ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ ಅವ್ರಿಗೆ. ಆಗ ನನ್ಗೇನು ಅವಾಗ ಆ ಒಂದ್ ಏನ್ ವಿಷಯ ನನಗೆ ಅರ್ಥ ಆಗ್ಬೇಕಾಯ್ತು ಅದು ಪೂರ್ತಿ ನನ್ಗೆ ಅರ್ಥ ಆಗುತ್ತೆ. ಸೊ ಅಷ್ಟು ಪ್ರಶ್ನೆ ಕೇಳಿದಕ್ಕೆ ಈಗ ನೀವು ನಮ್ಮನ್ನು ಪ್ರಶ್ನೆ ಕೇಳ್ತೀರಿ ಭೂಷಣ್. ಅಲ್ಲ, ಈಗ ಈ ಅನ್ಯ ಸಾಧುಗಳೆಲ್ಲ ಇರ್ತಾರೆ, ತಪಸ್ಸು ಮಾಡ್ತಾರೆ, ಎಲ್ಲ ಹೇಳ್ತಾರೆ, ಅವರು ತಪಸ್ಸು ಮಾಡ್ತಾರೆ ಅಂತ. ನಮ್ಮಲ್ಲಿ ಇದು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರಲ್ವಾ? ಇಲ್ಲ, ನಮ್ಮಲ್ಲಿನೂ ತಪಸ್ಸೆ. ಅಲ್ಲ, ಇಲ್ಲಿ ಈಗ ಇದು ಉಂಟಲ್ಲ, ಧರ್ಮ ಧ್ಯಾನ, ಶುಕ್ಲ ಧ್ಯಾನ ಅಂತ ಹೇಳ್ತಾರಲ್ಲ. ಧ್ಯಾನ ನಿಜವಾಗಿ ಶುದ್ಧೋಪಯೋಗ ಅಪೇಕ್ಷೆ ನೋಡಿದ್ರೆ ಶುಕ್ಲ ಧ್ಯಾನನೇ ಧ್ಯಾನ. ಹೌದು. ಇಲ್ಲಿ ತಪಸ್ಸು ಅಂದ್ರೆ ಹೇಗೆ ಹೇಳಿ? ಧ್ಯಾನಕ್ಕೂ ಮತ್ತು ತಪಸ್ಸಿಗೆ ವ್ಯತ್ಯಾಸ ಏನು? ನೋಡಿ, ಧ್ಯಾನದಲ್ಲಿ ಒಂದು ವಸ್ತುವಿನ ಚಿಂತನೆ ಇರ್ತದೆ, ತಪದಲ್ಲಿ ಪರಚಿಂತನೆ ಇರ್ತದೆ. ಅಲ್ಲ, ಈಗ ಶುಕ್ಲ ಧ್ಯಾನದಲ್ಲಿ ಈಗ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತದೆ, ಮೊದಲ 2 ಶುಕ್ಲ ಧ್ಯಾನದಲ್ಲಿ. ಈಗ ಅದು ತಪಸ್ಸು ಅಂತ ಯಾಕೆ ಹೇಳೋದಿಲ್ಲ? ಅದಕ್ಕೆ ಈಗ ನೋಡಿ, ಬಾಹುಬಲಿ ಸ್ವಾಮಿ 1 ವರ್ಷ ತಪಸ್ಸು ಮಾಡಿದ್ರೆ ಧ್ಯಾನ ಮಾಡಿದ್ರ? ಅಲ್ಲ, ಹೇಗೆ ಇದರಲ್ಲಿ ಹೇಳುದಂದ್ರೆ ಲೋಕರೂಢಿಯಲ್ಲಿ ಅವರು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ತಪಸ್ಸೆ ಮಾಡಿದ್ರು ಅಲ್ವಾ? ಧ್ಯಾನ 1 ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ. ಧ್ಯಾನ ಏನಾಗ್ತದೆ, ಅಂತರ್ಮೂರ್ತದಲ್ಲಿ ನಿಮ್ಗೆ ಕೇವಲ ಜ್ಞಾನ ಆಗ್ಬಿಡುತ್ತಪ್ಪ. ಈಗ ಇದು ಧ್ಯಾನ ಅಂದ್ರೆ ಈಗ ಅವರ ತಪಸ್ಸಿನಲ್ಲಿ ಧ್ಯಾನ ಒಳಗೊಂಡಿದ ಅಥವಾ ಎಂತದು ಧ್ಯಾನದಲ್ಲಿ ತಪಸ್ಸು ಒಳಗೊಂಡಿದ? ಏನೇನು? ಈಗ ತಪಸ್ಸಿನಲ್ಲಿ ಧ್ಯಾನ ಒಳಗೊಂಡಿದ ಅಥವಾ ಧ್ಯಾನದಲ್ಲಿ ತಪಸ್ಸು ಒಳಗೊಂಡಿದ? ಅಂದ್ರೆ ಈಗ ಅವರು ಶುಕ್ಲ ಧ್ಯಾನ
ಇದು ಇದು ಮಾಡ್ಲೇಬೇಕಲ್ಲ ಶುಕ್ಲ ಧ್ಯಾನ. ಏನ್ ಮಾಡ್ಬೇಕು? ಜಿನೇಂದ್ರ ಇದನ್ನ ನಾವು ಈ ತರನು ಅರ್ಥ ಮಾಡ್ಕೊಬೋದಲ್ವಾ? ಈಗ ಅಂತರಂಗ ಬಹಿರಂಗ ತಪ್ಪಗಳಿದೆ. ಅಂತರಂಗ ತಪ್ಪದಲ್ಲಿ ಧ್ಯಾನವು ಒಂದು ತಪ್ಪ ಆಗಿದೆ. ಬಾಹುಬಲಿ ಸ್ವಾಮಿ ಏನ್ ಮಾಡಿದ್ರು, ಬಾಹ್ಯದಲ್ಲಿ ಶರೀರದಲ್ಲೂ ತಪ್ಪ ಆಗ್ತಿದೆ. ಯಾಕಂತಂದ್ರೆ ಗುಡುಗು, ಮಳೆ, ಗಾಳಿ, ಚಳಿನೆಲ್ಲ ತಡಿತಾ ಇದ್ದಾರೆ. ಅಲ್ಲಿ ಬಾಹ್ಯ ಏನು ವಿವಿಕ್ತ ಶಯ್ಯಾಸನ ಒಂದೇ ಆಸನದಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲಾ ಅವ್ರ ಅದನ್ನ ತಡಿತಾ ಇದ್ದಾರೆ, ಅಂದ್ರೆ ಸಹನೆ ಮಾಡ್ತಿದ್ದಾರೆ. ಅದ್ರೊಟ್ಟಿಗೆ ಅವರ ಆತ್ಮನದಲ್ಲಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅವರು ಧ್ಯಾನನೂ ಮಾಡ್ತಿದ್ದಾರೆ. ಆದ್ರೆ ಧ್ಯಾನ ಏನು, ಅವರು ಯಾವುದೇ ಒಂದು ವಸ್ತುವಿನಲ್ಲಿ ಹೆಚ್ಚು ಸಮಯ ಧ್ಯಾನ ಆಗಿಲ್ಲ. ಆ ಒಂದು ಅಂತರ್ಮೂರ್ತದಷ್ಟು ಕಾನ್ಸಂಟ್ರೇಷನ್ ಬರಕ್ಕೆ ಅವ್ರಿಗೆ ಅಷ್ಟು ಸಮಯ ಹಿಡಿತು, 1 ವರ್ಷ ಹಿಡಿತು ಅಂತ ನಾವು ಹೇಳ್ಬೋದಲ್ಲ. ಈಗ ಧ್ಯಾನದಲ್ಲಿ ಶರೀರದಲ್ಲೂ ತಪ್ಪ ಇದೆ, ಧ್ಯಾನದಲ್ಲೂ ತಪ್ಪ ಇದೆ ಅಂತ ಅಲ್ಲ. ಈಗ ಧ್ಯಾನದಲ್ಲಿ ಚಿತ್ತದ ಏಕಾಗ್ರತೆ ಇರ್ತದೆ. ಈಗ ತಪಸ್ಸಲ್ಲಿ ಚಿತ್ತದ ಏಕಾಗ್ರತೆ ಇರೋದಿಲ್ವಾ? ಅಲ್ಲಿ ಏಕಾಗ್ರತೆ ಬರ್ತಿಲ್ಲ. ಅಂದ್ರೆ ಏಕಾಗ್ರತೆ ತುಂಬಾ ಅದೇ ಏಕಾಗ್ರತೆ ಬರಕ್ಕೆ 1 ವರ್ಷ ಹಿಡಿತು ಅವ್ರಿಗೆ. ಹೌದು. ಬಾರ ಏನಾಗ್ತದೆ ಈಗ ನೋಡಿ, ಉಪಚಾರದಿಂದ ನೀವು ಬಸ್ತಿಯಲ್ಲಿ ಜಪಸರ ಹಿಡ್ಕೊಂಡು ಕೈ ತಿರುಗಿಸಿದ್ರೆ ಅದು ಧ್ಯಾನನೇ ಅಂತ ಹೇಳ್ತಾರೆ ಉಪಚಾರದಿಂದ. ಹೌದು ಅಲ್ವಾ? ಹೌದೌದು. ವಾಸ್ತವಿಕ ನಮ್ಮ ಈ ದ್ರವ್ಯಾನುಯೋಗದ ಅಪೇಕ್ಷೆಯನ್ನು ನೋಡಿದ್ರೆ ಅದು ಧ್ಯಾನ ಅಲ್ಲ, ತಪ ಅದು. ಹೌದಲ್ಲ. ಈಗ ಈ ತಪಸ್ಸಿಗೂ ಮತ್ತು ಧ್ಯಾನಕ್ಕೂ ಈ ಡೆಫಿನೇಷನ್ ಏನು? ಈಗ ಧ್ಯಾನ ಅಂದ್ರೆ ಚಿತ್ತದ ಏಕಾಗ್ರತೆ ಧ್ಯಾನ ಅಂತಾರೆ. ಈಗ ತಪಸ್ಸಿಗೆ ಹೇಗೆ ಹೇಳ್ಬೇಕು? ಅದಾಗಲ್ಲ, ಏಕಾಗ್ರ ಚಿತ್ತ ನಿರೋಧ ಧ್ಯಾನ ಅಂತ ಹೇಳ್ತಾರಲ್ಲ. ಹೌದು. ಒಂದು ವಸ್ತುವಿನಲ್ಲಿ ಏಕಾಗ್ರತೆಯನ್ನು ಹೊಂದುದು ಅಲ್ವಾ? ಹೌದು. ತಪಸ್ಸಿನಲ್ಲಿ ಏನಾಗ್ತದೆ, ನೀವು ನಮೋಕಾರ ಮಂತ್ರ ಹೇಳಿ ಪಂಚಪರಮೇಷ್ಠಿಗಳನ್ನು ಧ್ಯಾನ ಮಾಡಿ ಸಿದ್ಧಕ್ಷೇತ್ರದ ಚಿಂತನೆ ಎಲ್ಲ ಬರ್ತದೆ. ಬಾರ್ ಏನಾಗ್ತದೆ, ಮನಸ್ಸು ಚೇಂಜ್ ಆಗ್ತಾ ಇರ್ತದೆ. ಈಗ ನಮೋರ ಅಂತ, ನಮೋ ಸಿದ್ಧಾಣಂ, ನಮೋ ಐರಾಣಂ ಏನಾಗ್ತದೆ, ನಿಮ್ದು ಏಕಾಗ್ರತೆ ಒಂದು ಕಡೆ ಇರ್ತದೆ? ಇಲ್ಲ. ಅರಂತರದ ಸಿದ್ಧರದ ಹೇಳುವಾಗ ನಿಮ್ಮ ಮನಸ್ಸು ಸಿದ್ಧರದ ಚಿಂತನೆ ಬರ್ತದೆ? ಇಲ್ಲ. ಇಲ್ಲಿ ಅಂದ್ರೆ ಈಗ ತಪದಲ್ಲಿ, ಈಗ ಇದರಲ್ಲಿ ಶಾಸ್ತ್ರೋಕ್ತವಾಗಿ ಹೇಳ್ಬೇಕಾದ್ರೆ ಇಚ್ಛಾ ನಿರೋಧ ತಪ ಅಂತ ಹೇಳ್ತಾರೆ. ಇಚ್ಛೆಗಳ ನಿರೋಧಗೊಳಿಸುವುದು ಅಂತ ಹೇಳ್ತಾರೆ. ಹೌದು, ಇಂದ್ರಿಯ ಇಚ್ಛೆಗಳನ್ನು. ಅದೇ ಸರಿ. ಅದನ್ನ ಹೇಳ್ಬೇಕು. ಆಮೇಲೆ ಇಚ್ಛೆ ಅಂದ್ರೆ ಮೋಕ್ಷದ ಇಚ್ಛೆನೇ ಇಲ್ಲ ಅಂತ ಹೇಳ್ಬಾರ್ದು. ಹೌದೌದು. ಮೋಕ್ಷದ ಇಚ್ಛೆ ಇದೆ, ಇಂದ್ರಿಯದ ಇಚ್ಛೆಗಳು. ಇದು ತಪದಲ್ಲಿ ಧ್ಯಾನ ಅಡಕವಾಗಿದೆ. ಸರಿ ಅಲ್ಲ, ಅಭ್ಯಂತರ ತಪದಲ್ಲಿ ಇದು ಬರ್ತದೆ ಧ್ಯಾನ. ಹೌದು. ಅಂದ್ರೆ ನೀವು ಧ್ಯಾನ ಪದವನ್ನು ಉಪಯೋಗಿಸುವಾಗ ಅಪೇಕ್ಷೆ ತಿಳ್ಕೊಳ್ಳಿ. ನಾವಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ತಿಳ್ಕೊಳ್ಳಪ್ಪ, ಅದು ಇಂಪಾರ್ಟೆಂಟ್. ಸರಿ. ಯಾಕಂದ್ರೆ ಈಗ ನಮ್ದು ಕರ್ಣಾನುಯೋಗ ಸಬ್ಜೆಕ್ಟ್ ಇದೆ ಅಲ್ವಾ? ಈಗ ನೀವೇನು ಹೇಳ್ತೀರಿ, ನಿಮ್ಮ ಊರಿಗೆ ಯಾರಾದ್ರೂ ಮುನಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಸಾಮಯಿಕ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ ಅಥವಾ ಬ್ರಹ್ಮಚಾರಿ ಸಂಘದಲ್ಲಿ ಇದ್ದವ್ರು ಏನ್ ಹೇಳ್ತಾರೆ, ಮಹಾರಾಜರು ಧ್ಯಾನ ಮೇ ಬೈಟ್ಗೆ ಅಂತ ಹೇಳ್ತಾರೆ ಅಲ್ವಾ? ಹೌದು. ಆಡು ಭಾಷೆ ಬೇರೆ, ಇಲ್ಲಿ ಸಬ್ಜೆಕ್ಟ್ ಬೇರೆ. ಆ ರೀತಿ ತಿಳ್ಕೊಳ್ಳಿ. ಆಮೇಲೆ ನಾವು ಪೂರಾ ಧ್ಯಾನವನ್ನು ನಿಷೇಧ ಮಾಡ್ತೇವೆ, ತಪಸ್ಸನ್ನು ನಿಷೇಧ ಮಾಡ್ತೇವೆ ಅಂತ ಅರ್ಥ ತಿಳ್ಕೊಬೇಡಿ, ಆಯ್ತಾ? ಓಕೆ ಸರ್. ಹೇಳಿ ನೆಕ್ಸ್ಟ್. ಋತು ಬಿ ಅನ್ನೋರು ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಜೈ ಜಿನೇಂದ್ರ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಪ್ರಥಮ ಪುಷ್ಪ ಸಂಯುಕ್ತವ ಧ್ಯಾನದಿಂದ ಮಾತ್ರ ಪ್ರಾಪ್ತವಾಗುತ್ತಾ? ಇಲ್ಲ ಅಮ್ಮ, ಧ್ಯಾನ ಬೇಕಾಗಿಲ್ಲ. ಪ್ರಥಮ ಪುಷ್ಪ ಸಂಯುಕ್ತ ನೀವು ಕ್ರಿಯೆಯಲ್ಲಿ ಇದ್ರೇನು ನಿಮ್ ಪ್ರಾಪ್ತಿ ಆಗುತ್ತೆ. ಓಕೆ ಸರ್. ಶುಭ ಕ್ರಿಯೆಯಲ್ಲಿ ಇರ್ಬೇಕು ಅಷ್ಟೇ. ನಿಮ್ ಪರಿಣಾಮದಲ್ಲಿ ವಿಶುದ್ಧಿ ಇರ್ಬೇಕು. ಅದೇ ಸ್ವಾಧ್ಯಾಯ, ದೇವ ಪೂಜೆ, ಪ್ರಾಪ್ತಿಯಾಗುವಂತ ನಿಮಿತ್ತಗಳು ನಿಮ್ ಸಮ್ಮುಖ ಇರ್ಬೇಕು. ನೀವು ಆ ನಿಮಿತ್ತದ ಸಮ್ಮುಖದಲ್ಲಿ ಇರ್ಬೇಕು. ಸರಿ ಸರ್. ಓಕೆ. ಈಗ ಮಹಾವೀರ್ ಸ್ವಾಮಿಗೆ ಸಂಯುಕ್ತ ಪ್ರಾಪ್ತಿ ಆಯ್ತು ಸಿಂಹ ಪರ್ಯಾಯದಲ್ಲಿ. ಉಪದೇಶ ಕೇಳ್ತಾ ಸಂಯುಕ್ತ ಪ್ರಾಪ್ತಿ ಆಯ್ತು. ಅದಕ್ಕೆ ಉಪದೇಶ ಕೇಳ್ತಾ ಜಾತಿ ಸ್ಮರಣೆ ಆಯ್ತು, ಆತ್ಮನಲ್ಲಿ ವಿಶುದ್ಧಿ ಆಯ್ತು. ಉಪದೇಶ ಕೇಳ್ತಾ ಅದಕ್ಕೆ ಆಯ್ತಲ್ಲ ಸಂಯುಕ್ತ ಮಹಾವೀರ್ ಸ್ವಾಮಿಗೆ ಸಿಂಹ ಪರ್ಯಾಯದಲ್ಲಿ.
ಅವ್ರಿಗೆ ಯಾವ ಸಮ್ಯಕ್ತ ಪ್ರಾಪ್ತಿ ಆಯ್ತು? ಮಹಾವೀರ್ ಸ್ವಾಮಿಗೆ ಯಾವ ಸಮ್ಯಕ್ತ ಪ್ರಾಪ್ತಿ ಆಯ್ತು ಅದು ನನಗೆ ಐಡಿಯಾ ಇಲ್ಲ ಸರ್. ಅದು ಪ್ರಥಮೋಪಶಮ ಆಯ್ತಾ ಕ್ಷಯೋಪಶಮ ಆಯ್ತಾ ಗೊತ್ತಿಲ್ಲ. ಹಾ, ಈಗ ಕ್ಷಾಯಿಕ ಅಂತೂ ಪಕ್ಕ ಇಲ್ಲ. ಕ್ಷಾಯಿಕ ಅಂತೂ ಪಕ್ಕ ಇಲ್ಲ. ಯಾಕೆ ಕಷಾಯಗಳು ಮಂದಾಯ್ತು ಅಂತ ಹೇಳಿದ್ರೆ ಉಪಶಮನಿ. ಯಾಕೆ ಕ್ರೂರ ಪರಿಣಾಮ ಇತ್ತಲ್ಲ, ಅದನ್ನೆಲ್ಲ ಏನ್ ಮಾಡ್ತಾ ಇತ್ತು? ಉಪಶಮ ಮಾಡ್ತು. ಮೊದಲ ಬಾರಿಗೆ ಅದಕ್ಕೆ ಸಮ್ಯಕ್ತ ಪ್ರಾಪ್ತಿ ಆಗಿದೆ ಅಂದ್ರೆ ಪೂರ್ತಿ ಸಂಸಾರ ಕಾಲದಲ್ಲೇ ಮೊದಲ ಬಾರಿಗೆ ಆಗಿದ್ದ ಅದು. ಓ, ಹಂಗಾದ್ರೆ ಪ್ರಥಮೋಪಶಮನೆ. ಹೌದು, ಮತ್ತೆ ಸಿಂಹಪರ್ಯದಲ್ಲಿ ಪ್ರಥಮ ಇದು. ಪ್ರಥಮ ಆಗಿದ್ದು ಅಂದ್ರೆ ಅದು ಪ್ರಥಮೋಪಶಮ. ಅದಕ್ಕಿಂತ ಮೊದಲು ಆಗಿರ್ಲಿಲ್ಲ ಯಾವುದೇ ಭಾವದಲ್ಲೂ. ಯಾವುದೇ ಭಾವದಲ್ಲಿ ಆಗಿರ್ಲಿಲ್ಲ. ಹಂಗಾದ್ರೆ ಪ್ರಥಮೋಪಶಮ. ಅದಕ್ಕೆ ಹೇಳುದು, ನೀವು ಕರ್ಣಾನಿಯೋಗದ ಸಬ್ಜೆಕ್ಟ್ ಅಲ್ಲಿ ಪಕ್ಕ ಶಾರ್ಪ್ ಇರಬೇಕು. ಯಾರಾದ್ರೂ ಕೇಳಿದ್ರೆ ಅವರಿಗೆ ಯಾವ ಸಮ್ಯಕ್ತ ಪ್ರಾಪ್ತಿ ಆಗಿದೆ ಅಂತ ಹೇಳಿದ್ರೆ ಟಕ್ಕ ಇರಬೇಕು. ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ತಿಳ್ಕೊಳ್ಳಿ, ನಮ್ಮ ಇವರನ್ನು ಎಕ್ಸಾಂಪಲ್ ತಗೊಳ್ಳುವ. ನಮ್ಮ ಯಾರಾದ್ರೂ ಒಬ್ರನ್ನು ಸಮ್ಯಕ್ ದರ್ಶನ ಯಾವಾಗ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಹಲೋ, ಹೇಳಿ ಜಿನೇಂದ್ರಣ್ಣ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಕಟ್ ಆಗಿತ್ತು, ಹೇಳಿ ಇನ್ನೊಂದ್ಸಲಿ. ಏನ್ ನಿರಂಜನ್, ನೀವು ಮಲ್ಟಿ ಗ್ರೂಪ್ ಅಲ್ಲಿ ಮಾತಾಡ್ತಾ ಇದ್ರೇನು? ಇಲ್ಲ ಇಲ್ಲ, ಅದೊಂದು ಕಾಲ್ ಬಂತು ಅದಕ್ಕೆ. ಹೇಳಿ ಹೇಳಿ, ಇನ್ ಯಾರಿಗಾದ್ರೂ ಏನಾದ್ರು ಕ್ವಶನ್ ಕೇಳೋದಿದ್ಯಾ? ಸುಗುಣಕ್ಕನಿಗೆ ಏನೋ ಕೇಳೋದಿದ್ಯಾ? ನೋಡಿ, ಮೈಕ್ ಆನ್ ಮಾಡಿದ್ದಾರೆ. ಇಲ್ಲ ಇಲ್ಲ, ಏನಿಲ್ಲ. ಓಕೆ. ಅಥವಾ ನಮಗೂ ಒಂದು ಪ್ರಶ್ನೆ ಇದೆ, ಸುಗುಣಕ್ಕೆ ಕೇಳಲ್ಲ? ನನ್ನ ಹತ್ರನಾ? ಸಂಶಯ ಇದೆ. ಸುಗುಣಕ್ಕ ತುಂಬಾ ಇಂಟೆಲಿಜೆಂಟ್ ಇದಾರೆ, ಹಂಗ್ ತಿಳ್ಕೊಂಬೇಡಿ. ಇಲ್ಲ, ಇಂಟೆಲಿಜೆಂಟ್ ಇಲ್ಲ, ಆಸಕ್ತಿ ಇದೆ ಅಷ್ಟೇ. ಇಂಟೆಲಿಜೆಂಟ್ ನನ್ನ ಕೆಲವು ಸಲ ನನಗ್ ಕೆಲವ್ರು ಸಿಗದೇ ಇರೋ ಉತ್ತರಗಳೆಲ್ಲ ಸುಗುಣಕ್ಕನೇ ಹುಡ್ಕೊಂಡ್ ಬರೋದು. ಹೌದ್ರಿ, ನಾವು ಎಷ್ಟೋ ಸಲ ಸಂಶಯ ಬಂದ್ರೆ ಅವರನ್ನೇ ಕೇಳೋದು. ಆಮೇಲೆ ಪಕ್ಕ ಹುಡ್ಕೊಂಡ್ ಬರ್ತಾರೆ. ಸಿಗುತ್ತೆ ಅವ್ರ ಹತ್ರ, ಅದು ಎಲ್ಲಿಂದ ಹುಡ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. ಆಮೇಲೆ ತಗೊಂಡ್ಬರ್ತಾರೆ ಉತ್ತರ, ಮಾತ್ರ ಪಕ್ಕ ತಗೊಂಡ್ಬರ್ತಾರೆ. ಹೌದು, ಮುಂದಿನ ಭಾವದಲ್ಲಿ ಕೇವಲಿ ಆಗ್ತಾರ ಅಂತ ಅವರು. ಹೌದೌದು. ಆಗ್ಲಿ, ಸಂತೋಷ. ಇನ್ನೇನಾದ್ರೂ ಯಾರಿಗಾದ್ರೂ ಇದ್ರೆ ಕೇಳಪ್ಪ, ಇಲ್ಲ ಅಂದ್ರೆ ಮುಕ್ತಾಯ ಮಾಡೋ. ಅಲ್ಲ ಸರ್, ನಿಮ್ಮದು ಪ್ರಶ್ನೆ ಅಂತ ಹೇಳಿದ್ರಲ್ಲ, ಹೇಳಿ ಸರ್. ಮುಂದೆ ಏನಾದ್ರು ಬಂದ್ರೆ ಓಕೆ. ಜಿನ್ವಾಣಿ ಸ್ತುತಿ ಯಾರು ಹೇಳ್ತೀರಿ? ಓಕೆ, ಭಾರತಿಗೆ ಹೋಗ್ದಿರ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಭಾರತಿ ಮೇಡಮ್. ಈಗ ಸುಗುಣಕ್ಕ ಇಲ್ಲೊಂದು ಪ್ರಶ್ನೆ ಇದೆ, ಅವ್ರಿಗೊಂದು ಕೇಳ. ನಮ್ಮ ಸುಗುಣಕ್ಕ ಎಕ್ಸ್ಪರ್ಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸುಗುಣಕ್ಕ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಗೊತ್ತಿದ್ರೆ ಹೇಳ್ತೇನೆ, ನೀವು ಎಕ್ಸ್ಪರ್ಟ್ ಅಂತೆಲ್ಲ ಹೇಳ್ಬೇಡಿ ನನ್ನನ್ನು. ಗೊತ್ತಿದ್ರೆ ಹೇಳ್ತೇನೆ. ಈಗ ಒಬ್ರು ಸ್ತ್ರೀ ಇದ್ದಾರೆ ಅಂತ ತಿಳ್ಕೊಳ್ಳಿ ಸುಗುಣಕ್ಕ. ಅವರಿಗೆ ಧರ್ಮದ ಉಪದೇಶ ಅಥವಾ ಯಾವುದೋ ಒಂದು ನಿಮಿತ್ತದಿಂದ ಈ ಭಾವದಲ್ಲಿ ಸಮ್ಯಕ್ತ ಪ್ರಾಪ್ತಿ ಆಗಿದೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಯಾವ ಸಮ್ಯಕ್ತ ಆಗಿದೆ ಅಂತ ನಾವು ತಿಳ್ಕೊಬೇಕು? ಪ್ರಥಮೋಪಶಮನ. ಯಾಕೆ ಕ್ಷಯೋಪಶಮ ಯಾಕೆ ಆಗ್ಬಾರ್ದು? ಅನಂತಾನುಬಂಧಿ ಕಷಾಯ ಮಂದ ಆಗ್ಬೇಕಲ್ಲ, ಮಂದಾದಾಗ ಮಾತ್ರ ಅಲ್ವಾ? ಕ್ಷಯೋಪಶಮ ಆದ್ರೆ ಪುನಃ ಮಿಥ್ಯ ಅಥವಾ ಸಮ್ಯಕ್ ಮಿಥ್ಯ ಅಥವಾ ಅದೆಲ್ಲ. ಈಗ ನೋಡಿ, ಅವ್ರಿಗೆ ನೀವು ಹೀಗೆ ತಿಳ್ಕೊಬಹುದಲ್ಲ ಭೂಷಣ್, ಈಗ ಸುಗುಣ ಕೇಳಿದ್ದು ಸರಿ ಇದೆಯಾ? ನನ್ಗೆ ಡೌಟ್. ಅದು 3 ಅಪೇಕ್ಷೆಯಿಂದ ನೋಡ್ಬೇಕಾಗತ್ತೆ ಸರ್. ಈಗ ಫಸ್ಟ್, ಈಗ ಒಬ್ಬ ಸ್ತ್ರೀಗೆ ಸಮ್ಯಕ್ತ ಪ್ರಾಪ್ತಿ ಆಗಿದ್ಯಾ, ಒಂದು ಅಪೇಕ್ಷೆ ಏನು, ಅವಳೇನಾದ್ರೂ ಅನಾದಿ ಮಿಥ್ಯಾ ದೃಷ್ಟಿಯಾಗಿ ಅನಾದಿ ಮಿಥ್ಯಾ ದೃಷ್ಟಿಯಾಗಿದ್ರೆ ಅವಳಿಗೆ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಆಗತ್ತೆ, ಒಂದು ಅಪೇಕ್ಷೆ, ಸರಿನಾ?
ಸಾಧಿ ಮಿಥ್ಯಾ ದೃಷ್ಟಿ ಆಗಿದ್ರೆ ಅವಳಿಗೆ ಉಪಶಮ ಏನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಮುನಿಗಳ ಉಪದೇಶ ಕೇಳಿ ಅಥವಾ ಸಮ್ಯಕ್ತದ ಯಾವ್ದಾದ್ರು ನಿಮಿತ್ತ ಸಿಕ್ಕಿದಾಗ ಅವಳಿಗೆ ಡೈರೆಕ್ಟ್ ಆಗಿ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅವಳು ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಬಹುದು. ಸಮ್ಯಕ್ ಪ್ರಕೃತಿನ ಡೈರೆಕ್ಟ್ ಆಗಿ ಉದಯಕ್ಕೆ ತರ್ತಾಳೆ. ಆದ್ರೆ ಉದಯಕ್ಕೆ ತರ್ಬೇಕಾದ್ರೆ ಇಲ್ಲಿ ಕಮ್ಮಿ 2 ಕರ್ಣನಾದ್ರೂ ಮಾಡ್ಬೇಕು. 3 ಕರ್ಣಗಳಲ್ಲಿ 2 ಕರ್ಣ ಲಬ್ಧಿ ಆದ್ರೂ ಮಾಡ್ಬೇಕು. ಇಲ್ಲಿ ಯಾವ್ದು ಕ್ರಿಯೆ ಮುಖ್ಯ ಅಲ್ಲ. ನಾನು ಹೇಳಿದ್ದು ಈಗ ಒಬ್ರು ಸ್ತ್ರೀ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಯಾವುದೋ ಒಂದು ಅನೇಕ ನಿಮಿತ್ತ ಇರ್ಬೋದು. ಜಾತಿ ಸ್ಮರಣೆ ಇರ್ಬೋದು, ದೇವ ದರ್ಶನ ಇರ್ಬೋದು, ಅಥವಾ ಮುನಿಗಳ ಉಪದೇಶ ಇರ್ಬೋದು, ಜೀವಬಿಂಬದ ದರ್ಶನ ಇರ್ಬೋದು. ಯಾವುದೋ ನಿಮಿತ್ತದಿಂದ ಸಮ್ಯಕ್ತ ಪ್ರಾಪ್ತಿ ಆಗಿದೆ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಪ್ರಥಮೋಕ್ಷಮ ಸಮ್ಯಕ್ ದರ್ಶನ ಅಂತ ತಿಳಿಬೇಕಾ ಅಥವಾ ಅಕ್ಷಯೋಕ್ಷಮ ಅಥವಾ ದ್ವಿತೀಯೋಕ್ಷಮ ಸಮ್ಯಕ್ ದರ್ಶನ ಅಂತ ತಿಳಿಬೇಕಾ? ಸರ್, ದ್ವಿತೀಯೋಕ್ಷಮ ಸಮ್ಯಕ್ ಅಂತೂ ಶ್ರೇಣಿ ಏರಕ್ ಮಾತ್ರನೇ ಉಪಯೋಗ ಆಗುತ್ತೆ. ಸ್ತ್ರೀಯರಿಗೆಲ್ಲ ದ್ವಿತೀಯೋಕ್ಷಮ ಪ್ರಾಪ್ತಿ ಆಗೋದು ಮುನಿಗಳಿಗೆ. ಎಲ್ಲಿ 7ನೇ ಗುಣಸ್ಥಾನದಲ್ಲಿ ಪ್ರಾಪ್ತಿ ಆಗೋದು. ಇನ್ನು ಆ ಸ್ತ್ರೀ ಏನಾದ್ರು ಅನಾದಿ ಮಿಥ್ಯಾ ದೃಷ್ಟಿ ಆಗಿದ್ರೆ ಪ್ರಥಮೋಕ್ಷಮ ಅವಳಿಗೆ ಪ್ರಾಪ್ತಿ ಆಗುತ್ತೆ. ಆ ಜೀವ ಏನಾದ್ರು ಸಾಧಿ ಮಿಥ್ಯಾ ದೃಷ್ಟಿ ಆಗಿದ್ರೆ ಕ್ಷಯೋಕ್ಷಮನು ಪ್ರಾಪ್ತಿ ಆಗ್ಬೋದು. ಅದು ಕ್ಷಯೋಕ್ಷಮನೇ ಪ್ರಾಪ್ತಿ ಆಗುತ್ತೆ. ಆದ್ರೆ ದ್ವಿತೀಯೋಕ್ಷಮ ಈಗ ಒಂದ್ ನಿಮಿಷ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಜಿನೇಂದ್ರಣ್ಣವ್ರೆ. ಈಗ ಪೂರ್ತಿ ಹೇಳ್ಬಿಡ್ತೀನಿ ಕೇಳಿ. ಈಗ ಫಸ್ಟ್ ಅನಾದಿ ಮಿಥ್ಯಾ ದೃಷ್ಟಿ ಆಗಿದ್ರೆ ಪ್ರಥಮೋಕ್ಷಮ, ಸಾಧಿ ಮಿಥ್ಯಾ ದೃಷ್ಟಿ ಆಗಿದ್ರೆ ಅವಳಿಗೆ ಕ್ಷಯೋಕ್ಷಮ ಪ್ರಾಪ್ತಿ ಆಗುತ್ತೆ. ಅದೇ ಅವಳು ಸಾಧಿ ಮಿಥ್ಯಾ ದೃಷ್ಟಿ ಆಗಿದ್ದಾಳೆ ಅಂತ ತಿಳ್ಕೊಳ್ಳಿ. ಸಾಧಿ ಮಿಥ್ಯಾ ದೃಷ್ಟಿ ಆಗಿದ್ದವಳು ಪಲ್ಯದ ಅಸಂಖ್ಯಾತ ಭಾಗ ಕಾಲ ಪ್ರಮಾಣ ಅವಳು ಏನಾದ್ರೂ ಸಮ್ಯಕ್ತವನ್ನು ಅವಳು ತಿರ್ಗಾ ಪ್ರಾಪ್ತಿ ಮಾಡ್ಕೊಂಡಿಲ್ಲ ಅಂದ್ರೆ ಪುನಃ ಅವಳು ಏನು ಅದು ಆ ಮಿಥ್ಯಾತ್ವದ 3 ಪೀಸ್ ಮಾಡಿದ್ಲಲ್ವಾ, ಅದು ಪುನಃ ಏನಾಗತ್ತೆ ಅಂತಂದ್ರೆ ಅದು ಕನ್ವರ್ಟ್ ಆಗತ್ತೆ. ಪುನಃ ಅದು ಏನಾಗತ್ತೆ, ಸಮ್ಯಕ್ ಪ್ರಕೃತಿ ಸಮ್ಯಕ್ ಮಿಥ್ಯಾತ್ವ ರೂಪ ಮತ್ತೆ ಸಮ್ಯಕ್ ಮಿಥ್ಯಾತ್ವ ರೂಪ ಕನ್ವರ್ಟ್ ಆಗತ್ತೆ ಜಿನೇಂದ್ರ ಅವ್ರೆ. ಅದಕ್ಕೆ ಉದ್ವೇಲನ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರೋಸೆಸ್ಗೆ ಉದ್ವೇಲನ ಅಂತ ಹೇಳ್ತಾರೆ. ಆಗೇನಾದ್ರು ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ, ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣದವರೆಗೂ ಅವಳೇನು ಸಮ್ಯಕ್ತ ಪುನಃ ಪ್ರಾಪ್ತಿನೇ ಮಾಡ್ಕೊಂಡಿಲ್ಲ, ಆಯ್ತಾ. ಅದಾದ್ಮೇಲೆ ಅವಳ ಸಮ್ಯಕ್ ಪ್ರಕೃತಿ ಏನಿತ್ತು ಅದು ಸಮ್ಯಕ್ ಮಿಥ್ಯಾತ್ವ ರೂಪ ಕನ್ವರ್ಟ್ ಆಗ್ಬಿಟ್ಟಿದೆ, ಉದ್ವೇಲನ ಆಗಿದೆ. ಆಗ ಅವಳಿಗೆ ಏನಾದ್ರು ಅದಾದ್ಮೇಲೆ ಮತ್ತೆ ಅವಳೇನು ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಪುನಃ ಅವಳು ಪ್ರಥಮೋಕ್ಷಮ ಮಾಡ್ಲೇಬೇಕು. ಪ್ರಥಮೋಕ್ಷಮ ಮಾಡಿ ಆ ಸಮ್ಯಕ್ ಮಿಥ್ಯಾತ್ವದಲ್ಲಿ ಸಮ್ಯಕ್ ಪ್ರಕೃತಿ ಏನ್ ಸಮ್ಯಕ್ ಮಿಥ್ಯಾತ್ವ ಕನ್ವರ್ಟ್ ಆಗಿತ್ತಲ್ಲ, ಪುನಃ ಅದನ್ನ ಅವಳು ಸಮ್ಯಕ್ ಪ್ರಕೃತಿಯಾಗಿ ಕನ್ವರ್ಟ್ ಮಾಡಿ ಸಮ್ಯಕ್ ಪ್ರಕೃತಿನ ಉದಯಕ್ಕೆ ತಂದು ಆಮೇಲೆ ಅವಳು ಮತ್ತೆ ಪ್ರಥಮೋಕ್ಷಮದಿಂದ ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿ ಆಗ್ತಾಳೆ. ಭೂಷಣ್, ನನ್ಗೊಂದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳ್ತೇವೆ, ನೀವೇ ನಮ್ಮಲ್ಲಿ ಕೇಳಿದ್ರೆ ಹೇಗೆ ಸುಗುಣಕ್ಕ? ಅಲ್ಲ, ಸಾಧಿ ಮಿಥ್ಯಾ ದೃಷ್ಟಿ ಅಂತ ಹೇಳಿದ್ರೆ ಒಂದ್ಸಲ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗಿರುತ್ತೆ, ಮತ್ತೆ ಅಲ್ಲಿಂದ ಚ್ಯುತ ಆಗಿರ್ತದೆ ಆ ಜೀವ. ಅದು ಸಾಧಿ ಮಿಥ್ಯಾ ದೃಷ್ಟಿ ಅಲ್ವಾ? ಹಾಗಾದ್ರೆ ಸ್ತ್ರೀ ಸಮ್ಯಕ್ ದೃಷ್ಟಿ ಆದ್ರೆ ಮತ್ತೆ ಅವಳು ನಿಯಮದಿಂದ ಸ್ವರ್ಗದಲ್ಲೇ ಹುಟ್ಟಬೇಕಲ್ಲ ಮತ್ತೆ? ಸ್ವರ್ಗದಲ್ಲಿ ಹುಟ್ಲಿ, ತಿರ್ಗಾ ಅವಳು ಸಮ್ಯಕ್ತವನ್ನು ಕಳ್ಕೊಂಬೋದಲ್ಲ ಸುಗುಣಕ್ಕ? ನೀವ್ ಹೇಳೋದು ಸ್ತ್ರೀ ನೋಡಿ ಭೂಷಣ್, ನಮ್ದು ಸೇಮ್ ಕ್ವಶನ್ ಇತ್ತು. ಸುಗುಣಕ್ಕೆ ಏನ್ ಹೇಳಿದ್ರು ಅದೇ ಏನಂದ್ರೆ, ಈಗ ಸಾವಕಾಚಾರ ಅಥವಾ ನಿಮ್ಮ ಚಡಾಲ ಅಥವಾ ಅನ್ಯ ಗ್ರಂಥಗಳಲ್ಲಿ ಉಲ್ಲೇಖ ಸಿಗ್ತದೆ ಅಂತ ಹೇಳಿದ್ರೆ, ಒಂದು ಸಲ ಸಮ್ಯಕ್ ದರ್ಶನ ಪ್ರಾಪ್ತಿ ಆದ್ಮೇಲೆ ಆ ಜೀವ ಎಲ್ಲೆಲ್ಲಿ ಹುಟ್ಟುದಿಲ್ಲ? ಅದೇ ನರಕದಲ್ಲಿ, ತಿರಂಚ, ನರಕ, ಆಮೇಲೆ ಮನುಷ್ಯನಾಗಿ ಹುಟ್ಟೋದಿಲ್ಲ. ಅದೇ ಹೇಳ್ತಾರ ದುಷ್ಕೃತ ವಿಕೃತ ಪಾಯೋ ದರಿದ್ರತಾಂಚ ವ್ರಜಂತೆ ನಾಪ್ಯ ವ್ರತಿಕ ಅಂತ ಹೇಳ್ತಾರಲ್ಲ ಸರ್. ಸಮ್ಯಕ್ ದರ್ಶನ ಶುದ್ಧ ನಾರಕ ತಿರಿ ಯಜ್ಞ ಪುಂಸಕ ದುಷ್ಕೃತ ದರಿದ್ರತಾಂಚ ನಾಪ್ಯ ವ್ರತಿಕ ಅಲ್ವಾ? ಹೌದೌದು. ಇದಕ್ಕೆ ನಿಮ್ದು ಎಕ್ಸ್ಪ್ಲನೇಷನ್ ಏನು ಅಂತ ನಮ್ಗೆ ಬೇಕಾಗಿತ್ತು. ಸುಗುಣಕ್ಕ ಅಥವಾ ನಮ್ಮ ಯಾರಾದ್ರೂ ಹೇಳೋರಿದ್ರೆ. ಅಲ್ಲ, ನಂದು ಅದೇ ಪ್ರಶ್ನೆ. ಸಾಧಿ ಮಿಥ್ಯಾ ಸುಗುಣಕ್ಕ, ಈಗ ಕೇಳಿ, ಸ್ತ್ರೀಗೆ ಸಮ್ಯಕ್ತ ಪ್ರಾಪ್ತಿ ಆಗಿದೆ ಅಂತ ತಿಳ್ಕೊಳ್ಳಿ. ಸಮ್ಯಕ್ತದಲ್ಲಿ ಇದ್ದಾಗ ಅವಳಿಗೆ ಏನಾದ್ರು ಆಯು ಬಂದ ಆದ್ರೆ ನಿಯಮದಿಂದ ದೇವಾಯು ಬಂದ ಆಗತ್ತೆ, ಸರಿನಾ? ಆ ಜೀವ ನಿಯಮದಿಂದ ದೇವಾಯುಗೆ ಹೋಗ್ತಾಳೆ. ಅವಳು ಬೇರೆ ಅನ್ಯ ತಿರಂಚಗತಿ, ಮನುಷ್ಯಗತಿ ಅಥವಾ ನರಕಗತಿಗೆ ಹೋಗೋದಿಲ್ಲ. ಆದ್ರೆ ಆಯು ಬಂದ ಸಮ್ಯಕ್ತದಲ್ಲಾಗಿ ಮರಣ ಏನಾದ್ರು ಮಿಥ್ಯಾತ್ವದಲ್ಲಿ ಅವಳು ಹೊಂದಿದ್ರೆ, ಓಕೆ, ಮಿಥ್ಯಾತ್ವದಲ್ಲಿ ಹೊಂದಿದ್ರೆ ಆಯು ಬಂದ ಸಮ್ಯಕ್ತದಲ್ಲಿ ಆಯು ಬಂದಾಗಿದೆ, ಮರಣ ಮಿಥ್ಯಾತ್ವದಲ್ಲಿ ಹೊಂದಿದ್ರೆ ಅವಳು
ಕಲ್ಪವಾಸಿ ಆಗ್ದಿರ ಭವನವಾಸಿ ವೆಂತರವಾಸಿ ಆಗ್ತಾಳೆ, ನಿಯಮದಿಂದ ದೇವಗತಿಗೆ ಹೋಗ್ತಾಳೆ ಅಷ್ಟೇ ಡಿಫ್ರೆನ್ಸ್. ಅಲ್ಲಿ ಸ್ತ್ರೀಯಾಗಿ ಹುಟ್ಟುದ, ಅಲ್ಲಿ ಕೂಡ ಸ್ತ್ರೀಯಾಗಿ ಹುಟ್ಟುದು. ಸ್ತ್ರೀಯಾಗೆ ಹುಟ್ಟೋದು ಅಂತ ಅದು ನನಗೆ ಗೊತ್ತಿಲ್ಲ. ಜಿನೇಂದ್ರಣ್ಣ ಸಾಮಾನ್ಯವಾಗಿ ಹೇಳ್ತಾರೆ ಸ್ತ್ರೀ ಪರ್ಯಾಯ ಛೇದ ಆಗ್ಬೇಕಾದ್ರೆ ಆರ್ಯಕ ಮಾತಾಜಿ ಆಗ್ಬೇಕಂತೆ, ಅದು ನಿಜಾನ? ಅದು ಇಲ್ಲಿ ಸ್ವಲ್ಪ ಟ್ರಿಕ್ಸ್ ಇದೆ ಇದ್ರಲ್ಲಿ. ಏನು ಅಂದ್ರೆ ಕೆಲವೊಂದು ಕಂಡೀಷನ್ ಇದೆ. ನಾನು ಅದನ್ನು ಸುಗುಣಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ ಅಷ್ಟೇ. ನೋಡಿ ಇಲ್ಲಿ ಏನ್ ತಿಳ್ಕೊಬೇಕಂತ ಹೇಳಿದ್ರೆ, ಒಂದು ಸಲ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯ್ತು, ಬಿಟ್ಟು ಹೋಯ್ತು ಅಂತ ತಿಳ್ಕೊಳ್ಳಿ. ಅದನ್ನ ಇಲ್ಲಿ ತಿಳ್ಕೊಬಾರದು. ಇಲ್ಲಿ ನಮ್ಮ ಶ್ರಾವಕಾಚಾರದ ವ್ಯಾಖ್ಯಾನ ಇರ್ಬೋದು, ಚಡಾಲದ ವ್ಯಾಖ್ಯಾನ ಇರ್ಬೋದು. ಅಲ್ಲಿ ಏನಂದ್ರೆ ಒಂದು ಸಲ ಸಮ್ಯಕ್ತ ಪ್ರಾಪ್ತಿ ಆದ್ಮೇಲೆ ಆ ಜೀವ ಅದನ್ನು ಕಳ್ಕೊಂಡ್ರೆ ಅದು ಅಪ್ಲೈ ಆಗೋದಿಲ್ಲ. ಓಕೆ. ಈಗ ಒಂದು ಜೀವಕ್ಕೆ ಸಮ್ಯಕ್ ದರ್ಶನ ಉಪಶಮ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯ್ತು ತಿಳ್ಕೊಳ್ಳಿ. ಅದು ಚೂಟಾಯ್ತು, ಬಿಟ್ಟೋಯ್ತು. ಪುನಃ ಅದು ಮಿಥ್ಯಾತ್ವ ವ್ಯವಸ್ಥೆ, ಸ್ತ್ರೀಯಾಗಿ ಹುಟ್ಟಬಹುದು, ನರಕದಲ್ಲಿ ಹುಟ್ಟಬಹುದು, ಎಲ್ಲಾದ್ರೂ ಹುಟ್ಟಬಹುದು. ಈ ಕಂಡೀಷನ್ ಎಲ್ಲಿ ಅಪ್ಲೈ ಆಗ್ತದೆ ಅಂತ ಹೇಳಿದ್ರೆ, ಒಂದು ಸಲ ಸಮ್ಯಕ್, ಈಗ ಹೇಳ್ತಾರೆ ಒಂದ್ಸಲ ಸಮ್ಯಕ್ ದರ್ಶನ ಪ್ರಾಪ್ತಿ ಆದ್ರೆ ಜಾಸ್ತಿ ನಿಮ್ಗೆ ಅರ್ಧ ಪುದ್ಗಲ ಪರಾವರ್ತನ ಅಂತ ಹೇಳ್ತಾರೆ. ಅರ್ಧ ಪುದ್ಗಲ ಪರಾವರ್ತನನು ಸಮೇತ ನೀವು ಸಮ್ಯಕ್ತವನ್ನು ಭದ್ರ ಇಟ್ಕೋಬೇಕು. ಸಮ್ಯಕ್ತವನ್ನು ಪುನಃ ಎಲ್ಲಾದ್ರೂ ಕಳ್ಕೊಂಡ್ರೆ ಈ ರೂಲ್ಸ್ ಯಾವ್ದು ಅಪ್ಲೈ ಆಗಲ್ಲ. ಓಹೋ, ಯಾವ ರೂಲ್ಸ್ ಅಪ್ಲೈ ಆಗಲ್ಲ? ಸಮ್ಯಕ್ತ ಒಂದ್ಸಲ ಆದ್ರೆ ಸ್ತ್ರೀಯಾಗಿ ಹುಟ್ಟುದಿಲ್ಲ, ನರಕದಲ್ಲಿ ಹುಟ್ಟುದಿಲ್ಲ, ಹಾಗಿಲ್ಲ. ಸಮ್ಯಕ್ ದರ್ಶನ ಬಿಟ್ಟು ಹೋದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಸ್ತ್ರೀಯಾಗಿ ಹುಟ್ಟಬಹುದು, ನರಕದಲ್ಲಿ ಹುಟ್ಟಬಹುದು, ದುಷ್ಕೃಲ ವಿಕೃತ ಅಲ್ಪ ಎಲ್ಲ ಹುಟ್ಟಬಹುದು. ಅದು ಕರೆಕ್ಟ್. ಅರ್ಧ ಪುದ್ಗಲ ಪರಿವರ್ತನೆ ಪರಿಭ್ರಮಣೆ ಮಾಡ್ತಾನೆ ಇರ್ಬೋದು. ಹೌದು. ಈಗ ತಿಳ್ಕೊಳ್ಳಿ, ಸುಗುಣಕನಿಗೆ ಈಗ ಉಪಶಮ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಅವ್ರು ಆಮೇಲೆ ಏನ್ ಮಾಡ್ಬೇಕು, ಅದನ್ನು ದ್ವಿತೀಯೋಪಶಮಕ್ಕೆ ಕನ್ವರ್ಟ್ ಮಾಡ್ಕೊಂಡು ಸಮ್ಯಕ್ತವನ್ನು ಪಕ್ಕ ಮಾಡ್ಕೋಬೇಕು. ದ್ವಿತೀಯೋಪಶಮಕ್ಕ ಅಲ್ಲ, ಉಪಶಮ ಆದ್ಮೇಲೆ ಕ್ಷೋಪಶಮಕ್ಕೆ ಕ್ಷೋಪಶಮಕ್ಕೆ ಮಾಡ್ಕೊಂಡು ಪಕ್ಕ ಮಾಡಬೇಕು ಸಮ್ಯಕ್ ದರ್ಶನವನ್ನು. ಈಗ ಅವರು ಉಪಶಮ ಆಯ್ತು, ಬಿಟ್ಟು ಹೋಯ್ತು ಅಂತ ಹೇಳಿ ಮರಣದ ಸಮಯದಲ್ಲಿ ಪುನಃ ಮಿಥ್ಯಾತ್ವ ಇದ್ರೆ ಸ್ತ್ರೀಯಾಗಿ ಹುಟ್ಟುದು. ಹೌದೌದು. ಭವಭವದಲ್ಲಿಯೂ ಕ್ಷಯೋಪಶಮ ಸಮ್ಯಕ್ ಕಾಪಾಡ್ಕೊಳ್ಬೇಕು. ಅಂದ್ರೆ ಅದಕ್ಕೆ ಹೇಳುದು ಇಲ್ಲಿ ನಿಮ್ಗೆ ಬಾರ್ ಎಲ್ರಿಗೂ ಏನ್ ಹೇಳುದು, ಕೋಟಿ ದುಡ್ಡು ಸಂಪಾದನೆ ಇಲ್ಲ, ದಾನ ಇಲ್ಲ, ಏನಿಲ್ಲ, ಖರ್ಚಿಲ್ಲದ ಕೆಲಸ ಅಂದ್ರೆ ಸಮ್ಯಕ್ತವನ್ನು ಪಕ್ಕ ಮಾಡ್ಕೊಂಡ್ರು. ಆಮೇಲೆ ಏನು ಅದಕ್ಕೆ ಕಷ್ಟ ಪಡೋದು ಏನಿಲ್ಲ ಜಿನೇಂದ್ರಣ್ಣ, ಶ್ರಮನೇ ಇಲ್ಲ ಅದ್ರಲ್ಲಿ. ಬರೀ ಒಂದು ವಿಶ್ವಾಸ, ಒಂದು ಶ್ರದ್ಧಾ ಅನ್ನೋದಲ್ಲಿ ಎಷ್ಟು ಸುಲಭ ಅದನ್ನೇ. ಆಮೇಲೆ ನೋಡಿ, ಸಮ್ಯಕ್ತವನ್ನೇ ಬಹುಮೂಲ್ಯ ವಸ್ತು ಅಂತಾರೆ 3 ಲೋಕದಲ್ಲಿ. ಆಮೇಲೆ ಎಷ್ಟು ಸುಲಭವಾಗಿ ಸಿಗುವಂತ ವಸ್ತು ಇದೆ, ಅದನ್ನೇ ಜನ ಪ್ರಾಪ್ತಿ ಮಾಡ್ಕೊಳ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ. ನೀವು ಮನೆಯಲ್ಲಿ ಎಷ್ಟು ಕಷ್ಟ ಪಡ್ತೀರಿ, ನೆಲ ಒರೆಸ್ಬೇಕು, ಕ್ಲೀನ್ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಏನೇನೋ ಶರೀರಗಳನ್ನು ಕ್ಷಯ ವ್ಯಯ ಮಾಡ್ತೀರಿ, ನಿದ್ದೆ ಮಾಡ್ತೀರಿ, ಔಷಧಿ ತಗೊಳ್ತೀರಿ, ಎಣ್ಣೆ ಹಚ್ತೀರಿ, ಎಲ್ಲ ಮಾಡ್ತೀರಿ. ಆದ್ರೆ ಸಮ್ಯಕ್ತವನ್ನು ರಕ್ಷಣೆ ಮಾಡ್ಲಿಕ್ಕೆ ಏನಿಲ್ಲ, ಏಕಾಂತ ಜಾಗದಲ್ಲಿ ಕೂತ್ಕೊಂಡು ಮನಸ್ಸನ್ನು ಪಕ್ಕ ಇಟ್ಕೊಂಡ್ರೆ ಸಾಕು. ಅದೇ ನಿಜ. ನಿಮ್ದು ಯಾವ ಕ್ರಿಯೆ ಹಾಗಾದ್ರೆ ನಾಳೆಯಿಂದ ನೆಲ ಒರೆಸುದು, ಪಾತ್ರ ತೊಳೆಯುವುದೆಲ್ಲ ಬಿಟ್ಟು ಸಮ್ಯಕ್ತ ಪ್ರಾಪ್ತಿ ಮಾಡಿದ್ರೆ ಅದೇ ಕ್ರಿಯೆ ನಮ್ಮ 4ನೇ ಗುಣದಲ್ಲಿ ಯಾವ ಕ್ರಿಯೆ ಮಾಡ್ಬೋದಲ್ಲ, ಆರಂಭ ಎಲ್ಲ. ಅದು ಮಾಡ್ರಿ. ಅದು ಮಾಡುವಾಗ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಮಾಡ್ತೀರಿ. ಪಾತ್ರ ಉದ್ಯೋಗ ತಿರುಗಿ ಮುರುಗಿ ನೋಡ್ತೀರಿ, ಕ್ಲೀನ್ ಆಯ್ತಾ ಇಲ್ವಾ, ಸರಿಯಾಗಿ ಹೋಯ್ತಾ ಇಲ್ವಾ ಅಂತ. ಹಾಗೆ ನಿಮ್ಮ ಆತ್ಮ ಕಲ್ಯಾಣದ ಬಗ್ಗೆ ಯಾಕೆ ನೀವು ಆಲೋಚನೆ ಮಾಡುದಿಲ್ಲ ಪ್ರತಿ ಸಮಯ? ಹೌದೌದು. ನಾವು ಎಲ್ಲಿ ಮಿಥ್ಯಾತ್ವಕ್ಕೆ ಹೋಗ್ತೀವ? ಅದು ಆ ಭಯ ಒಂದು ಇದ್ದೇ ಇದೆ ನನ್ಗೆ. ಹೋಗ್ಬಾರ್ದು ಅಂತ ಒಂದು ಎಚ್ಚರಿಕೆ ಸದಾ ಇರ್ತದೆ. ಆಮೇಲೆ ಜಿನೇಂದ್ರಣ್ಣ, ಸಮ್ಯಕ್ತನ ಅವ್ರು ಕಾಪಾಡ್ಬೇಕಾದ್ರೆ ನಿರಂತರ ಜ್ಞಾನಾರ್ಜನೆ ಬೇಕೇ ಬೇಕು. ಬಿಟ್ಟು ಹೋದ್ರೆ ಮತ್ತೆ ಹೋಗುತ್ತೆ ಸಮ್ಯಕ್ತ. ಅಂದ್ರೆ ನೋಡಿ, ಸಮ್ಯಕ್ತ ರಕ್ಷಣೆ ಆಗ್ಲಿಕ್ಕೂ ಸಾಮಾನ್ಯ ಜ್ಞಾನ ಬೇಕೇ ಬೇಕು. ಹೌದು. ನಿಮ್ದು ಸಮ್ಯಕ್ ಜ್ಞಾನ ಬೇಕಾಗಿಲ್ಲ. ಸಮ್ಯಕ್ ಜ್ಞಾನ ಯಾವಾಗ ಆಗ್ತದೆ? ಸಮ್ಯಕ್ ದರ್ಶನ ಆದ್ಮೇಲೆ ನಿಮ್ಮಲ್ಲಿರುವ ಜ್ಞಾನ ಸಮ್ಯಕ್ ಜ್ಞಾನ ಆಗ್ತದೆ. ಸಾಮಾನ್ಯ ಜ್ಞಾನ ಇದೆಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ಲಿಕ್ಕೆ ಸಾಮಾನ್ಯ ಜ್ಞಾನ ಬೇಕು. ಈಗ ಸಾಮಾನ್ಯ ಜ್ಞಾನ ಇದೆ ಅಲ್ಲ ಎಲ್ರಿಗೂ? ಹೌದು, ಇದೆ ಸುಗುಣಕ? ಹೌದು, ಇದೆ. ಅಂದ್ರೆ ನಿರಂತರ ಜ್ಞಾನಾರ್ಜನೆ ಮಾಡ್ಬೇಕು, ಸಾಮಾನ್ಯ ಜ್ಞಾನ ಅಂದ್ರೆ ಇಷ್ಟು ತಿಳ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಬೇಕು, ಸ್ನಾನ ಮಾಡ್ಬೇಕು,
ಬಟ್ಟೆ ತೊಳಿಬೇಕು, ಅಡಿಗೆ ಮಾಡಬೇಕು, ಇದು ಸಾಮಾನ್ಯ ಜ್ಞಾನ. ಹಾಗೆ ಆತ್ಮ ಕಲ್ಯಾಣದಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಯಾವುದು ಸಮ್ಯಕ್ತ್ವ, ಯಾವುದು ಮಿಥ್ಯಾತ್ವ. ಮಿಥ್ಯಾತ್ವ ಮಾಡಿದ್ರೆ ಈ ಜೀವ, ಆಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಇದು ಸಾಮಾನ್ಯ ಜ್ಞಾನ. ಆಮೇಲೆ ಏನ್ ಮಾಡ್ತೀರಿ, ಇದೆಲ್ಲ ತಿಳ್ಕೊಂಡ್ಮೇಲೆ ಓ ಬೇಡಪ್ಪ, ನರಕದಲ್ಲಿ ಭಾರಿ ಕಷ್ಟ ಐತೆ, ಈ ಸಂಸಾರ ಚಕ್ರ ಘೋರ ಸಂಸಾರ ಇದೆ ಅಂತೇಳಿ ಭಯಭೀತರಾಗಿ ನೀವೇನ್ ಮಾಡ್ತೀರಿ, ಆದಷ್ಟು ಮಿಥ್ಯಾ ಕ್ರಿಯೆಗಳನ್ನು ಬಿಟ್ಟು ಸಂಯುಕ್ತ ಕ್ರಿಯೆಗಳನ್ನು ಮಾಡಕ್ ಹೋಗ್ತೀರಿ. ಆಮೇಲೆ ಒಂದ್ಸಲ ನಿಮ್ಗೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯ್ತು, ಏನ್ ಮಾಡ್ತೀರಿ, ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಅದು ವಿಕಲ್ಪನು ಬರುದಿಲ್ಲ. ಬರ್ತದ ನಿರಂಜನೆ? ಇಲ್ಲ ಸರ್, ಇಲ್ಲ, ಬರಲ್ಲ. ಈಗ ನೋಡಿ ಎಷ್ಟೋ ಜನ ಹೇಳ್ತಾರಲ್ಲ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಇಲ್ಲಿ ಹೀಗಿದೆ, ಅಲ್ಲಿ ಹೀಗಿದೆ ಅಂತ ಹೇಳ್ತಾರಲ್ಲ. ಯಾಕೆ? ಸಮ್ಯಕ್ ದರ್ಶನ ಮಜಬೂತ್ ಇಲ್ಲ. ಸಮ್ಯಕ್ ದೃಷ್ಟಿ ಏನಿರ್ತಾನೆ ಇಲ್ಲ, 24 ತೀರ್ಥಂಕರು ಇಷ್ಟೇ. ನಮ್ಮ ನಿಜವಾದ ದೇವರ ಸ್ವರೂಪ ಏನು? ಅವ್ರ ಹತ್ರ 18 ದೋಷಗಳಿಂದ ರಹಿತರಿದ್ದಾರೆ, ಸರ್ವಜ್ಞರಿದ್ದಾರೆ, ಹಿತೋಪದೇಶಿ ಇದ್ದಾರೆ. 3 ಕಂಡೀಷನ್ ಬಂತು ಪಕ್ಕ. ಆಮೇಲೆ ಅವರು ಇನ್ನೊಬ್ರು ಯಾರೇ ಹೇಳ್ರಿ, ಮುನಿಗಳು ಹೇಳ್ರಿ, ಆಚಾರ್ಯ ಹೇಳ್ರಿ, ಯಾರೇ ಹೇಳ್ರಿ, ಪಂಡಿತರು ಹೇಳ್ರಿ, ಸುಗುಣಕ ಸಾಮಾನ್ಯ ವ್ಯಕ್ತಿ ಹೇಳ್ರಿ, ಇಲ್ಲ ನಾವೇ ಹೇಳಿ, ನಾಳೆ ನಮ್ಮ ಅಭಿಪ್ರಾಯ ಬದಲಾಯಿಸ್ಬಿಟ್ಟು ನಾವ್ ಹೇಳಿ, ಬಟ್ ನಮ್ಮ ಮಾತು ನಂಬಬೇಕು, ಜಿನ್ವಾಣಿ ನಂಬಬೇಕು. ಏನ್ ಜಿನೇಂದ್ರಣ್ಣ? ಅದೇ ಹೇಳುದು, ಇದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಈಗ ನಾಳೆ ನಿರಂಜನ್ ಹೇಳ್ತಾರೆ, ಇಲ್ಲ ಅವ್ರನ್ನ ಪೂಜೆ ಮಾಡಿದ್ರೆ ಇದು ಸಿಗುತ್ತೆ, ಅದು ಸಿಗುತ್ತೆ. ಇಲ್ಲ, ನಮ್ಮ ಶಾಸ್ತ್ರ ಸಮ್ಮತಿ ಏನಿದೆ ಇಷ್ಟೇ ಇದೆ. ನಾನ್ ತಪ್ಪಿಸಿ ಹೇಳೋದಿಲ್ಲ. ಹೌದಾ? ಪಕ್ಕ ಸಮ್ಯಕ್ ದೃಷ್ಟಿ ನಿರಂಜನ್ ಸರ್. ಅವರು ಸಮ್ಯಕ್ತ ಮಾರ್ಗದಲ್ಲಿದ್ದಾರೆ, ಸಮ್ಯಕ್ ದೃಷ್ಟಿಯಿಂದ ಆಗ್ಬೇಕು. ಯಾಕೆ ಹಂಗಂತೀರ ಪಾಪ? ಸಮ್ಯಕ್ತ ಮಾರ್ಗದಲ್ಲಿದ್ದಾರೆ. ಅದಾದ್ರೂ ಒಂದು ಸಿಕ್ಕಿದಲ್ವ ಅಂತ ಒಂದು ಸಂತೋಷ. ಆದ್ರೆ ನೀವು ಅದನ್ನು ನೋಡಿ, ತಿಳ್ಕೊಂಡ್ಮೇಲೆ ಆದ್ರೂ ಅದನ್ ಮೇಲೆ ಶ್ರದ್ಧೆ ಇಟ್ಟು ಕಿಂಚಿತ್ ಸ್ವಲ್ಪ ಸ್ವಲ್ಪ ಮಾಡ್ರಿ ಸಾಕು. ಪ್ರಸಾರಕ್ಕೆ ಮಾಡ್ಬೇಡ್ರಿ. ಸರಿ ಇದೆ ಸುಗುಣಕ್ಕ, ಅಥವಾ ಏನಾದ್ರು ಹೇಳೋದ್ರಲ್ಲಿ ಮಿಸ್ಟೇಕ್ ಇದೆ? ಇಲ್ಲಪ್ಪ, ನೀವ್ ಹೇಳಿದ್ರಲ್ಲಿ ಮಿಸ್ಟೇಕ್ ಹೇಗಿರುತ್ತೆ? ಮತ್ತೆ ನಾಳೆ ನಾನು ಹೇಳ್ತೇನೆ, ಆ ದೇವ್ರನ್ನ ಪೂಜೆ ಮಾಡ್ರಿ, ಅದು ಸಿಗುತ್ತೆ, ಇದು ಸಿಕ್ಕಿದೆ ಅಂತ ಹೇಳಿದ್ರೆ ನಂದು ಆಗ ನಾವೇ ಕೇಳ್ತೇವೆ, ನೀವು ಅವತ್ತು ಹಾಗೆ ಹೇಳಿದ್ರಲ್ಲ, ಇವತ್ತೇನು ಹೀಗೆ ಹೇಳ್ತಿದ್ದೀರಿ ಅಂತ. ಈಗ ನೋಡಿ ಎಷ್ಟೋ ಜನಕ್ಕಿದೆ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು. ನೀವು ಅಷ್ಟ್ರಲ್ಲೇ ತಿಳ್ಕೊಳ್ಳಿ, ಅವರು ಸಮ್ಯಕ್ತ ಮಜಬೂತ್ ಇಲ್ಲ ಅಂತ ತಿಳ್ಕೊಬೇಕು. ಶಾಸ್ತ್ರ ಸಮ್ಮತ, ಶಾಸ್ತ್ರದಲ್ಲಿ ಏನ್ ಹೇಳ್ತದೆ ಅದನ್ನು ಶಾಸ್ತ್ರದ ಪ್ರಮಾಣ ಕೊಟ್ಟು ಹೇಳಿದ್ರೆ ನಾನು ನಂಬಬೇಕು, ನೀವು ನಂಬಬೇಕು. ಆಮೇಲೆ ಅದರಲ್ಲಿ 2 ವಾದ ವಿವಾದ ಇಲ್ಲ. ಕರೆಕ್ಟ್. ನೀವು ಇಲ್ಲಿ ಹೋಗಿ ಕೇಳ್ರಿ, ನಾಳೆ ವಿದ್ಯಾಸಾಗರ ಹತ್ರ ಹೋಗಿ ಕೇಳ್ರಿ, ಅದೇ ಇರ್ತದೆ. ಅಥವಾ ವಿಶುದ್ಧ ಸಾಗರ ಹತ್ರ ಹೋಗಿ, ನಿಯಮ ಸಾಗರ ಹತ್ರ ಹೋಗಿ, ಯಾರ ಹತ್ರ ಹೋದ್ರು ದೇವಶಾಸ್ತ್ರ ಗುರು ಅಂದ್ರೆ ಇದೇ ಸ್ವರೂಪ. ಅವರು ಇದನ್ನೇ ಹೇಳೋದು ಅಲ್ವಾ? ಸರ್ ಹೌದು. ಪಕ್ಕ ಮಾಡ್ಕೋಬೇಕು, ಸಮ್ಯಕ್ ದರ್ಶನ ಮಜಬೂತ್ ಇರ್ಬೇಕು. ಆಮೇಲೆ ಸಮ್ಯಕ್ ದೃಷ್ಟಿ ಆದವನು ಏನ್ ಮಾಡ್ತಾನೆ, ಇಂಥ ವಿಕಲ್ಪಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಯಾಕೆ ಕೇಳುದಿಲ್ಲ? ಅವನಿಗೆ ಶಾಸ್ತ್ರದ ಪ್ರಮಾಣ ಎಲ್ಲ ಗೊತ್ತಿದೆ, ಶಾಸ್ತ್ರದ ಜ್ಞಾನ ಇದೆ. ಆಮೇಲೆ ಅವರು ಮಾಡೋದನ್ನ ಅವ್ರು ಮಾಡ್ತಾ ಇರ್ತಾರೆ. ಆ ಜೀವದ ಏನಿದೆ ಪರಿಣಾಮ, ಅಥವಾ ಯಾವ್ಯಾವ ಗತಿಗೆ ಯಾವ್ಯಾವ ಆಯು ಬಂಧ ಮಾಡ್ಕೊಂಡು ಬಂದಿದೆ, ಅದಕ್ಕೆ ತಕ್ಕ ಹಾಗೆ ಕ್ರಿಯೆಗಳನ್ನು ಮಾಡ್ತಾರೆ ಅಲ್ವಾ? ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿದ್ದಾರೆ. ಓಕೆ, ಸಮಯ ಆಯ್ತು. ಇನ್ನೊಂದು ವಿಷಯ ಹೇಳ್ಬೇಕಾಯ್ತು, ಎಲ್ಲಾರು ನೆನಪಲ್ಲಿ ಇಟ್ಕೊಳ್ಳಿ. ಜಿನೇಂದ್ರ, ಈ ಒಂದು ವಿಷಯದಲ್ಲಿ ಎಲ್ಲಾರು ಕನ್ಫ್ಯೂಸ್ ಮಾಡ್ಕೊಂತಾರೆ ನೋಡಿ. ಸಮ್ಯಕ್ತ ಇರೋದು 3 ಪ್ರಕಾರ. ಒಂದು ಪ್ರಥಮೋಪಶಮ, ದ್ವಿತೀಯೋಪಶಮ, ಕ್ಷಯೋಪಶಮ, ಆಮೇಲೆ ಕ್ಷಾಯಿಕ. ಒಟ್ಟು 4 ತರ ಸಮ್ಯಕ್ತ ಇದೆ. ಪ್ರಥಮೋಪಶಮ, ದ್ವಿತೀಯೋಪಶಮ, ಕ್ಷಯೋಪಶಮ, ಕ್ಷಾಯಿಕ. ದ್ವಿತೀಯೋಪಶಮ, ಚತುರೋಪಶಮ, ಪಂಚೋಪಶಮ ಅಂತೆಲ್ಲ ಇರೋದಿಲ್ಲ, ಸರಿನಾ? ಈಗ ಮೊದಲ ಬಾರಿಗೆ ಅನಾದಿ ಮಿಥ್ಯಾ ದೃಷ್ಟಿ ನೋಡಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಪ್ರಥಮೋಪಶಮ ಸಮ್ಯಕ್ತ್ವ ಏನಿದೆಯಲ್ವಾ, ಪ್ರಥಮೋಪಶಮ ಸಮ್ಯಕ್ತ್ವ
ನಿಮ್ಗೆ ಬಾರ್ ಪ್ರಾಪ್ತಿ ಆಗೋದಿಲ್ಲ. ಅನಾದಿ ಮಿಥ್ಯಾ ದೃಷ್ಟಿಗೆ ಒಂದ್ಸಲಿ ಪ್ರಾಪ್ತಿ ಆದ್ರೆ, ಅನಾದಿ ಮಿಥ್ಯಾ ದೃಷ್ಟಿಗೆ ಮೊದಲ ಬಾರಿಗೆ ಸಂಯುಕ್ತ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಪ್ರಥಮೋಪಶಮ ಅಂತ ಹೇಳ್ತಾರೆ. ಪುನಃ ಆ ಜೀವ ಪ್ರಥಮೋಪಶಮ ಸಂಯುಕ್ತ ಆಗ್ಬೇಕಾದ್ರೆ ಅವನಿಗೆ ಪಲ್ಯದ ಅಸಂಖ್ಯಾತ ಭಾಗ ಕಾಲ ಪ್ರಮಾಣದಷ್ಟು ಕಾಲ ಆಗಿರ್ಬೇಕು. ಆಗ ಮಾತ್ರ ಅವನು ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ. ಆಮೇಲೆ ಬಾರ್ ಆಗೋದಿಲ್ಲ. ಕ್ಷಯೋಪಶಮ ಸಂಯುಕ್ತ ನಿಮ್ಗೆ ಬಾರ್ ಆಗ್ಬೋದು. ಉಪಶಮ ಸಂಯುಕ್ತ, ಪ್ರಥಮೋಪಶಮ ಸಂಯುಕ್ತ ಬಾರ್ ಆಗೋದಿಲ್ಲ. ಪಲ್ಯದ ಅಸಂಖ್ಯಾತ ಭಾಗದಷ್ಟು ಕಾಲ ಕಳೆದ ನಂತರನೇ ನಿಮ್ಗೆ ಪುನಃ ಪ್ರಥಮೋಪಶಮ ಆಗೋದು. ಹಾಗೂ ಅದು ಪ್ರಥಮೋಪಶಮನೇ ಅನ್ಸ್ಕೊಳುತ್ತೆ, ದ್ವಿತೀಯೋಪಶಮ ಅನ್ಸ್ಕೊಳ್ಳೋದಿಲ್ಲ. ಅದು ದ್ವಿತೀಯೋಪಶಮ ಕೇವಲ ಶ್ರೇಣಿ ಏರಕ್ಕೆ ಮಾತ್ರನೇ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ನೋಡಿ, ಈ ಒಂದು ಪ್ರಥಮೋಪಶಮ ಅರ್ಧ ಪುದ್ಗಲ ಪರಿವರ್ತನೆ ಕಾಲದಲ್ಲಿ ಅಸಂಖ್ಯಾತ ಭಾರ ಆಗ್ಬೋದು. ಪ್ರಥಮೋಪಶಮ ಸಂಯುಕ್ತವ ಅರ್ಧ ಪುದ್ಗಲ ಪರಿವರ್ತನೆ ಕಾಲದಲ್ಲಿ ಅಸಂಖ್ಯಾತ ಬಾರಿ ನಿಮ್ಗೆ ಪ್ರಾಪ್ತಿ ಆಗ್ಬೋದು. ಆದ್ರೆ ಒಂದ್ಸಲಿ ಪ್ರಾಪ್ತಿಯಾಗಿ ಎರಡನೇ ಸಲಿ ಪ್ರಾಪ್ತಿ ಆಗ್ಬೇಕಾದ್ರೆ ಮಿನಿಮಮ್ ಪಲ್ಯದ ಅಸಂಖ್ಯಾತ ಭಾಗದಷ್ಟು ಕಾಲ ಗಮನ ಆಗಿರ್ಬೇಕು, ಕಾಲ ಕಳೆದಿರ್ಬೇಕು. ಆಗ ಮಾತ್ರ ನಿಮ್ಗೆ ಪುನಃ ಪ್ರಥಮೋಪಶಮ ಸಂಯುಕ್ತ ಪ್ರಾಪ್ತಿ ಆಗೋದು. ಪ್ರಥಮೋಪಶಮ ಸಂಯುಕ್ತ ಕೇವಲ ಅನಾದಿ ಮಿಥ್ಯಾ ದೃಷ್ಟಿ ಮಾತ್ರನೇ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತೇನಿಲ್ಲ. ಸಾದಿ ಮಿಥ್ಯಾ ದೃಷ್ಟಿನೂ ಪ್ರಥಮೋಪಶಮ ಸಂಯುಕ್ತ ಪ್ರಾಪ್ತಿ ಮಾಡ್ಕೊಳ್ಬಹುದು. ಇಷ್ಟು ಗ್ಯಾಪ್ ಆಗಿರ್ಬೇಕು. ಅಷ್ಟು ಅಂದ್ರೆ ಏನು, ಪಲ್ಯದ ಅಸಂಖ್ಯಾತ ಭಾಗದ ಕಾಲದಷ್ಟು ಪ್ರಮಾಣ ಅವನಿಗೇನು ಮಧ್ಯದಲ್ಲಿ ಸಂಯುಕ್ತ ಆಗೇ ಇಲ್ಲ ಅಂತಂದ್ರೆ ಪುನಃ ಅವನು ಪ್ರಥಮೋಪಶಮ ಮಾಡ್ಬೇಕು. ಅದನ್ನ ದ್ವಿತೀಯೋಪಶಮ, ತೃತೀಯೋಪಶಮ, ಚತುರೋಪಶಮ ಅಂತಾನು ಕರೆಯೋ ತಪ್ಪು. ಅರ್ಥ ಆಯ್ತಲ್ವಾ? ದ್ವಿತೀಯೋಪಶಮ ಕೇವಲ ಶ್ರೇಣಿ ಏರಕ್ಕೆ ಮಾತ್ರನೇ ಉಪಯೋಗ. ಅದು ಕ್ಷಯೋಪಶಮ ಸಮ್ಯಕ್ ದರ್ಶನ ನಂತರವೇ ಆಗುದಲ್ವಾ ದ್ವಿತೀಯೋಪಶಮ? ದ್ವಿತೀಯೋಪಶಮ ನಿಮ್ಗೆ ಕ್ಷಯೋಪಶಮದ ನಂತರನೇ ಆಗೋದು. ಹೌದು, ಸರಿ ಇದೆ. ಶಾಯಿಕ ಸಮ್ಯಕ್ ದರ್ಶನ ನಿಮ್ಗೆ ಕ್ಷಯೋಪಶಮ ನಂತರನೇ ಪ್ರಾಪ್ತಿ ಆಗೋದು. ಓಕೆ, ಅಂದ್ರೆ ಇವತ್ತಿನ ಕ್ಲಾಸ್ ಮುಕ್ತಾಯ ಮಾಡೋಣ. ಕಾಯತ್ ಸರ್ಗ ಚಿನ್ವಾಣಿ ಸ್ತುತಿ ಆಯ್ತಾ? ಭಾರತಿ ಮೇಡಮ್ ಜಿನ್ವಾಣಿ ಸ್ತುತಿ ಪ್ರಾರಂಭ ಮಾಡಿ ಬೇಗ. ವಾಣಿವರ ಕಲ್ಯಾಣಿ ಮಂಗಳಂ ಏಣ ನಯನೆ ಜಾಣೆ ಜಯ ಕೃಪಾಣಿ ಮಂಗಲಂ ಕ್ಷೋಣಿಗದಿಕ ತ್ರಾಣಿನಿ ಶ್ರೇಯ ಶ್ರೇಣಿ ಮಧುರವಾಣಿ ವೀಣಾಪಾಣಿ ಸುರಸುಪಾಣಿ ರಮಣಿ ಮಣಿ ಕಟಾಣಿ ವೇಣಿ ವಾಣಿವರ ಕಲ್ಯಾಣಿ ಮಂಗಳಂ ಏಣ ನಯನೆ ಜಾಣೆ ಜಯ ಕೃಪಾಣಿ ಮಂಗಳಂ ಇಂದ್ರ 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 ವಂದಿತೆ ಕಲ್ಪತರು ಜಿನೇಂದ್ರ ಚಂದ್ರ ಸುಬೋಧಿತೆ ಸಾಂದ್ರ ಸರಸ ಹೃದಯ ಮಂದಿರೆ ಸುಗಂಧ ಭರಿತೆ ಇಂದಿರಾಕ್ಷಿ ಮಂದ್ರ ನಿನದೆ ಬಂಧುರಾಂಗಿ ಪಾಹಿ ಪಾಹಿ ವಾಣಿವರ ಕಲ್ಯಾಣಿ ಮಂಗಳಂ ಏಣ ನಯನೆ ಜಾಣೆ ಜಯ ಕೃಪಾಣಿ ಮಂಗಳಂ ಅರುಣ ಚರಣ ರಂಜಿತೆ ಮರಕತಾಪ ಹರಿತ ನವ್ಯ ದಿವ್ಯ ಭೂಷಿತೆ ಪರಮ ಶುಭ್ರ ವಸನ ಯುಕ್ತೆ ಸ್ಥಿರ ಗುಣೌಘ ಚರಿತ ಪೂತೆ ನಿರಘ ನಿರ್ಮಲ ನಿತ್ಯ ತೃಪ್ತೆ ಶರಣು ಶರಣು ಪಾಹಿ ಪಾಹಿ ವಾಣಿವರ ಕಲ್ಯಾಣಿ ಮಂಗಳಂ ಏಣ ನಯನೆ ಜಾಣೆ ಜಯ ಕೃಪಾಣಿ ಮಂಗಳಂ ಧರೆಯೊಳದಿಕ ಬೆಳ್ಗುಳಾದ್ರಿಯ ಬಾಹುಪತಿಯ ಚರಣ ಭಕ್ತ ಚಾರು ಕೀರ್ತಿಯ ವರದ ಛತ್ರ ನಿಲಯದಲ್ಲಿ ಸ್ಥಿರದಿ ನೆಲೆಸಿ ನೆರೆವ ಗುರುವೇ ತರಳ ಬ್ರಹ್ಮನನ್ನು ಸುಖದೊಳಿರಿಸುವಾಣಿ ಪಾಹಿ ಪಾಹಿ ವಾಣಿವರ ಕಲ್ಯಾಣಿ ಮಂಗಳಂ ಏಣ ನಯನೆ ಜಾಣೆ ಜಯ ಕೃಪಾಣಿ ಮಂಗಳಂ ಜಾಣೆ ಜಯ ಕೃಪಾಣಿ ಮಂಗಳಂ ಜಾಣೆ ಕೃಪಾಣಿ ಮಂಗಳಂ. ಜೈ ಬೋಲೋ ಶಾರದಾ ಮಾತಾ ಕಿ, ಶ್ರುತವಾಣಿ ಮಾತಾ ಕಿ ಜೈ. ಜೈ. ಒಂದು ಸೂಚನೆ, ಆಮೇಲೆ ಒಂದು ಕಾಯಸರ್ಗ ಮಾಡಿ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಶಾಂತಿ ವಿಧಾನ ಇದೆ. ಆಮೇಲೆ 9 ಗಂಟೆಗೆ ಶಾಂತಿನಾಥ್ ತೀರ್ಥಂಕರ ಚರಿತ್ರೆಯನ್ನು ಜಿನವಾಣಿ ಬಿಡುಗಡೆ ಮಾಡುವುದಿದೆ. ಜಿನವಾಣಿಯ ಬಿಡುಗಡೆ ಇದೆ. ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಪೂಜೆಯಲ್ಲಿ ಭಾಗವಹಿಸಿ. ಶ್ರೀಮತಿ ಜಯಶ್ರೀ ಡಿ ಜೈನ್ ಹೊರನಾಡು ಇವರ ಸಂಗೀತ ರೂಪಕದಲ್ಲಿ ಪೂಜಾ ಕಾರ್ಯಕ್ರಮ ನಡೀತದೆ. ಸಮಯಕ್ಕೆ ಸರಿಯಾಗಿ ಬನ್ನಿ. 10 ಗಂಟೆಗೆ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಗ್ತದೆ.
ಒಂದು ಕಾಯಿ ಉತ್ಸರ್ಗ ಮಾಡಿ. ಎಲ್ಲರಿಗೂ ಜೈ ಜಿನೇಂದ್ರ.